ಇವತ್ತು ಏನು ಪಾಠ ಅಂದ್ರೆ ಇವತ್ತು ಕನ್ನಡ. ಎಲ್ಲರೂ ಹೋಮ್ವರ್ಕ್ ಮುಗಿಸಿದ್ರ ಇಲ್ವಾ? ಏ ಮಹೇಶ್, ಹೋಮ್ವರ್ಕ್ ಬುಕ್ ಕೊಡು. ಏನ್ ಮಾಡ್ತಿದ್ಯಾ ಅಲ್ಲಿ? ಎಷ್ಟು ಸರಿ ಹೇಳಿದ್ರು ಈ ಹುಡುಗರಿಗೆ ಕೇಳ್ಸೋದೇ ಇಲ್ಲ. ಏನ್ ಹೇಳುದು? ಅಲ್ಲಿ ಏನೋ ಮಾಡ್ತಿದ್ಯಾ ನೀನು? ಇದು ಬರ್ದವ್ರು ಯಾರು ಹೇಳಿ? ತಿರುಕುರಲ್ ಬರ್ದವ್ರೆ ತಿರುವಲ್ಲೂರ್. ಇದ್ರ ಅರ್ಥ ಏನಂದ್ರೆ, ಹುಟ್ಟಿದ ಮನುಷ್ಯ ಏನಾದ್ರೂ ಪ್ರಯೋಜನ ಆಗ್ಬೇಕಂದ್ರೆ ತನಕ್ಕೋಸ್ಕರ ಬದುಕೋದಕ್ಕಿಂತ ಇನ್ನೊಬ್ರಕ್ಕೋಸ್ಕರ ಬದುಕದೆ ಒಂದ್ ಒಳ್ಳೆ ವ್ಯಕ್ತಿ ಆಗ್ತಾನೆ. ಅರ್ಥ ಆಯ್ತಾ? ಹಾಗಂದ್ರೆ ಇವಾಗ ನಾವು ಓದಿದ್ದು ಎಷ್ಟನೇ ಭಾಗ? ತನ್ನ ಆಸೆ ಎಲ್ಲ ಬಿಟ್ಟೋದ್ಮೇಲೆ ಒಬ್ಬ ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಯಾರಿಗೂ ಯಾವ ತೊಂದ್ರೆನೂ ಕೊಡ್ಬಾರ್ದು. ಅದೇ ಇದನ್ನ ಅರ್ಥ. ಓದದ್ ಗಮನಿಸ್ದೆ ಹೆಂಗ್ ನಿಂತ್ಕೊಂಡಿದ್ದ ನೋಡಿ. ತಮಾಷೆನಾ? ಬಾಯಿಲಿ ತಿರ್ಗಾ ಸ್ಕೂಲ್ಗೆ ಮೊಬೈಲ್ ತಗೊಂಡ್ ಬರ್ತೀಯ? ಬಾಯ್ ಬಿಟ್ಟೆ ಇಲ್ಲೋ? ಇಲ್ಲ. ಹೋಗು ಕುತ್ಕೋ. ಎದಿ ಇಲ್ಲೇ ಇರ್ಲಿ. ನಿಮ್ಮ ಅಪ್ಪ ಬಂದ್ಮೇಲೆ ತಗೋ. ಅಪ್ಪ ನಂಬರ್ ಹೇಳು. 9 9 8 8 6 9 2 5 3. ನಿಮ್ಮ ಅಪ್ಪ ಹೆಸರೇನು? ಶಶಿ. ಬನ್ನಿ ಹೋಗೋಣ. ತಿರ್ಗಾ ಈ ತರ ಮಾಡ್ತೀಯಾ? ಇಲ್ಲ. ತಗೊಂಡೋಗು. ಸರ್, ಎಸ್, ನನಗ್ ಪರ್ಮಿಷನ್ ಬೇಕು 1-2 ಅವರ್ಗೆ. ಅಷ್ಟ್ರಲ್ಲಿ ನಾನು ಬರ್ತೀನಿ. ಏನ್ ವಿಷಯ? ಇವತ್ತು ನನಗೆ ಡ್ರೈವಿಂಗ್ ಟೆಸ್ಟ್. ಅರೆ ಪರವಾಗಿಲ್ವೇ? ಹಾಗಾದ್ರೆ ಇನ್ಮೇಲೆ ಸ್ಕೂಲಲ್ಲಿ ಕಾರ್ ಪಾರ್ಕಿಂಗ್ ಕೂಡ ಇಡ್ಬೇಕನ್ಸುತ್ತೆ ಅಲ್ವಾ ಮಾಸ್ಟರ್? ಹಾ, ಇಲ್ಲಿ ಮಕ್ಳು ಜಾಸ್ತಿ ಇದಾರಲ್ಲ, ಗಾಡಿ ತಗೊಂಡೋಗಿ ಗೋಡೆಯಲ್ಲಿ ಗುದ್ಬಿಟ್ರೆ. ಸರ್, ಹಾಗಂದ್ರೆ ನಾನು ಹೊರಡ್ಲಾ? ಹೋಗಿ ಬನ್ನಿ. ಥ್ಯಾಂಕ್ ಯು ಸರ್. ಲೇಟ್ ಆಯ್ತಾ? ಇಲ್ಲ, ಅವ್ರು ಹೇಳಿ ಟೈಮ್ಗಿಂತ ಮುಂಚೆ ಹೋಗಿರೋದು ಒಳ್ಳೇದಲ್ವಾ, ಅದಕ್ಕೆ. ಬಾಬಾ. ಅಲ್ಲಲ್ಲ, ಇಲ್ಲಿ ಬಾ. ಇದನ್ನ ಹಿಡ್ಕೋ. ಧೈರ್ಯವಾಗಿ ಗಾಡಿನೆತ್ತು. ಎತ್ತು. ಇಲ್ಲಿ ಬನ್ನಿ, ಹಿಡಿ ನನ್ನ. ಬೇಗ ಬನ್ನಿ, ಹಿಡೀರಿ ನನ್ನ. ಹ್ಯಾಂಡ್ ಬ್ರೇಕ್. ಟೆನ್ಷನ್ ಆಗ್ಬೇಡ. ಅಜ್ಜಿ, 1 ಪ್ಯಾಕೆಟ್ ವಿಲ್ಸು. 1 ಟೀ ವಿತೌಟ್ ಶುಗರ್. ಅಜ್ಜಿ, ನನಗೊಂದು ಲೆಮನ್ ಸೋಡಾ. ನನಗೊಂದು ಬ್ಲ್ಯಾಕ್ ಕಾಫಿ. ಇಲ್ಲಿ ನೋಡಿ, ನಿಮ್ಗೆಲ್ಲಾರ್ಗೂ ಕುಡಿಯಕ್ಕೆ ಏನಾದ್ರೂ ಬೇಕಲ್ವಾ? ಒಬ್ರೊಬ್ರಿಗೆ ನಾನು ಕೊಡ್ತೀನಿ, ಸ್ವಲ್ಪ ಸಮಾಧಾನವಾಗಿರ್ರಿ, ಆಯ್ತಾ? ಅಜ್ಜಿ, ಐಡಿಯಾದು ರೀಚಾರ್ಜ್ ಕೂಪನ್ ಇದೆಯಾ? ಮೊಗ್ದಲ್ಲಿ ಬಿಸಿಲು ಬೀಳ್ಬಾರ್ದು ಅಂತ ಕಟ್ಟಿಟ್ಟಿದ್ದೀನಿ. ತಗೊಂಡೋಗ ಇಲ್ಲಿಂದ. ಇನ್ನು ಸ್ಕೂಲೇ ದಾಟ್ಲಿಲ್ಲ, ಕೂಪನ್ ಕೇಳಕ್ ಬಂದ್ಬಿಟ್ಟ. ಹೋಗ ಇಲ್ಲಿಂದ. ಅಲ್ಲ ಬಂದ್ಬಿಟ್ಟ. ಸುಮ್ಮನೆ ಟೆನ್ಷನ್ ತಗೊಂಬೇಡ. ಕ್ಲಚ್ ಅನ್ನು ಒತ್ಸು, ಆಕ್ಸಿಲೇಟ್ ಹಾಕಿ ಫಸ್ಟ್ ಗೇರ್ ಅನ್ನು ಹಾಕು. ಹಾಗೆ ವೆಹಿಕಲ್ ಇನ್ಸ್ಪೆಕ್ಟರ್ ನೋಡಿ ಒಂದ್ ಸ್ಮೈಲ್ ಮಾಡಿದ್ರೆ ಅಂತ ಇಟ್ಕೋ. ಅಷ್ಟೇ ಅವನು. ಓಕೆ, ನೆಕ್ಸ್ಟ್. ಈಗ ನೆಕ್ಸ್ಟ್ ಬಂದು ರೋಡಲ್ಲಿ ರನ್ನಿಂಗ್ ಟೆಸ್ಟ್. ವೆಹಿಕಲ್ ಇನ್ಸ್ಪೆಕ್ಟರ್ ಬರ್ತಾರೆ. ನಾನು ಹೋಗಿ ನಮ್ಮ ಟೀಮಲ್ಲಿ ಯಾರು ಬಂದಿದಾರ ನೋಡ್ತೀನಿ, ಆಯ್ತಾ?
ಏನಾಯ್ತು? ಮೂವಿಂಗ್ ಟೆಸ್ಟ್ ಮುಗೀತು, ಇದಾದ್ಮೇಲೆ ರನ್ನಿಂಗ್ ಟೆಸ್ಟೇ. ಅದ್ ನೆನ್ಸ್ಕೊಂಡ್ರೆ ಬೇಗ ತೆಗಿ, ಎಷ್ಟೊತ್ತು ಮಾಡ್ತೀಯ? ಅದು ನಿಮಗ್ ಮಾತ್ರನೇ ಬರೋದು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಇಡು. ಸ್ಟ್ರೈಟ್. ಸ್ಟ್ರೈಟ್. ಲೆಫ್ಟ್. ನಿಮ್ ಜೊತೆನೆ ಬಂದಿರೋ ವ್ಯಕ್ತಿ ಇವಾಗ ಕಾಣ್ತಾ ಇಲ್ಲ ಅಂತ ಹೇಳ್ತಿದ್ದೀರಾ? ಏನ್ ತಮಾಷೆ ಮಾಡ್ತಾ ಇದೀರಾ? ಏನ್ ನಡೀತು ಅಂತ ಮರ್ಯಾದೆಯಾಗಿ ಹೇಳಿ. ನನ್ಗೇನು ಗೊತ್ತಿಲ್ಲ ಸರ್. ನಾನ್ ಕಾರ್ ಇಲ್ಲಿ ಬಿಟ್ಬಿಟ್ಟು ವೆಹಿಕಲ್ ಇನ್ಸ್ಪೆಕ್ಟರ್ ನೋಡಕ್ಕೆ ಆ ಕಡೆ ನಿಂತ್ಕೊಂಡಿದ್ದೆ. ಬಂದ್ ನೋಡಿದ್ರೆ ಕಾರು ಇಲ್ಲ, ಟೀಚರು ಇಲ್ಲ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್. ನಾನು ಇವಾಗ ಅವ್ರ ಮನೆಗೆ ಏನ್ ಹೇಳದೆ? ಮೊದಲು ಅಳೋದು ನಿಲ್ಸ್ರಿ. ನಾನೇ ಸರ್ ಸ್ಕೂಲಿಂದ ಟೀಚರ್ನ ಕರ್ಕೊ ಬಂದೆ. ಅವ್ರ ಮನೇಲಿ ಕೇಳಿದ್ರೆ ನಾನು ಏನ್ ಸರ್ ಹೇಳೋದು? ಇಲ್ಲಿ ಟೀ ಕಡೆ ನಡೆಸೋ ಅಮ್ಮ ಸರ್. ಅದು ಅದು ಹುಡುಗಿ ಗಾಡಿಯಲ್ಲಿ ಒಬ್ಬ ವೆಹಿಕಲ್ ಇನ್ಸ್ಪೆಕ್ಟರ್ನ ಹೋಗೋಣ ಕಣ್ಣಲ್ಲಿ ನೋಡ್ದೆ ಸರ್. ಯಾವ ವೆಹಿಕಲ್ ಅಂತ ಹೇಳ್ತಾ ಇದ್ದೀರಾ? ಅನಾವಶ್ಯಕವಾಗಿ ಮಾತಾಡಬೇಡಿ. ಇವತ್ತು ನಾವು 3 ಡ್ಯೂಟಿಯಲ್ಲಿದ್ದೀವಿ. 3 ಇಲ್ಲೇ ಇದೀವಿ ತಾನೆ ಸರ್? ಮೂವಿಂಗ್ ಟೆಸ್ಟ್ ಮುಗೀತು, ಮಿಕ್ಕಿದ ಫಾರ್ಮಾಲಿಟೀಸ್ ಎಲ್ಲ ಮುಗೀತು. ಆದರೆ ಇನ್ನೂ ರನ್ನಿಂಗ್ ಟೆಸ್ಟ್ ಮುಗ್ದಿಲ್ಲ ಸರ್. ಬೇಕಾದ್ರೆ ಈ ಫೈಲ್ ನೋಡಿ. ಕಂಟ್ರೋಲ್ ರೂಮಿಗೆ ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡಿ, ಕ್ವಿಕ್. ನೀವು ಸ್ಟೇಷನ್ಗೆ ಬನ್ನಿ, ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು. ಕಳೆದೋದವ್ರ ಹಸ್ಬೆಂಡ್ನ ಸ್ಟೇಷನ್ ಬರಬೇಕು. ಸರ್ ಇದು ನಿಮ್ಮ ಮಗಳ ಹತ್ರ ಕೊಟ್ಬಿಡಿ. ನಿಮ್ಮ ಮಗಳಿಗೆ ಬರ್ಡೇ ಗಿಫ್ಟ್. ನೈಟು ನಿಮ್ಮ ಮಗಳ ಹತ್ರ ಮಾತಾಡ್ತೀನಿ. ಸರಿ. ಪರವಾಗಿಲ್ಲ. KMCR ಅಲ್ಲೇ ಟ್ರೀಟ್ಮೆಂಟು. ದೇವ್ರ ಮೇಲೆ ಬಾರ್ ಹಾಕ್ಬಿಟ್ಟು ಅವ್ರನ್ನ ನಂಬ್ತಾ ಇದ್ದೀನಿ. ಎಲ್ಲ ಸರಿಯಾಗುತ್ತೆ ಸರ್. ನಿಶಾ. ಬರ್ತೀನಿ. ಹಲೋ, ಹೇಳಮ್ಮ. ಏನಂದ್ರೆ ನಾನು ಆಳಂದೂರ್ಗೆ ಬಂದ್ಬಿಟ್ಟೆ. ನೀವು ಸ್ಟೇಷನ್ ಬರಕ್ ಮುಂಚೆ ಸ್ವಲ್ಪ ಥಿಂಗ್ಸ್ನ ತಗೊಬೇಕು. ಅದೆಲ್ಲ ನಾನು ನೋಡ್ಕೊಂತೀನಿ. ಏನ್ ಬೇಕು ಮೆಸೇಜ್ ಮಾಡು, ನಾನು ನೋಡ್ಕೊಂತೀನಿ. ಆಯ್ತು. ಆಮೇಲೆ ಆ ಬರ್ಡೇ ಕೇಕ್ನ ಮರಿಬೇಡಿ. ಅದನ್ನ ನಾನು ಹೆಂಗ್ ಮರಿತೀನಿ? ಸರ್ ನೀವು ಬನ್ನಿ, ಗಾಡಿನ ನಾನು ಪಾರ್ಕ್ ಮಾಡ್ತೀನಿ. ಏನ್ ಮಳೆ. ಪ್ಯಾಕ್ ಮಾಡ್ಬಿಡಿ. ಸರಿ ಸರ್. ಒಂದು ನಿಮಿಷ. ಹೆಸರು ಚೇಂಜ್ ಆಗಿದೆ. ಅಮ್ಮೂ ಇಲ್ಲ, ಚಂದನ. ಸಾರಿ ಸರ್, ಇವಾಗಲೇ ಚೇಂಜ್ ಮಾಡ್ಕೊಡ್ತೀನಿ. ಬೇಗ. ನೀವು ಬಿಲ್ ಪೇ ಮಾಡೋದ್ರೊಳಗೆ ಚೇಂಜ್ ಮಾಡ್ತೀನಿ ಸರ್. ಹಿಂಗೆ ಹೇಳಿದ್ರೆ ಹೆಂಗ್ರಿ? ನಿಮ್ಮ ಶಾಪ್ ಮುಂದೆ ಕಾರ್ ಪಾರ್ಕ್ ಮಾಡ್ತಾ ಇದ್ದೀವಿ, ಜವಾಬ್ದಾರಿ ಇಲ್ಲ ಅಂದ್ರೆ ಹೆಂಗ್ರಿ? ಹೌದು ಸರ್, ಅದಕ್ಕೋಸ್ಕರನೇ ಸೆಕ್ಯೂರಿಟಿ ಇಟ್ಟಿರೋದು. ಇವರೇ ಸೆಕ್ಯೂರಿಟಿ. ಸರ್ ಗಾಡಿ ಯಾರೋ ಆಕ್ಸಿಡೆಂಟ್ ಮಾಡಿದ್ರು ಸರ್. ಏನಯ್ಯ, ಏನ್ ಪ್ರಾಬ್ಲಮ್? ಇವ್ರ ಕಾರ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ನಿಂತ್ಕೊಂಡು ಜಗಳ ಮಾಡಿದ್ರೆ ಹೇಗೆ? ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಒಂದು ಫೋನ್ ಮಾಡಬೇಕು. ಹಲೋ, ನಾನು ಅಪ್ಪ ಮಾತಾಡ್ತಾ ಇದ್ದೀನಿ. ನೀನು ರೈಲ್ವೆ ಸ್ಟೇಷನ್ ಹೋಗಿ ಅಮ್ಮನ್ನ ಪಿಕಪ್ ಮಾಡು. ಸ್ವಲ್ಪ ಬೇಗ ಹೋಗಬೇಕು. ನಮ್ಮ ಕಾರು ಕಳ್ತನ ಆಗಿದೆ. ಇವಾಗ ನಾನು ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ತಿದ್ದೀನಿ. ಹಾಂ. ಸಿ ಮಿಸ್ಟರ್ ಥಾಮಸ್, ಅದೇನಂದ್ರೆ ಗಾಡಿಯ ಕಳ್ತನ ಅನ್ನೋದು ಆಗಿನ ಕಾಲದಲ್ಲಿ ದೊಡ್ಡವ್ರು ಹೇಳ್ದಂಗೆ ಚಳಿಗೆ ಟೀ ಕುಡಿಯೋ ಹಾಗೆ. ಗಾಡಿ ಇದ್ರೆ ಕಳ್ತನನೂ ನಡೆಯುತ್ತೆ. ಅದೆಲ್ಲ ಬಿಡಿ.
ಕಳ್ತನ ನಡೆದು ಎಷ್ಟು ಸಮಯ ಆಯ್ತು? ಇವಾಗ 1 ಅವರ್ ಆಗಿರುತ್ತೆ ಸರ್. ಹಾಗಾದ್ರೆ ಆ ಗಾಡಿನ ಗಾಂಧಿ ಬಜಾರಲ್ಲಿ ಹೋಗಿ ಹುಡುಕಿ. ಗಾಂಧಿ ಬಜಾರಲ್ಲ ಹಾ, ಕಳ್ಳ ಮಾರ್ಕೆಟ್ ಸರ್, ಹೊಸ ಕಾರು ಸರ್. ಪಾರ್ಟ್ಸಾಗಿ ಬಿಚ್ಚಿ ಮಾರೋನಿಗೆ ಹೊಸ್ತಾದ್ರೇನು ಹಳದಾದ್ರೇನು ಓಸಿಲ್ ಸಿಗೋತ್ತಾನೆ. ಬಿಚ್ಚಿ ಮಾರೋದೇ, ಬಿಚ್ಚಿ ಮಾರ್ತಾನೇ ಇರ್ತಾರೆ. ಸರ್ ಟೈಮ್ ಆಗ್ತಿದೆ ಸರ್, ಏನಾದರೂ ಒಂದು ಮಾಡಿ ಸರ್. ಮಾಡೋಣ. ಅದೆಲ್ಲ ಮಾಡೋದಕ್ಕೆ ನಮಗೆ ಅಂತ ಒಂದು ಫಾರ್ಮಾಲಿಟೀಸ್ ಇದೆ. ಫಾರ್ಮಾಲಿಟೀಸ್ ಅಂತ ಹೇಳಿದ್ರೆ ಕಾಮನ್ ಆಗಿ ಅದನ್ನ 2 ಬಿರಿಸಿ ಹೇಳ್ಬೋದು. ಲೀಗಲ್ ಒಂದು, ಇನ್ನೊಂದು ಇಲ್ಲೀಗಲ್ಲು. ಚಾಮರಾಜನಗರ ಡಿಸ್ಟ್ರಿಕ್ಟ್ ಗುಂಡ್ಲುಪೇಟ್ ಇಬಿ ಸಬ್ ಡಿವಿಷನ್ ಅಧಿಕಾರಿ ನಿಶಾ ಥಾಮಸ್ ಅವರು ಅಲ್ಲಿ ಇರುವ ಗವರ್ಮೆಂಟ್ ಸ್ಕೂಲ್ ಅಧ್ಯಾಪಿಕ ವಿನಿತಾ ಅವರು ಕಿಡ್ನಾಪ್ ಆಗಿದ್ದಾರೆ. ಅವರಿಬ್ಬರು ಇಂಟರ್ ಸ್ಟೇಟ್ ಸೆಕ್ಸ್ ರ್ಯಾಕೆಟ್ ಇಂದ ತೊಂದರೆ ಅನುಭವಿಸ್ತಿದಾರಾ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ವಿಚಾರಣೆ ಕುಟುಂಬದಲ್ಲಿ ಕಷ್ಟಪಡ್ತಿರೋ ಅವ್ರ ನೋವು ಏನಂತ ಗೊತ್ತಿದೆ ಸಾರಿ ನಿಮ್ಗೆ? ಸರ್, ಸಾರಿ ಯಾಕೆ ಸರ್, ಈ ತರ ಸರ್, ಮಾಡ್ತಿದ್ದೀರಾ? ಸರ್, ಎಲ್ಲ ಸರ್, ಬಿಡಿ, ಸರ್, ಬಿಡಿ, ಸರ್, ಬಿಡಿ, ಸರ್, ಬಿಡಿ, ಸರ್, ಹೇಳದ್ನ ಕೇಳಿ ನಿಮ್ಗೆಲ್ಲ ಸರ್. ಫ್ಯಾಮಿಲಿ ಇಲ್ಲ, ಬಿಡಿ, ನಾನು ಯಾರು ಬಿಡಿ ಅಂತ ಸರ್. ನಿಮ್ಗೆಲ್ಲ ತೋರಿಸ್ತೀನಿ ನೋಡಿ. ಬಿಡಿ ಸರ್. ಪತ್ರಿಕೆ ಅಂದ್ರೆ ಏನ್ ಬೇಕಾದ್ರೂ ಹಾಕ್ಬೋದಾ? ನಿಮ್ ಕೇಳಕ್ ಆಳ ಇಲ್ವಾ? ಬಾಯಿಗೆ ಬಂದಾಗ ಏನೇನೋ ಬರೆಯೋದು. ಏನ್ ಅಂಕಲ್ ಸ್ನಾನ ಮಾಡಿಸ್ತಿದ್ದೀರಾ? ಒಂದು ಒಳ್ಳೆ ಕಾರಿಗೆ ಹೋಗ್ತಾ ಇದೆಯಲ್ಲ, ಅದಕ್ಕೆ ಮೇಲಿಂದ ಪನ್ನೀರ್ ಹಾಕ್ದೆ ಅಂತ ತಿಳ್ಕೊ. ಸರಿ, ತೀರ್ಥ ತರನೇ ಇರ್ಲಿ. ಇವಾಗ ಆಚೆ ಹೋಗಿಲ್ಲ ಅನ್ಕೊಳ್ಳಿ, ಸರಿಯಾಗಿ ಬೈತಿದ್ದೆ. ಸರಿ, ಮೇಲ್ ಬಾರೋ. ಸ್ವಲ್ಪ ಬೇಗ ಬನ್ನಿ ಅಂಕಲ್, ಟೈಮ್ ಆಯ್ತು. ಟೈಮ್ ಬಗ್ಗೆ ಎಲ್ಲ ನೀನ್ ಮಾತಾಡ್ಬೇಡ. ಎಷ್ಟೊತ್ತಿಗೆ ಬರ್ತೀಯ ಅಂತ ನೀನ್ ಹೇಳಿದ್ದೆ? 9 ಗಂಟೆ. ಇವಾಗ ಎಷ್ಟೊತ್ತಾಯ್ತು? 9:15 ಅಷ್ಟೇ ತಾನೇ? ಸರಿನೇ. ಹಾಗಾದ್ರೆ ನೀನ್ ಬಾಯೇ ತೆಗಿಬಾರ್ದು. ಓಡು ಓಡು. ಹ್ಮ್.
ರವಿಯನ್ನ ಚೆನ್ನಾಗಿದ್ದೀರಾ? ಹಾ ಸೌಖ್ಯನೇ. ಇವತ್ತೇನಿಲ್ಲ ನೈಟ್ ಡ್ಯೂಟಿ. ಹಾ ಇವ್ರು ಯಾರು ಹೊಸಬ್ರು? ನಮ್ಮ ಮುತ್ತು ಸೆಲ್ವನ್ ಟ್ರಾನ್ಸ್ಫರ್ ಹೋಗ್ಬಿಟ್ರು. ಅವ್ರು ಬದಲಾಗಿ ಬಂದಿರೋರು. ಇವ್ರ ಹೆಸರು ಶಬರೀಶನ್. ಇವ್ರು ಎಲ್ಲಿರ್ತಾರಂತ ಗೊತ್ತಲ್ಲ. ಗಾಡಿನ ತೆಗಿ, ನಾನು ಬೀಗ ಹೋಗ್ಕೊಟ್ಟು ಬಂದ್ಬಿಡ್ತೀನಿ. ಹಾ. आओ यार. ಆ ಕಡೆಗೆ ಹೋಗ್ಬೇಕಾ? ಹೌದು. ದೇವ್ರೆ, ದೋಣಿ ಓಡಿಸೋನು ಆ ಕಡೆ ಇದಾನಲ್ಲ. ಬೆಳಿಗ್ಗೆ ಒಂದು ಆಸ್ಪತ್ರೆ ಕೇಸು, ಬೋಟ್ ತಗೊಂಡು ಆ ಕಡೆಗೆ ಹೋಗಿದ್ದಾನೆ. ಇನ್ಮೇಲೆ ಯಾರಾದ್ರೂ ಬಂದ್ರೇನೆ ನೀವು ಆ ಕಡೆ ಹೋಗಕ್ಕಾಗೋದು. ಸ್ವಲ್ಪ ವೆಯ್ಟ್ ಮಾಡಿ. ಯಾರೂ ಬರ್ಲಿಲ್ಲ ಅಂದ್ರೆ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ನಾವು ಒಂದು ಟೀ ಒಂದು ಕುಡಿಯೋಣ? ನನಗೆಲ್ಲ ಬೇಡ. ಹಾಗಾದ್ರೆ ನನಗೂ ಬೇಡ. ಓ, ಬಂದ್ಬಿಟ್ಟಿಯಮ್ಮ? ಅಮ್ಮಡಿ, ಇವ್ರನ್ನೂ ಆ ಕಡೆ ಸ್ವಲ್ಪ ಇಳಿಸ್ಬಿಡ್ತೀಯಮ್ಮ? ನಾನ್ ಯಾವಾಗ ಬಂದ್ರು ನೀವ್ ಈ ಕೆಲ್ಸನ ಕೊಟ್ಬಿಡ್ತೀರಾ? ಯಾವುದು? ದೋಣಿ ಓಡ್ಸೋದು? ಏನೋ ನಮ್ಮಿಂದ ಆಗಿದ್ ಉಪಕಾರಮ್ಮ. ಬೋಟ್ ಓಡ್ಸೋನ್ ಆ ಕಡೆ ಇರ್ತಾನೆ. ಎಕ್ಸ್ಕ್ಯೂಸ್ ಮೀ. ಒಂದ್ ನಿಮಿಷ, ನೀವು ಲೆಫ್ಟ್ ಸೈಡ್ ಬನ್ನಿ. ಆ ಪ್ರಭಾಕರ್ ನಿಮ್ಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅಲ್ವಾ? ಹೌದು. ಯಾಕೆ? ನಮ್ಮನ್ನ ಈ ಪರಿಸ್ಥಿತಿಗೆ ತಂದ್ಬಿಟ್ಟಲ್ಲ. ಸುತ್ತಮುತ್ತ ಯಾರು ಕಾಣಿಸ್ತಿಲ್ಲ. ನೀನು ಊರ್ನ ನೋಡ್ಬೇಡ, ಆ ಹುಡುಗಿನ ಮಾತ್ರ ನೋಡು. ಏನ್ ಹೇಳ್ತೀಯ? ನೋಡೋಣ. ನನಗ್ ನಂಬಿಕೆ ಇಲ್ಲಪ್ಪ. PG MSW ಸೋಷಿಯಾಲಜಿಯಲ್ಲಿ MPhil, ಆದ್ರೆ ಕೆಲಸ ಏನೋ ಕೂರ್ಗಲ್ಲಿ ಸ್ಕೂಲ್ ಟೀಚರ್. ನೀವು ಬೇಕಂದ್ರೆ ನೋಡಿ, ಅವಳು +12 ಫೇಲ್ ಆಗಿರ್ತಾಳೆ ನೋಡಿ. ಇದೇ ನಿನ್ ಸಮಸ್ಯೆ. ಏನ್ ನೋಡಿದ್ರು ತಲೆ ಕೆಳಗೆನೇ ಯೋಚನೆ ಮಾಡೋದು. ನೋಡೋಣ. ಅಲ್ಲೋದ್ರೆ ತಲೆ ತುಂಬಾ ಎಣ್ಣೆ ಇಟ್ಕೊಂಡು ಯಾರ ಹತ್ರನೋ ಮಾತಾಡ್ಕೊಂಡು ಯಾರ್ದೋ ತಲೆಯಲ್ಲಿ ಏನ್ ನೋಡ್ಕೊಂಡಿರ್ತಾಳೆ. ಏಯ್, ನಾನೊಂದು ನಿನ್ಗೆ ಹೇಳಲ್ಲ, ನೀನು ಹೀಗೆ ಮಾತಾಡ್ತಾ ಇದ್ರೆ ಈ ಜನ್ಮದಲ್ಲಿ ನಿನಗೊಂದು ಹುಡುಗಿನೂ ಸಿಗೋದಿಲ್ಲ. ಮೈಸೂರಿನಲ್ಲಿ ಗಿಳಿ ತರ ಒಂದು ಹುಡುಗಿದ್ಲು, ಅವಳನ್ನೇ ನಿನ್ಗೆ ಇಷ್ಟ ಆಗಿಲ್ಲ. ಹಾಸನದಲ್ಲಿ ಹೋಗಿ ನೋಡಿದ ಹುಡುಗಿನ, ಅವಳ ಬಗ್ಗೆ ಮಾತೇ ಇಲ್ಲ. ಒಳ್ಳೆ ಆಲ್ ಕಲರಲ್ಲಿ ಇದ್ದಿದ್ದು ಹುಡುಗಿ, ಸೌಂದರ್ಯದ ನಗುಗೆ ಕಾಂಪಿಟೇಷನ್ ಕೊಡೋ ತರ ನಗ್ತಾ ಇದ್ಲು ಆ ಹುಡುಗಿ. ಇಲ್ಲ, ನನಗೊಂದು ವಿಷಯ ಅರ್ಥ ಆಗ್ತೀರಾ ಕೇಳ್ತಾ ಇದ್ದೀನಿ. ನಿನ್ ಮನ್ಸಲ್ಲಿ ಯಾರಾದ್ರೂ ಇದಾರಾ? ಸಲ್ಮಾ ಕರಾಮಿ. ಸಲ್ಮಾ ಕರೈಮಿ ಕೋನೇವು? ಯಾರದು? ಅಡ್ರೆಸ್ ಕೊಡು, ಯಾರಂತ ಕೇಳೋಣ. ಅವ್ರು ಲೆಬನಾನ್ದಲ್ಲಿದ್ದಾರೆ. ಲೆಬನನ್ ಅಲ್ಲ, ಅವ್ರಿಗೇನಲ್ಲಿ ಕೆಲಸ? ಅಯ್ಯೋ ಅಂಕಲ್, 11 ವರ್ಷ ಹಿಂದೆ ನೋಡಿದ ಹುಡುಗಿ, ಜಿಬ್ರಾನ್ ಅವರ ಲವರ್. ಇಲ್ಲಿ ಗಿಣಿ ತರ ನೋಡಿರೋ ಹುಡುಗಿರ್ನೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಎಣನ ಮದುವೆ ಆಗೋಣ ಅಂತ ನೋಡ್ತಾ ಇದ್ಯಾ? ಅದು ಇನ್ನೊಬ್ಬನ ಎಂಟಿನ ಹೋಗಿ. ಯಾವಾಗ ಇಲ್ಲೊಂದು ಬ್ರಿಡ್ಜ್ ಕಟ್ತಾರೋ. ಹಲೋ, 2 ರೂಪಾಯಿ ಕೊಡಿ. ಏನಕ್ಕೆ? ಕರ್ಕೊಂಬಂದಿದ್ದಕ್ಕೆ. ಓ ಅಷ್ಟೇನಾ? ತಗೊಳಮ್ಮ, ಬಾ ಓನಾ. ತಗೊಳ್ಳಿ ಅಣ್ಣ, 3 ಜನ. ಓ ಬಂದ್ಬಿಟ್ಟಮ್ಮ. ಅಮ್ಮ ಹೇಳಿದ್ರು ಇವತ್ತು ನಿನ್ನ ಹುಡುಗಿ ನೋಡಕ್ ಬರ್ತಾರೆ ಅಂತ. ಹುಡುಗ ಯಾವ ಊರು? ಊರು ಗೊತ್ತಿಲ್ಲ, ಆದ್ರೆ ಇವರೇ ಅದು. ಏಯ್, ಸ್ವಲ್ಪ ಗಾಂಚಿಲಿ ಹಿಡಿದಿರೋ ಹುಡುಗಿ ಅನ್ಸುತ್ತೆ. ನಿನಗೆ ಇವಳು ಸೆಟ್ ಆಗಲ್ಲ. ಬಾರ ತಿರುಗಿ ಹೋಗ್ಬಿಡೋಣ. ಪರವಾಗಿಲ್ಲ ಅಂಕಲ್, ನಾವು ಹೋಗಿ ನೋಡೋಣ. ಇನ್ನು ಏನಿದೆ ನೋಡೋದಕ್ಕೆ? ಏಯ್, ಸಾಧಾರಣವಾಗಿ ಹುಡುಗಿರ್ ಮದ್ವೆ ಆದ್ಮೇಲೆ ಈ ತರ ಗಾಂಚಿಲಿಗೆ ನಡ್ಕೊಂಡು ಹೋಗೋದು. ಇವಳಿಗೆ ಇವಾಗ್ಲೇನೆ ಗಾಂಚಿಲಿ ಆಗಿದೆ. ಏ ಅಭಿ, ನಿನ್ ಬಾಳ ಅಷ್ಟೇ ಕಣೋ. ಏಯ್, ನಿನಗೆ ಇವಳಿಗಿಂತ ಸುಂದರವಾದ ಹುಡುಗಿ ನೋಡಿ ಮದುವೆ ಮಾಡಿಸಿರ್ತೀನಿ ಕಣೋ. ಇವಳು ಮಾತ್ರ ಬೇಡ ಕಣೋ. ಈ ಅಂಕಲ್ ಮಾತು ಕೇಳು, ಬಾ ತಿರ್ಗೋ. ಬೇಡ ಬೇಡ ಅಂತ ಹೇಳ್ದೆ. ಮನೆ ಪರವಾಗಿಲ್ವಲ್ಲ? ಅಲ್ಲಿ ನೋಡಿ. ಗಾಂಚಲ್ಲಿ ಹಿಡ್ದಿರೋರು ತಿರುಗಿ ಸ್ವಲ್ಪ ನಗ್ಬೋದಲ್ಲ? ನಗ್ಬೋದಾಗಿತ್ತು, ಸುಮ್ನೆ ಯಾಕೆ ನಗ್ಬೇಕು ಅಂತ.
ಕೃಷ್ಣಣ್ಣ ಏನೋ ಬೇಕಿತ್ತು. ಅದಕ್ಕೇನಮ್ಮ ಹೇಳು. 10 ಲಾಡು, ಹಾ ಸ್ವಲ್ಪ ಹಲ್ವಾ, ಹಾ. ಸ್ವಲ್ಪ ಚಿಪ್ಸ್, ಆಮೇಲೆ? ಆಮೇಲೆ 8 ಪಪ್ಸ್. ಅಜ್ಜಿ ಹೇಳಿದ್ರು ಹುಡುಗ ಯಾವೂರಮ್ಮ? ಹೌದು, ನಿಮ್ ಊರ್ ಯಾವ್ದು? ಗೌಡನ್ಪಲ್ಯ. ಓ ಇವ್ರೇನಾ ನಿಮ್ಮನ್ನ ಮದುವೆ ಮಾಡ್ಕೊಳೋದು? ಹೌದು. ಸರಿ. ಅದು ಸರಿ, ಆ ಕರೆಯಿಂದ ಈ ಕರೆಗೆ ನಾವು ಬೇಗ ಬಂದ್ಬಿಟ್ವಿ. ಮದುವೆ ಹೆಣ್ಣು ನೀನೇನಮ್ಮ? ಆ ತರ ಬರಕ್ಕೆ ಇದೇನ್ ನಿಮ್ಮೂರಲ್ವಲ್ಲ, ಟ್ರೈನ್ ಹತ್ತಿ ಬರ್ಬೇಕಲ್ವಾ ತಾತ? ಒಳಗ್ ಬನ್ನಿ. ಇವ್ರು ಯಾರಮ್ಮ? ಇವ್ರೇ ಅವರು. ಅಳಿಯಂದ್ರೆ ಕ್ಷಮಿಸಿ, ಯಾರು ಅಂತ ಗೊತ್ತಾಗ್ಲಿಲ್ಲ. ಏನಂದ್ರೆ ನೀವ್ ಈಗ ಬರ್ತೀರಂತ ನಾವ್ ಅನ್ಕೊಂಡಿರ್ಲಿಲ್ಲ. ಈ ಕಾಲದ ಹುಡುಗರೇ ಹಿಂಗೆ, ಬರೋಕ್ ಮುಂಚೆ ಫೋನ್ ಮಾಡಿ ಹೇಳ್ಬೋದಾಯ್ತಲ್ಲ. ಬನ್ನಿ, ಒಳಗಡೆ ಬನ್ನಿ. ಬನ್ನಿ. ನಾನ್ ರವಿ ಪ್ರಸಾದ್, ಅಭಿಗೆ. ಅಂಕಲ್. ಪ್ರಭಾಕರ್ ಹೇಳಿದವರು ಹೌದು. ಮಿಲಿಟರಿಯಲ್ಲಿ ಇದ್ರ? ನಾನ್ ಹೆಣ್ಣಿನ ಮಾವ, ಇವರು ದೊಡ್ಡಪ್ಪ. ಆ. ಸಾರಾ ಅಮ್ಮಾವಿನ ಅಕ್ಕನ ಗಂಡ. ಇವರು ಡೇವಿಸ್ ಕೃಪಾ, ಸಾರಾ ಅಮ್ಮಾವಿನ ತಂಗಿ ಕಟ್ಕೊಂಡಿದ್ದಾರೆ. ಇವರು ಜಾನಿ, ಸಾರಾವಿನ ಚಿಕ್ಕಮ್ಮ. ಮೈಸೂರಲ್ಲಿ ಸ್ಟುಡಿಯೋ ಇದೆಯಲ್ಲ? ಹೌದು, ಅನಿಮೇಷನ್ ಸ್ಟುಡಿಯೋ. ಈ ಟಿವಿನಲ್ಲಿ ಗೊಂಬೆ ಬರ್ತದಲ್ಲ, ಹೌದು. ಆ ಕೆಲಸ ಮಾಡ್ತಿದ್ದಾರೆ. ಓ, ಅಕ್ಕ ನೋಡಕ್ ಚೆನ್ನಾಗಿದ್ದಾರೆ, ನಂಗಿಷ್ಟ ಆಯ್ತು. ಹಾಗಾದ್ರೆ ನೀನೇ ಮದ್ವೆ ನಂಗೂ ಮಾಡ್ಕೋ. ಒಪ್ಗೆ. ಆದ್ರೆ ನಿಂಗಿನ್ ಮುಂಚೆ ಮದ್ವೆ ಮಾಡ್ಕೊಂಡ್ರೆ ಊರವ್ರು ಏನ್ ಹೇಳ್ತಾರೆ? ಏಯ್, ನಿನ್ಗೆ ಹಾ ತಗೋ, ಈ ಬಟ್ಟೆ ಉಟ್ಕೋ. ಏನಕ್ಕಿದು? ಮತ್ತೆ ಹುಡ್ಗ ನೋಡ್ಬೇಕಲ್ವಾ? ಇದೇ ಸಾಕು ಅಜ್ಜಿ. ಯಾಕಿವಾಗ ಈ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು? ಬೋಟ್ ಇಂದ ಮನೆವರೆಗೂ ನಾವು ಒಟ್ಟಿಗೆನೆ ಬಂದ್ವಿ. ನನ್ನ ನೋಡಿದಾರಲ್ಲ. ಹೇಳಿದ್ರಲ್ಲ, ಚಿಕ್ಕ ವಯಸ್ಸಿನಿಂದಲೇ ಅವಳು ಹೀಗೇನೆ, ಮನ್ಸಿನಲ್ಲಿ ಇಟ್ಕೊಳ್ದೆ ಹಾಗೇನೆ ಹೇಳ್ಬಿಡ್ತಾಳೆ, ಯಾವ್ದನ್ನು ಇಟ್ಕೊಳ್ಳೋದಿಲ್ಲ. ನಿಜ ಹೇಳ್ಬೇಕಂದ್ರೆ ಅವ್ರ ಅಪ್ಪನ ತರಾನೇ ಅವಳುನು. ಗಂಡಿನಪ್ಪ ಪ್ರೊಫೆಸರ್ KSSR ಅಲ್ಲಿ, ಅಮ್ಮನೂ ಅಲ್ಲಿ ಲೆಕ್ಚರರ್. ಒಂದೇ ತಂಗಿ ಸೆಕೆಂಡ್ PU ಓದ್ತಾಳೆ. ಈ ಮೈಸೂರು ಅಂತ ಹೇಳಿದ್ರೆ ಈ ಚಾಮುಂಡಿ ಬೆಟ್ಟ ಹತ್ರ ಬರುತ್ತಲ್ಲ? ಹೌದು, ಅದ್ ನಮ್ ಹಳೆ ಮನೆ. ಆದ್ರೆ ನಾವ್ ಇವಾಗ ಬ್ಯಾಂಗ್ಳೂರಲ್ಲಿ ಇದೀವಿ. ಡಿಕ್ ಏಯ್, ಕೊಪ್ ನೋಡಿದ್ರ ಅವಳಿಗೆ? ಹೋಗು. ನಾವ್ ಮಾತಾಡಿದೆಲ್ಲ ಕೇಳಿಸ್ಕೊಂಡ್ರಲ್ಲ? ಇಲ್ಲ, ಬೋಟಲ್ಲಿ ಇರುವಾಗ ಅಂಕಲ್ ಹೇಳಿದೆಲ್ಲ ಕರೆಕ್ಟೇ. ಆದ್ರೆ ಮದ್ವೆ ಅಂತ ಬಂದಾಗ ಲೈಫ್ ಪಾರ್ಟ್ನರ್ ಬಗ್ಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ ಎಲ್ಲಾರ್ಗೂ. ಆ ತರ ಯಾರನ್ನೂ ನೋಡಿಲ್ಲ ನಿನ್ನೆವರೆಗೂ. ಇವತ್ತೇ ಹೇಳ್ಬಿಡ್ತೀರಾ? ಹೇಳ್ತೀನಿ. ನನಗೆ ನೀನ ತುಂಬಾ ಇಷ್ಟ ಆಗಿದೆ. ನಿಮ್ಗೆ? ನಂಬರ್ ಏನು? ಮೊಬೈಲ್ ನಂಬರ್ 9446436898. ಓಕೆ, ಐ ವಿಲ್ SMS you. ಅವನೋನ್ ಮಾಡಿರೋ ಕೆಲ್ಸಕ್ಕೆ ಫಲ ಸಿಗುತ್ತೆ. ಇದಾದ್ಮೇಲೆ ಆ ಹುಡುಗಿಗೆ ನಿನ್ಗೆ ಇಷ್ಟ ಆಗುತ್ತಾ ಗೊತ್ತಿಲ್ವೇ? ನೋಡಿ, ಕಬಿ ಕಬಿ ಮೇರಾ ದಿಲ್ ಮೇ ನಂಬರ್ ಕೊಟ್ಬಿಟ್ಟು ಅವಳ ನಂಬರು ಇಸ್ಕೋಬೋದಾಗಿತ್ತು. ಆಗಾಗ ನನ್ನ ಮನ್ಸಲ್ಲಿ ಒಂದು ಚಿಕ್ಕ ಪ್ರಶ್ನೆ ಓಡ್ತಾ ಇದೆ, ನನಗಾಗ ಮಾತ್ರನೇ ನೀನು ಹುಟ್ಟು ಬಂದಿದ್ಯಾ ಅಂತ. ಏನೊಂದು ಸಾಹಿತ್ಯ, ಏನೊಂದು ಫೀಲಿಂಗ್. ಏನ್ ಫೀಲು? ನಿನ್ಗೆ ಅರ್ಥ ಆಗ್ಲಿಲ್ಲ? ತಗೋ. ಆ ಹುಡುಗಿನ ನೀನ್ ಪ್ರೀತಿ ಮಾಡಕ್ ಶುರು ಮಾಡ್ಕೊಂಬಿಟ್ಟಲ್ಲ, ಪ್ರೀತಿ. ಲವ್ವಾ? ಏನ್ ಲವ್? ನಾನ್ ನಿಮಗ್ ಕಷ್ಟ ಆಗ್ಬಾರ್ದು ಅಂತ ನೋಡ್ತಾ ಇದ್ದೀನಿ. ಇದೆಲ್ಲ ಅಂಕಲ್ಗೆ ಹೆಂಗ್ ಕಷ್ಟ ಅನ್ಸುತ್ತೆ? ಎಬಿಯ ಮದ್ವೆ ಅಲ್ವಾ, ನಿನ್ನ ಬಾಳ ಅಲ್ವಾ ಕಣೋದು. ನಾಳೆ ಭಾನುವಾರ ಬಾ, ದಾವಣಗೆರೆಗೆ ಹೋಗೋಣ. ರೈಲ್ವೆ ಸ್ಟೇಷನ್ ಸ್ಟೇಷನ್ ಮಾಸ್ಟ್ರು ಮಗಳು, ಫ್ಯಾಷನ್ ಡಿಸೈನರ್, ಬ್ಯಾಂಗ್ಳೂರ್. ಇಲ್ಲಾಂದ್ರೆ ಬೇಡ, ಇವಾಗ್ಲೇ ಕಾಲ್ ಮಾಡ್ಕೊಳ್ಳೋಣ. ಫೋನ್ ಇಕ್ಕು.
ನಾನ್ ಕಷ್ಟಪಡ್ತೀನಿ ಅಂತ ಅಲ್ಲಿ ನೀನ್ ಕಷ್ಟಪಡ್ಬೇಡ. ನಿನ್ ಮದ್ವೆನೆ ನನಗ್ ಮುಖ್ಯ. ನಾವ್ ನಾಳೆನೆ ಹೋಗೋಣ. ಹೋಗೋದ್ ಬೇಡ. ಹೋಗ್ಬೇಕು. ಹೋಗೋದ್ ಬೇಡ. ಹೋಗ್ಬೇಕು. ಹೋಗೋದ್ ಬೇಡ ಅಂಕಲ್. ಐ, ಏನು ಬೇಡ. ಹೋಗೋದ್ ಬೇಡ. ಟೈಮ್ 8 ಗಂಟೆ ಆಯ್ತು, ಬೇಗ ಬಾ. ಬೇಗ ಬಾ ಅಮ್ಮ. ಬರ್ತೀನಿ ಅಮ್ಮ. ಎಬಿ, ನೀನ್ ಚರ್ಚಿಗೆ ಬರಲ್ವಾ? ಎಬಿ, ನಿನ್ಗೆ ಕಾಫಿ ಇಟ್ಟಿದ್ದೀನಿ, ಆರೋಗಷ್ಟರಲ್ಲಿ ಕುಡಿ. ಅಣ್ಣ ಉಪವಾಸದಲ್ಲಿದ್ದಾನೆ, SMS ಬಂದ್ರೇನೆ ತಿಂತಾನೆ. ಲೇ, ಏನೋ? ಅವಳಿಗೆ ಬೇಡ ಅಂದ್ರೆ ಬೇಡ, ಹೋಗ ಕೇಳು. ನಾವಲ್ಲಿ ಹೋಗೂ ಇಲ್ಲ, ಅವಳನ್ನ ನೋಡಿದ್ದೂ ಇಲ್ಲ. ಸರೋಯ್ತಲ್ಲ. ಇಷ್ಟ ಇಲ್ಲ ಅಂದ್ರೆ ಅವಾಗ್ಲೇ ಹೇಳ್ಬೋದಾಗಿತ್ತಲ್ವಾ? ಆದ್ರೆ ಇವಾಗ ಅವಳು ಕೊಟ್ಟಿಟ್ಟಿದ್ದು ಅಷ್ಟೇ ಅಂತ ಇಟ್ಕೋ. ಎಲ್ಲ ಒಳ್ಳೇದಕ್ಕೇನೆ. ಬೇರೆ ಹುಡುಗಿನ ಇಲ್ಲ. ನೀನ್ ಬೆಳಗ್ಗೆ ರೆಡಿ ಆಗು. ನಾವು ದಾವಣಗೆರೆ ಹೋಗಿ ಒಳ್ಳೆ ಶಿಲೆ ತರ ಇರೋ ಆ ಹುಡುಗಿನ ಮದುವೆ ಮಾಡ್ಕೊಂಡು ಅವಳ ಮನೆ ಮುಂದೆನೆ ಲೆಫ್ಟ್ ರೈಟ್ ಹೊಡ್ಕೊಂಡು ಹೋಯ್ತಾರನ ಏನೋ. ನಾನು ಹೊರಡ್ತೀನಿ ಅಂಕಲ್. ನೀವ್ ಹೇಳೋದೇ ಸರಿ. ತುಂಬಾ ಹುಡುಗಿರ್ನ ನೋಡಿದೀನಿ, ನನಗ್ ಯಾರು ಇಷ್ಟ ಇಲ್ಲ ಅಲ್ವಾ? ಅದೇ ತರ ಅವಳಿಗೂ ನನ್ನ ಇಷ್ಟ ಇಲ್ದೇ ಇರ್ಬೋದಲ್ವಾ? ಸರಿ, ಬರ್ತೀನಿ. ಹಲೋ. ಹಲೋ, ಮಿಸ್ಟರ್ ಎಬಿ ಅಲ್ವಾ? ಯಾರು? ನಾನು ಸಾರಾ. ಯಾವ ಸಾರಾ? ಸಾರಾ ಮರಿಯಂ ಜಾನ್. ಸಾರಿ, ನಿದ್ದೆಯಲ್ಲಿ. ಸಾರಿ ಸಾರಾ. ಹಾ, ಎದ್ಬಿಟ್ಟೆ. ಸಾರಿ, ಮೆಸೇಜ್ ಮಾಡಕ್ಕಾಗ್ಲಿಲ್ಲ. ಇಟ್ಸ್ ಓಕೆ, ಹೇಳಿ. ಮನೇಲಿ ಸಿಗ್ನಲ್ ಸಿಗಲ್ಲ, ಅದಕ್ಕೆ ಫೋನ್ ಆಫೀಸಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ. ನೋ ಪ್ರಾಬ್ಲಮ್, ಟೆಲ್ ಮಿ. ನಾವು ಇನ್ನೊಂದ್ಸತಿ ಮೀಟ್ ಮಾಡೋಣ. ಓ, ನೋಡ್ಬೋದು. ಯಾವಾಗ? ಎಲ್ಲಿ? ನನ್ ಸ್ಕೂಲಲ್ಲಿ 11:30ಗೆ. ಓಕೆ, ಶೋರ್. ನಿಲ್ಸೋಣ, ನಿಲ್ಸೋಣ, ಮಣ್ಣುಗದ್ದೆಯನ್ನ ನಿಲ್ಸೋಣ. ತೋಡಬೇಡಿ, ತೋಡಬೇಡಿ, ಪ್ರಕೃತಿಯನ್ನು ನಾಶ ಮಾಡಬೇಡಿ. ನಿಲ್ಸೋಣ, ನಿಲ್ಸೋಣ, ಮಣ್ಣುಗದ್ದೆಯನ್ನ ನಿಲ್ಸೋಣ. ತೋಡಬೇಡಿ, ತೋಡಬೇಡಿ, ಪ್ರಕೃತಿಯನ್ನು ನಾಶ ಮಾಡೋದನ್ನ ನಿಲ್ಲಿಸಿ. ಮಣ್ಣುಗದ್ದೆಯನ್ನ ನಿಲ್ಲಿಸಬೇಕು, ಮಣ್ಣುಗದ್ದೆಯನ್ನ ನಿಲ್ಲಿಸಬೇಕು, ಪ್ರಕೃತಿಯನ್ನು ನಾಶ ಮಾಡಬೇಡಿ. ನಿಲ್ಸೋಣ, ನಿಲ್ಸೋಣ, ಪ್ರಕೃತಿಯನ್ನು ನಾಶ ಮಾಡೋದನ್ನ. ಮಣ್ಣುಗದ್ದೆಯನ್ನ ನಿಲ್ಲಿಸಿ, ಪ್ರಕೃತಿಯನ್ನು ನಾಶ ಮಾಡಬೇಡಿ. ಪ್ರಕೃತಿಯನ್ನು ನಾಶ ಮಾಡಬೇಡಿ. ನಿಲ್ಸೋಣ, ನಿಲ್ಸೋಣ, ಪ್ರಕೃತಿಯನ್ನು ನಾಶ ಮಾಡೋದನ್ನ ನಿಲ್ಲಿಸೋಣ. ಮಣ್ಣುಗದ್ದೆಯನ್ನ ನಿಲ್ಲಿಸೋಣ, ಪ್ರಕೃತಿಯನ್ನು ನಾಶ ಮಾಡೋದನ್ನ ನಿಲ್ಲಿಸೋಣ. ಮಣ್ಣುಗದ್ದೆಯನ್ನ ನಿಲ್ಲಿಸಬೇಕು, ಮಣ್ಣುಗದ್ದೆಯನ್ನ ನಿಲ್ಲಿಸೋಣ. ತೋಡಬೇಡಿ, ತೋಡಬೇಡಿ, ಪ್ರಕೃತಿಯನ್ನು ನಾಶ ಮಾಡಬೇಡಿ. ಪ್ರಕೃತಿಯನ್ನು ನಾಶ ಮಾಡಬೇಡಿ. ಪ್ರಕೃತಿಯನ್ನು ನಾಶ ಮಾಡೋದನ್ನ ನಿಲ್ಲಿಸೋಣ. ಮಣ್ಣುಗದ್ದೆಯನ್ನ ನಿಲ್ಲಿಸಿ. ಮಣ್ಣುಗದ್ದೆಯನ್ನ ನಿಲ್ಲಿಸೋಣ. ಏನ್ ಸಮಸ್ಯೆ ಅಲ್ಲಿ? ಮಣ್ಣುಗದ್ದೆಯನ್ನ ನಿಲ್ಲಿಸಿ. ಪ್ರಕೃತಿನ ನಾಶ ಮಾಡಬೇಡಿ. ಪ್ರಕೃತಿಯನ್ನು ನಾಶ ಮಾಡಬೇಡಿ. ಭೂಮಿ ದೇವಿನ ಕಾಪಾಡಿ. ಭೂಮಿ ದೇವಿನ ಕಾಪಾಡಿ. ಅನ್ಯಾಯವನ್ನು ನಿಲ್ಲಿಸಿ. ಅನ್ಯಾಯವನ್ನು ನಿಲ್ಲಿಸಿ. ಭೂಮಿ ದೇವಿನ ಕಾಪಾಡಿ. ಭೂಮಿ ದೇವಿನ ಕಾಪಾಡಿ. ಭೂಮಿ ದೇವಿನ ಕಾಪಾಡಿ. ಭೂಮಿ ದೇವಿನ ಕಾಪಾಡಿ. ಮಣ್ಣುಗದ್ದೆಯನ್ನ ನಿಲ್ಲಿಸಿ. ಮಣ್ಣುಗದ್ದೆಯನ್ನ ನಿಲ್ಲಿಸಿ. ಈ ಅನ್ಯಾಯನ ನಿಲ್ಲಿಸಿ. ನಿಲ್ಸ್ರೋ, ಇಲ್ಲಿಂದ ಮರ್ಯಾದೆ ಎಲ್ಲ ಹೊಟ್ಟೋಗಿ. ಇಲ್ಲ ಸರ್, ಇನ್ಮೇಲೆ ನಾವು ಮಣ್ಕದೆ ನೋಡ್ತಾ ಸುಮ್ಮನೆ ಇರಕ್ಕಾಗೋದಿಲ್ಲ. ತುಂಬಾ ದಿನದಿಂದ ತಾಳ್ಮೆಯಿಂದಿದ್ದಾಯ್ತು. ಇಲ್ಲಿ ನೋಡೋ, ಇದು ಮಲ್ಲಿಗೆ ಸಾಮಾನು ತಗೊಳ್ಳೋ ಲಿಸ್ಟ್ ಅಲ್ಲ, ಕೋರ್ಟ್ ಆರ್ಡರ್. ಕೋರ್ಟ್ ಆರ್ಡರು. ಕೋರ್ಟ್ನ ಅವಮಾನ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಸರ್, ಹಣ ಕೊಟ್ರೆ ಈ ತರ ಬೇಕಾದಷ್ಟು ಪೇಪರ್ಗಳು ಸಿಗುತ್ತೆ.
ಇದನ್ನ ತೋರಿಸಿ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ಬೇಡಿ. ಇದು ನಮ್ಮ ಭವಿಷ್ಯ. ನಮ್ಮ ಭವಿಷ್ಯಕ್ಕಾಗ್ಲೇ ನಾವು ಈಗ್ಲಿಂದಲೇ ಹೋರಾಡ್ತಿರೋದು. ಪ್ರಕೃತಿಯನ್ನು ನಾಶ ಮಾಡೋದನ್ನ ನಿಲ್ಲಿಸಿ. ಹಂಗ? ನಿಲ್ಲಿಸಿ ಮಣ್ಣ್ ಕದಿಯೋದನ್ನ ನಿಲ್ಲಿಸಿ. ನಿಲ್ಸ್ರೋ. ಪ್ರಕೃತಿಯನ್ನು ನಾಶ ಮಾಡಬೇಡಿ. ಮಣ್ಣ್ ನಿಲ್ಸಿ ಅಂತ ಕದಿಯೋದನ್ನ ಹೇಳ್ತಾ ನಿಲ್ಲಿಸಿ. ಗುರುವೆ, ಒಂದು ವಿಷಯ ಹೇಳ. ಇದಕ್ಕೆ ಮುಂಚೆ ಪರಶುರಾಮನ್ ಅಂತೇಳಿ ಒಂದು ಸಾರಿದ್ರು. ಸುಮ್ಮನೆ ಒಂದು ಮನು ಪೇಪರ್ನ ಕೊಟ್ಬಿಟ್ಟು ಏನೋ ಸಾಧನೆ ಮಾಡ್ದಂಗೆ ಸೀನ್ ಹಾಕಿದ್ರಲ್ಲ, ಕೊನೆಗೆ ಆ ಮನುಗೆ ಆಕ್ಷನ್ ತೆಗೆದ್ರಾ ಇಲ್ವಲ್ಲ? ಈ ಕರ್ನಾಟಕದಲ್ಲಿ ಎಷ್ಟು ಬೆಟ್ಟಗಳು ಇದೆಯಲ್ಲ, ಒಂದೇ ಒಂದು ಬೆಟ್ಟನ ಹೊಡೆದು ತಗೊಂಡೋದ್ರೂ ಇನ್ನೂ ಬೇಜಾನ್ ಬೆಟ್ಟಗಳೆಲ್ಲ ಇರ್ತವಲ್ಲ. ಇರುತ್ತೆ, ಹಂಗೇ ಇರುತ್ತೆ. ಇದಕ್ ಮೇಲೆ ಒಂದು ಸಮಯ ಇಲ್ಲದೆ ಹೋದ್ರೆ ಬೇರೆ ಬೆಟ್ಟಗಳಿಗೆಲ್ಲ ಒಂದು ಡ್ಯಾಮೇಜ್ ಆಗದೆ ನಾನು ನೋಡ್ಕೋತೀನಿ. ಸಾಕಲ್ಲ? ಸಾಕು ಕಣೋ. ಆದ್ರಿಂದ ನೋಡು ಮಗ, ಇವ್ರನ್ನೆಲ್ಲರನ್ನು ಬಾಯಿ ಮುಚ್ಕೊಂಡು ಹೋಗಕ್ ಕೇಳು. ಲೋಡ್ ಗಾಡಿ ಬರೋವಾಗ ಪ್ರಾಬ್ಲಮ್ ಮಾಡಬೇಡ. ದೂರ ನಿಲ್ಲೋ, ದೂರ ನಿಲ್ಲೋ, ದೂರ ನಿಲ್ಲೋ ಅಂತ ಎಲ್ಲ ಹೊಡಿ. ಹಾಕವ್ರನ್ನ ಹೊಡಿ, ಹೊಡೆದು ಎಲ್ಲರನ್ನ ಬಿಡ್ರಿ ನನ್ನ. ದೇವ್ರೇ, ನನಗೆ ಯಾಕೆ ಇಷ್ಟೊಂದು ತೊಂದರೆ? ನಾನು ಯಾರಿಗೂ ಯಾವ ತೊಂದರೆನೂ ಕೊಟ್ಟಿದ್ದಿಲ್ವೇ? ತಲೆನೋವು ತಡೆಯಕ್ಕಾಗ್ತಾ ಇಲ್ವೇ ಮಂಜುನಾಥ? ದೇವ್ರೇ, ಸರ್ ಇಲ್ಲೇ ಇರಿ, ನಾನು ಹೋಗಿ ಮಾತ್ರೆ ತಗೊಂಡ್ಬರ್ತೀನಿ. ಅಯ್ಯೋ. ಅಯ್ಯೋ ಅಯ್ಯೋ ಅಯ್ಯೋ. ದಾವಣಗೆರೆ ಹೋರಾಟದಲ್ಲಿ ಏಟಾಗಿದ್ದ ಸಬ್ ಇನ್ಸ್ಪೆಕ್ಟರ್ ಚಂದ್ರನ್ ನಾಯರ್ ಚಿಕಿತ್ಸೆ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಹಾಸ್ಪಿಟಲ್ನಲ್ಲಿ ಕಿಡ್ನಾಪ್ ಆದ್ರು. ಇವರನ್ನ ಒಬ್ಬರೇ ಬಿಟ್ಟು ಕಾನ್ಸ್ಟೇಬಲ್ ಔಷಧಿ ತರಕ್ ಹೋಗಿದ್ದಾಗೆ ಕಿಡ್ನಾಪಿಂಗ್ ಗ್ರೂಪ್ ಅವ್ರನ್ನ ಕಿಡ್ನಾಪ್ ಮಾಡಿದ್ರು. ಇದರ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಸ್ಪಿಟಲ್ನಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಹಿಂದೆ ನಡೆದ 2 ಘಟನೆಗಳಿಂದನೂ ಕ್ಲೂ ಸಿಗದೆ ಇರುವ ಸ್ಥಿತಿನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗೊಂದಲದಲ್ಲಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಈ ಘಟನೆ ಒಂದು ದೊಡ್ಡ ಚಾಲೆಂಜ್ ಆಗೇ ಇದೆ. ಮತ್ತು ಈ ಕೇಸ್ನ ವಿಚಾರಣೆ ಮಾಡ್ತಿದ್ದ SI ಚಂದ್ರನ್ ನಾಯರ್ ಅದ್ರಲ್ಲೊಬ್ರು. ಚಾನೆಲ್ 5ಗೆ ರಿಪೋರ್ಟರ್ ತಾರಾ ವಿಶ್ವನಾಥ್. SI ಬಸವಣ್ಣ ಅವರ ಮೊಮ್ಮಗಳಿಗೆ ಚಾಮುಂಡಿ ಬೆಟ್ಟದಲ್ಲಿ ಎಲ್ಲ ಆಫೀಸರ್ಸ್ ಪಾಲಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ. ಓವರ್. ಇಡೀ ಕರ್ನಾಟಕನೇ ಕಿಡ್ನಾಪ್ ಬಗ್ಗೆ ಸಮಸ್ಯೆ. ಈ ಪೊಲೀಸ್ ಅವರು ತುಂಬಾ ಅಲಕ್ಷ್ಯವಾಗಿದ್ದಾರೆ ಇದ್ರಲ್ಲಿ. ಇವತ್ತು ಕಿಡ್ನಾಪ್ ಆಗಿರೋ ಸಬ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ವೈರ್ಲೆಸ್ ನಗರದ ಕಸ ತೊಟ್ಟಿಯಿಂದ ಕಂಡುಹಿಡಿದಿದ್ದಾರೆ. ಚಾನೆಲ್ 5 ರಿಪೋರ್ಟರ್ ತಾರಾ ವಿಶ್ವನಾಥ್ ಅವ್ರ ಟೀಮ್ ಎಲ್ಲ ಸೇರಿ ಪೊಲೀಸ್ ಅವ್ರಿಗೆ ಗುರ್ತಿಡಿಯಕ್ ಆಗದೆ ಇರೋದ್ನ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ನಮ್ ಜೊತೆ ಇರೋದು ತಾರಾ ವಿಶ್ವನಾಥನ್ ಅವರು ಇದ್ದಾರೆ. ವೀಣಾ, ಅವ್ರನ್ನ ಬಲೆ ಬೀಸಿ ತೀವ್ರವಾಗಿ ಹುಡುಕ್ತಾ ಇದ್ದಾರೆ. ಈ ತರ ಮಾತುಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಸಾಮಾನ್ಯವಾಗಿ ಬಳಸೋದು. ವಿಚಾರಣೆನು ನಡವಳಿಕೆನು ಸರಿಯಾಗಿ ನಡೆದಿಲ್ಲ ಅನ್ನೋಕ್ ಆಧಾರನೇ ಇದು. ನೀವೇ ಇದನ್ನ ನೋಡಿ. ಬೆಳಗ್ಗೆ ಕಿಡ್ನಾಪ್ ಆಗಿದ್ದ SI ಚಂದ್ರನ್ ನಾಯರ್ ಅವರ ವೈರ್ಲೆಸ್ ನಗರದ ತಿಪ್ಪೆಯಲ್ಲಿ ಇರೋದ್ನ ನೀವ್ ಇವಾಗ ನೋಡ್ತೀರಿ. ಚಾನೆಲ್ 5 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿದೆ ಲೈವ್ ಇವಾಗ ನಿಮ್ಗೆ. ಓವರ್. SI ಬಸವಣ್ಣ ಅವರ ಮೊಮ್ಮಗಳಿಗೆ ಚಾಮುಂಡಿ ಬೆಟ್ಟದಲ್ಲಿ ಎಲ್ಲ ಆಫೀಸರ್ಸ್ ಪಾಲಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ. ಓವರ್. ಸರ್, ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋ ಕಮೆಂಟ್ಸ್. ಶೂಟ್ ಮಾಡಬೇಡ. ಒಂದ್ ಪೊಲೀಸ್ ಆಫೀಸರ್ ಕಿಡ್ನಾಪ್ ಮಾಡಲ್ಪಟ್ಟಿದ್ದಾರೆ. ರಸ್ತೆ ಹತ್ರ ಜನಗಳು ಅವ್ರ ವೈರ್ಲೆಸ್ ನ ಕಂಡು ಹಿಡಿದಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿದ್ದಾರೆ ಸರ್? ಪೊಲೀಸ್ ಡಿಪಾರ್ಟ್ಮೆಂಟ್ ಹುಡುಕ್ತಾನೆ ಇದೀವಿ. ಸಿಕ್ಕರೆ ನಾ ಹೇಳ್ತೀನಿ, ನೀವ್ ಇವಾಗ ಹೋಗಿ. ಇದಕ್ ಮೇಲೆ ಇಲ್ಲಿ ನಡೆಯುವ ಘಟನೆಗಳನ್ನ ಲೈವ್ ಆಗಿ ರಿಪೋರ್ಟ್ ಮಾಡದೇ ಇರುವ ಸ್ಥಿತಿನ ನೀವೇ ನೋಡ್ತಿದ್ದೀರಿ. ಜನಸಾಮಾನ್ಯರ ಜೀವನನು ಹಕ್ಕನ್ನು ಕಾಪಾಡಬೇಕಾಗಿದ್ದ ಪೊಲೀಸ್ ಡಿಪಾರ್ಟ್ಮೆಂಟ್ ಕಿಡ್ನಾಪಿಂಗ್ ಗ್ರೂಪ್ ಇಂದ ಗೊಂದಲದಲ್ಲಿರುವುದನ್ನ ನೋಡಬಹುದು. ಚಾನೆಲ್ 5 ಇಂದ ರಿಪೋರ್ಟರ್ ತಾರಾ ವಿಶ್ವನಾಥ್. ಏನಯ್ಯ, ಇನ್ನೂ ಊಟ ಬಂದಿಲ್ಲ? ಮೇ ಐ ಕಮ್ ಇನ್ ಸರ್? ಎಸ್, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಯು ಹ್ಯಾವ್ ಡನ್ ಎ ಗ್ರೇಟ್ ಜಾಬ್. 2 ದಿನದಲ್ಲಿ ನಮ್ TRP ಎಲ್ಲ ಹೊಟ್ಟೋಯ್ತು. ಕನ್ಗ್ರಾಟ್ಸ್. ಥ್ಯಾಂಕ್ಸ್. ನಾನ್ ನಿನ್ನ ಕರೆದಿದ್ದು ಒಂದು ಮುಖ್ಯವಾದ ಸಮಸ್ಯೆನ ನೀನ್ ಹ್ಯಾಂಡಲ್ ಮಾಡಬೇಕು. ಸರ್,
ಪೊಲೀಸ್ ಇನ್ವೆಸ್ಟಿಗೇಷನ್ ನ ದಾಟಿ ಚಾನೆಲ್ 5 ನ ಒಂದು ಇನ್ವೆಸ್ಟಿಗೇಷನ್ ನ ನಡೆಸೋಣ. ವಿಷಯಗಳನ್ನ ಮರೆಸಿ ಪೊಲೀಸ್ ಕೊಡೋ ಇನ್ಫಾರ್ಮೇಶನ್ ಗಳನ್ನ ಜನರಿಗೆ ತಿಳಿಸೋದು ಯಾವಾಗ್ಲೂ ನಾವು ಕೊಡೋ ಲೈವ್ ಇನ್ವೆಸ್ಟಿಗೇಷನ್ ಸ್ಟೋರಿಗಳನ್ನ ನಂಬಿನೆ. ಈ ಕೇಸ್ ಇನ್ವೆಸ್ಟಿಗೇಷನ್ ನ ನೀನ್ ತಗೊಂಡು ನಡೆಸಬೇಕು ಅಂತ ಎಡಿಟೋರಿಯಲ್ ಬೋರ್ಡ್ ಡಿಸೈಡ್ ಮಾಡಿದ್ದಾರೆ. ಕಿಡ್ನಾಪಿಂಗ್ ಕೇಸ್ ಸ್ಟೋರಿಗಳನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಐ ವಿಲ್ ಟ್ರೈ ಗುಡ್ ಸರ್. ಲಕ್. ಥ್ಯಾಂಕ್ ಯು. ಸಿಸ್ಟರ್, ಸಾರಾ ಮೇರಿ ಜೋನ್ನ ನೋಡ್ಬೇಕಾಗಿತ್ತು. ಓ ಆಯ್ತು ಸಾರಾ ಹೇಳಿದ್ರು, ಆ ಕ್ಲಾಸಲ್ಲಿ ನೋಡಿ. ಹಾ ಸರಿ. ಸಾರಿ ಎಬಿ, ಒಂದು ಹಾಫ್ ಅನ್ ಅವರ್ ಬಂದ್ಬಿಡ್ತೀನಿ, ಆಯ್ತಾ? ಸರಿ. ಹೇಳಿ ಅಂಕಲ್. ಏನಾಯ್ತು? ಇನ್ನೂ ಏನೂ ಆಗಿಲ್ಲ. ನೀನು ಅವಳನ್ನ ನೋಡ್ತಾ ಇಲ್ವಾ? ನೋಡ್ದೆ, ಇನ್ನೂ ಮಾತಾಡಿಲ್ಲ. ಓ, ಇನ್ನು ಯಾವ ತೀರ್ಮಾನಕ್ಕೂ ಬಂದಿಲ್ವಾ? ತೀರ್ಮಾನ ಬಂದಿದ ತಕ್ಷಣ ಕಾಲ್ ಮಾಡೋ, ನನಗೆ ಮೈಯಲ್ಲಿ ಟೆನ್ಷನ್ ಆಗಿದೆ ಕಣೋ. ಹಾ ಸಿಸ್ಟರ್, ಏನ್ರಿ ಹೇಳಿ, ನೋಡಿದ್ರಾ? ನೋಡ್ದೆ, ಇವಾಗ ಬರ್ತೀನಿ ಅಂದ್ರು. ಹೌದು ಸಿಸ್ಟರ್, ನನ್ ಬಗ್ಗೆ ಸಾರ ಏನ್ ಹೇಳಿದ್ರು? ಯಾರೋ ನೋಡಕ್ ಬರ್ತೀನಿ ಅಂತ ಹೇಳಿದ್ರು. ಯಾಕೆ? ಯಾರು ನೋಡಕ್ ಬರ್ತಾರೆ ಅನ್ನೋದು ಸ್ವೀಟ್ ಆಗಿ ಹೇಳಿದ್ರ ಇಲ್ಲ ನಾರ್ಮಲ್ ಆಗಿ ಹೇಳಿದ್ರ? ಸಿಸ್ಟರ್, ಕೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮನ್ನ ಸ್ವಂತ ಸಿಸ್ಟರ್ ಅನ್ಕೊಂಡು ಕೇಳ್ತಿದೀನಿ. ಆಕ್ಚುಲಿ ಸಾರ ಹೇಳಿದ್ದು ಹೇಗಿತ್ತು ಪ್ಲೀಸ್ ಯೋಚನೆ ಮಾಡಿ ಹೇಳಿ. ಮನ್ಸಿಗೆ ಸ್ವಲ್ಪ ನೆಮ್ಮದಿಯಾಗಿರುತ್ತೆ. ಅದಕ್ಕೆ ಯು ಮಸ್ಟ್ ಕನ್ಸಲ್ಟ್ ಎ ಸೈಕಾಟಿಸ್ಟ್. ಗಾಡ್ ಬ್ಲೆಸ್ ಯು. ಲೇಟ್ ಆಯ್ತಾ? ಇಲ್ಲ, ನೆಕ್ಸ್ಟ್ ವೀಕ್ ಆನಿವರ್ಸರಿ, ಅದಕ್ಕೆ ಸ್ವಲ್ಪ ಬ್ಯುಸಿ ಆಗಿದ್ದೆ. ಅಷ್ಟು ಕೆಲ್ಸ ಹಾಗೆ ಬಿಟ್ ಬಂದೆ. ಬಿ, ನಾನಿನ್ನ ಊಟ ಮಾಡ್ಲಿಲ್ಲ. ಊಟ ಮಾಡಕ್ಕೆ ಹೋಗೋಣ? ಶ್ಯೂರ್. ನಾನ್ ಡಿಗ್ರಿ ಓದೋವಾಗ ಅಪ್ಪ ತೀರ್ಕೊಂಡ್ರು. ಆದ್ರೆ ಈಗ ನನ್ಗೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದೆ. ನಾನು ಇಷ್ಟಪಟ್ಟು ಮಾಡೋ ತುಂಬಾ ಕೆಲ್ಸಗಳು. ಅಮ್ಮ, ಮನೆ, ತಂಗಿನ ಓದ್ಸೋದು, ಮದುವೆ ಆದ್ರೂ ಇದನ್ನೆಲ್ಲ ಮಾಡಕ್ಕೆ ನನ್ಗೆ ಅನುಮತಿ ಬೇಕು. ಒಂದು ಸೋ ಕಾಲ್ಡ್ ಹಸ್ಬೆಂಡ್ಗೆ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಂತೇನಿಲ್ಲ. ಅದಕ್ಕೆ ಇನ್ನೊಂದ್ಸತಿ ನಿಮ್ಮನ್ನ ನೋಡ್ಬೇಕಂತ ಕರ್ದೆ. ನಿಮ್ಗೆ ಯೋಚನೆ ಮಾಡಕ್ಕಿನ್ನ ತುಂಬಾ ಟೈಮ್ ಇದೆ. ಅಯ್ಯೋ, ನೆಮ್ಮದಿ ಅಷ್ಟೇ ತಾನೇ. ಸೋ ಕಾಲ್ಡ್ ಹಸ್ಬೆಂಡ್ ತರ ಇದ್ದಿದ್ರೆ ಅಂಕಲಿನ ಚಪ್ಪಿ ಸೌದೋಗಿರಲ್ಲ. ನಿಜ ಹೇಳ್ತಾ ಇದ್ದೀನಿ, ನಾನು ಇಷ್ಟು ದಿನ ಹುಡುಕಿದ್ದು ಬುದ್ಧಿವಂತಿಯಾಗಿರ್ಬೇಕು ಮತ್ತೆ ಪ್ರಾಕ್ಟಿಕಲ್ ಮೈಂಡ್ ಇರಬೇಕು. ಅವಳಲ್ಲಿರೋ ಎಲ್ಲ ಕ್ವಾಲಿಟೀಸ್ನು ನನ್ನ ಪ್ರೀತಿಯಿಂದ ಅವಳನ್ನ ತುಂಬಾ ಹೆಮ್ಮೆ ಪಡಿಸ್ತೀನಿ. ಅದೊಂದು ಬೇರೆ ಫೀಲ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಹೌದಾ? ಹಾಗಾದ್ರೆ ನಿಮ್ಮ ಅಂಕಲ್ ಅವ್ರ ಚಪ್ಪಲಿ ಇನ್ನ ಸೌದೋಗುತ್ತೆ. ಶ್ಯೋ.
ಏನಿದು? ಸರ್ಟಿಫಿಕೇಟ್ಸ್. ಸರ್ಟಿಫಿಕೇಟ್ಸಾ? ಪ್ಲಸ್ ಟೂ ನಲ್ಲಿ ಪಾಸ್ ಅಂತ ಗೊತ್ತಾಗ್ಬೇಕಲ್ವಾ? ಓಹೋ, ನಾನು ಅವತ್ ಬೋಟಲ್ ಮಾತಾಡಿದ್ದು ಇನ್ನ ನ್ಯಾಪ್ ಕಟ್ಕೊಂಡಿದ್ದೀರಾ? ನಿಮ್ ಹತ್ರ ಸುಮ್ನೆ ಹೇಳ್ದೆ ಬಿ. ಅದು ನಾನು ಇದನ್ನೆಲ್ಲ ಅಟ್ಯಾಚ್ ಮಾಡ್ಬೇಕು, ಅದಕ್ಕೆ ತಗೊಂಬಂದಿದ್ದೀನಿ. ಓ, ನೀವ್ ಮಾತ್ರ ಅಲ್ಲ, ಎಷ್ಟೊಂದ್ ಜನ ನನ್ನ ಹತ್ರ ಕೇಳಿದ್ದಾರೆ. ಒಳ್ಳೆ ಜಾಬ್ಗೆ ಹೋಗೋ ಸ್ಕೋಪ್ ಇದ್ರೂನು ಯಾಕೆ ಈ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ನಾನು ಓದಿದ್ದು ಅದೇ ಕಾನ್ವೆಂಟ್ ಅಲ್ಲಿ ನಾನು ನನ್ನ ಲೈಫಲ್ಲೇ ತುಂಬಾ ಖುಷಿಯಾಗಿದ್ದೆ. ನೀವೇ ನೋಡಿರ್ತೀರಾ ಆ ಮಕ್ಕಳ ನಗು, ಪ್ರೀತಿ ಇದೆಲ್ಲ. ನನಗೆ ಅದೇ ಸಾಕು. ಬೇರೆ ಕೆಲ್ಸಕ್ಕೆ ಹೋದ್ರೆ ಹಣ ಸಿಗುತ್ತೆ, ಆದ್ರೆ ಇಷ್ಟು ಸುಂದರವಾದ ಪ್ರಪಂಚದಲ್ಲಿ ನಿನಗೆ ಯಾಕೆ ಜೀವನ ಕೊಟ್ಟೆ ಅಂತ ದೇವ್ರು ನನ್ನನ್ನು ಕೇಳಿದ್ರೆ ನಾನು ಏನ್ ಹೇಳಿ? ಬಾ. ಬೇಬಿ, ನೀವ್ ಯಾಕೇನು ಮಾತಾಡ್ಲಿಲ್ಲ? ಏನು ಹೇಳಕ್ಕಿಲ್ಲ, ನೀನ್ ಹೇಳದೆ ಸರಿ. ನಾನು ಯಾವಾಗ್ಲೂ ಇರ್ತೀನಿ. ಥ್ಯಾಂಕ್ ಯು. ಅವಾಗ ಡೀಲ ನೋಡಿಲ್ಲ. ಡೀಲ್. ಅಂಕಲ್. ಹಲೋ ಹಲೋ ಹಲೋ. ಕಟ್ಟಾಯ್ತು. ಒಂದ್ ನಿಮಿಷ. ಸರಿ. ಹಲೋ ಅಂಕಲ್. ಅಂಕಲ್ ಮಣ್ಣಾಗ ಹೋದ. ಯಾಕೋ ನನ್ನ ಫೋನ್ ಕಟ್ ಮಾಡಿದೆ? ಕೆಲಸ ಮುಗ್ದಾದ್ಮೇಲೆ ನನ್ನ ಕಟ್ ಮಾಡ್ಬಿಟ್ಟಲ್ಲ? ಅಯ್ಯೋ ಅಂಕಲ್, ಅವಾಗಿದ್ದಿದ್ ಸಿಚುವೇಶನ್ ಆ ಥರ, ಇವಾಗ ಸಿಚುವೇಶನ್ ಬೇರೆ. ಏನ್ ಮಾಡ್ತು? ಎಲ್ಲಾನು ಚಪ್ಲಿ ಸೌದೋಗಿದ್ದಕ್ಕೆ ಒಂದ್ ಫಲ ಸಿಕ್ತು, ಇನ್ನು ಅದನ್ನ ಬಿಸಾಕ್ಬಿಡಿ. ಹಾ, ನಿಜವಾಗ್ಲಾ? ಎಸ್. ಓಕೆ, ಕಾಲ್ ಮಾಡ್ತೀನಿ. ಹಾ. ಹಲೋ ಹಲೋ. ರಿಸಲ್ಟ್ಗೆ ನನ್ಗಿಂತ ಅಂಕಲ್ಗೆ ಕುತೂಹಲ ಜಾಸ್ತಿ. ಅವ್ರಿಗೆ ಯಾರಿದ್ದಾರೆ? ಅಂಕಲ್ಗೆ ನಾನು, ಅಪ್ಪ, ಅಮ್ಮ, ತಂಗಿ, ಇವಾಗ ನೀನು. ಫ್ಯಾಮಿಲಿ? ಚಿಕ್ಕ ವಯಸ್ಸಲ್ಲೇ ಊರ್ ಬಿಟ್ಟು ಬಂದ್ಬಿಟ್ರು. ಲೈಫ್ ಅರ್ಧ ನಾರ್ತ್ ಅಲ್ಲೇ ಹೋಯ್ತು, ಆರ್ಮಿಯಲ್ಲಿ. ಫಸ್ಟ್ ಮಗು ಹುಟ್ಟಿ ಸ್ವಲ್ಪ ದಿನದಲ್ಲೇ ಆಂಟಿ ಸತ್ತೋದ್ರು. ಆಮೇಲಿಂದ ಅಂಕಲ್ ಇಲ್ಲಿ ಬಂದ್ಬಿಟ್ರು. ಅವ್ರ ಮಗ ಆದಿಗೆ ನನ್ನ ವಯಸ್ಸು. ಸ್ಕೂಲು ಆಚೆಲಿ ಯಾವಾಗ್ಲೂ ಒಂದಾಗೇ ಇರ್ತೀವಿ. ಅವನೇ ನನ್ನ ಬೆಸ್ಟ್ ಫ್ರೆಂಡ್. ಹೈಯರ್ ಸೆಕೆಂಡ್ರಿ ಓದುವಾಗ ಸ್ಕೂಲಿಂದ ನಾವು ಎಕ್ಸ್ಕರ್ಷನ್ ಹೋಗಿದ್ವಿ. ರಿವರಲ್ಲಿ ಆಟ ಆಡ್ತಿದ್ವಿ. ಸ್ಲಿಪ್ ಆಗಿ ಅವನು ನನ್ನ ಕಾಪಾಡಕ್ಕೆ ಸ್ವಲ್ಪನೂ ಯೋಚನೆ ಮಾಡದೆ ನೀರಲ್ಲಿ ಧುಮುಕ್ದ. ನನ್ನ ಕಾಪಾಡ್ಬಿಟ್ಟ. ಆದ್ರೆ ಅವತ್ತಿಂದ ಅಂಕಲ್ಗೆ ನಾನೇ ಅವ್ರ ಮಗ ತರ. ನಾನು ಈ ತರ ಇರೋದಕ್ಕೆ ಕಾರಣ ಅಂಕಲೇ. ನನ್ನ ಕ್ಯಾರೆಕ್ಟರ್, ಬಿಹೇವಿಯರ್, ಕೆರಿಯರ್ ಎಲ್ಲ. ನಾನೊಂದು ವಿಷಯ ಆಸೆ ಪಡಕ್ ಮುಂಚೆ ಅಂಕಲ್ ನನಗೆ ಕೊಟ್ಬಿಡ್ತಾರೆ. ಇವಾಗ ನಿನ್ನನ್ನು. ನಾನ್ ಕಾಲ್ ಮಾಡುವಾಗ ಇದೇ ರಿಂಗ್ ಟೋನ್ ಇರ್ಲಿ. ತಗೊಳ್ಳಿ. ಇವಾಗ ನೀವ್ ಮಾಡಿ. ಹಲೋ ಹಲೋ. ರಿಂಗ್ ಟೋನ್ ಹೇಗಿದೆ? ಚೆನ್ನಾಗಿದೆ. ಇಷ್ಟ ಆಯ್ತಾ? ಹ್ಮ್. ಆ ಹಾಡಿನ ಲೈನ್ಸ್ ನಿಮ್ಗೆ ಅರ್ಥ ಆಯ್ತಾ ಅಬ್ಬಿ? ನೀವ್ ನನ್ ಜೊತೆ ಇಲ್ಲ ಅಂದ್ರು ಜೀವನ್ ಮೇಲೆ ನನ್ಗೆ ಯಾವ ಕೋಪನೂ ಇಲ್ಲ. ನೀವಿಲ್ಲ ಅಂದ್ರು ನನ್ಗೆ ಜೀವನ ಇದೆ, ಆದ್ರೆ ಅದು ಜೀವನನೇ ಇಲ್ಲ. ಇವಾಗ ಆ ಹಾಡು ನಿಮ್ಗೆ ಇಷ್ಟ ಆಗಿರುತ್ತೆ, ಏನು ಸರಿ ತಾನೆ? ಹೌದು. ಎಸ್, ದಟ್ ಇಸ್ ಸಾರಾ ಮರಿಯಂ ಜಾನ್.
FM ಅಲ್ಲಿ ಓಡ್ತಿದ್ಯಾ? ನನ್ನ ಫೋನ್ ಅನ್ಕೊಂಡೆ. ಏನಂತ ನೋಡೋಣ ಬನ್ನಿ. ಹೋಗೋಣ ಬನ್ನಿ ಬನ್ನಿ. ಸುಮಾರು ಒಂದು 8-8:30 ಇರುತ್ತೆ. ಅಂಗಡಿಗೆ ಬಂದ್ಬಿಟ್ಟು ಒಂದು ಬಾಟ್ಲ್ ಎಣ್ಣೆ ತಗೊಂಡು ಚಪ್ಲಿನ ಇಲ್ಲೇ ಬಿಟ್ಬಿಟ್ಟು ದೇವ್ರ ದರ್ಶನಕ್ಕೆ ಹೋದ್ರು. ಮಧ್ಯಾಹ್ನ ಅಂಗಡಿ ಮುಚ್ಚಕ್ ಬಂದಾಗ ಚಪ್ಲಿ ಇಲ್ಲೇ ಇರೋದನ್ನ ನೋಡಿದೆ. ಗಾಡಿನ ಆಗ್ಲೇ ಗಮನಿಸ್ದೆ. ಅದ್ರೊಳಗೆ ಮೊಬೈಲ್ ಫೋನ್ ರಿಂಗ್ ಆಗ್ತಾನೆ ಇತ್ತು. ಇದಕ್ ಮುಂಚೆ ಅವ್ರನ್ನೇನಾದ್ರೂ ನೋಡಿದ್ರಾ? ಇಲ್ಲ ಸರ್, ನಾನು ಆಗ್ಲೇ ಮೊದಲನೇ ಸಲ ನೋಡಿದ್ದು. ಏನು ಏನು ಯಾಕೆ ಕರ್ದೆ? ಇಲ್ಲಿ ಯಾರಾದ್ರೂ ಸತ್ತೋದ್ರು ಅಂತ ಕೇಳಕ್ಕ? ಮಗಳಿಗೆ ನಿಶ್ಚಿತಾರ್ಥ ಇಟ್ಬಿಟ್ಟು ಎಲ್ಲ ನೆಂಟ್ರನ್ನ ಮನೆಗೆ ಕರ್ಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರಿ. ಯಾಕೆ ಇಷ್ಟು ನಮ್ಮನ್ನ ಕಷ್ಟ ಪಡ್ತಾ ಇದ್ದೀರಾ ಹೇಳಿ? ಏನ್ ಪಾಪ ಮಾಡಿದೆ ನನ್ನ ಮಗಳಿಗೆ? ಯಾಕೆ ಇಷ್ಟು ಕಷ್ಟ ಕೊಡ್ತಾ ಇದ್ದೀರಾ? ನಮ್ಮನ್ನ ಇಷ್ಟು ಕಷ್ಟ ಪಡೋದ್ಕಿಂತ ಒಂದ್ ಸ್ವಲ್ಪ ವೇಷ ಕೊಟ್ಟು ನಮ್ಮನ್ನ ಸಾಯಿಸಾಕ್ಬಿಡಿ. ನಮ್ ಶ್ರೀನಗರಲ್ಲಿರೋ ದೇವಸ್ಥಾನದ ಹತ್ರ ಬೆಳಿಗ್ಗೆನೆ ಮನೋಜ್ ಕುಮಾರ್ ಅವನವರು ಕಿಡ್ನಾಪ್ ಮಾಡಲಾಗಿದೆ. ಮನೋಜ್ ಕುಮಾರಿನ ಮಗಳನ್ನ ಮದ್ವೆ ನಡಿಬೇಕಾಗಿರೋ ಸಮಯದಲ್ಲಿ ಈ ತರ ಘಟನೆ ನಡೆದಿದೆ. ಇದು ದೊಡ್ಡ ಸಮಸ್ಯೆ ಆಗಿದೆ. ಇದ್ರ ಬಗ್ಗೆ ನೀವಿನ್ನೂ ತಿಳ್ಕೊಬೇಕಂದ್ರೆ ಚಾನೆಲ್ 5 ನೋಡಿ. ಹದಿನಾಲ್ಕನೇ ತಾರೀಕು ಅಂದ್ರೆ ಇನ್ನೂ 1 ವಾರ ತಾನೇ ಇದೆ. ಅಷ್ಟರೊಳಗೆ ಎಲ್ಲ ಕೆಲಸ ಹೇಗ್ ಮುಗಿಸೋದು? ಮದ್ವೆನ ಆಮೇಲೆ ಇಟ್ಕೋಬೋದಾಗಿತ್ತಲ್ವಾ? ಮಾಡ್ಬೇಕಾಗಿರೋ ಕೆಲಸ ತುಂಬಾ ಇದೆ. ಬಂಧುಗಳೆಲ್ಲ ಇಷ್ಟು ಬೇಗ ಕರೆಯಕ್ಕಾಗಲ್ಲ. ಅಯ್ಯಯ್ಯೋ ಈಶ್ವರ, 10,000 ಜನನ್ ಕರಿಬೇಕಂದ್ರೆ ಈ ಕೈಯಲ್ಲಿ ಒಂದು ಫೋನ್ ಇದೆ. 2 ದಿವಸ ಕೆಲಸ ಮಾಡಿದ್ರೆ ಸಾಕು. ಮುಖ್ಯದವ್ರನ್ನ ಮಾತ್ರ ನೇರ ಹೋಗಿ ಕರೆದ್ರೆ ಸಾಕು. ಏನ್ ಹೇಳ್ತೀಯಾ? ಬೆಸ್ಟ್. ಅಣ್ಣನ ಮದ್ವೆಗೆ ಯಾರನ್ನೂ ಕರಿಬೇಡಿಪ್ಪ. ಸೇವಿಂಗ್ಸ್ ಮಾಡಿ ನನ್ನ ಮದ್ವೆನ ಗ್ರ್ಯಾಂಡ್ ಆಗಿ ಮಾಡ್ಕೊಳ್ಳೋಣ. ಅಪ್ಪ ನೋಡಿ, ಅತ್ತಿಗೆ ಫೋನ್ ಮಾಡಿದ್ಮೇಲೆ ಹೆಂಗ್ ಹೋಗ್ತಿದ್ದಾನೆ. ನಿಜವಾಗ್ಲೂ ನಿನಗೇನೆ ರಿವಾರ್ಡ್ ಕೊಡ್ಬೇಕು. ಅವನ್ನ ಈ ಸ್ಥಿತಿಗೆ ತಂದ್ಬಿಟ್ಟಿದ್ದೀರಲ್ಲ. ಹೌದು ರೀ, ಇವನು ಇದಕ್ ಮುಂಚೆ ನಡ್ಕೊಳ್ಳೋದ್ ನೋಡಿದ್ರೆ ನನ್ಗೆ ಭಯ ಆಗ್ತಿತ್ತು. ಇವಾಗ ಸ್ವಲ್ಪ ನೆಮ್ಮದಿಯಾಗಿದೆ. ಕರಿಬೇಕಾಗಿರೋ ಲಿಸ್ಟ್ ನ ಫಸ್ಟ್ ರೆಡಿ ಮಾಡಿ ಬೇಗ ಕೆಲಸ ಸ್ಟಾರ್ಟ್ ಮಾಡ್ಬಿಡೋಣ. ಟೀಚರ್ಗೂ ನಿಮ್ಗಿರೋ ಕೆಲಸನ ನೀವು ನೋಡಿ, ಬಾಕಿ ಇರೋ ಕೆಲಸನ ಮಿಲಿಟರಿ ಸ್ಟೈಲ್ ಅಲ್ಲಿ ಈ ರವಿ ಪ್ರಸಾದ್ ನೋಡ್ಕೋತೀನಿ. ಓಕೆನಾ? ನೀನು ನನ್ ಜೊತೆ ಇದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಂತ ಅವಾಗ ಯೋಚನೆ ಮಾಡಿದೆ. ಎಬಿ, ಅಂಕಲ್ ನ ಸ್ವಲ್ಪ ಡ್ರಾಪ್ ಮಾಡ್ಬಾ. ಏನಾಯ್ತು? ಹಲೋ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಈ ಮದ್ವೆ ಫಿಕ್ಸ್ ಆಗೋದಲ್ಲ ಒಂದು ರೀತಿಯಾದ ಭಾಗ್ಯ. ಯಾರ್ಯಾರಿಗೆ ಯಾರ್ಯಾರು ಬರಬೇಕು ಅಂತ ದೇವರು ಆಗ್ಲೇ ತಲೆಯಲ್ಲಿ ಬರೆದಿಟ್ಟಿರ್ತಾನೆ. ನನ್ನ ಬಾಳ್ ನೋಡಿದ್ರೇ ಗೊತ್ತಾಗುತ್ತಲ್ಲ. ಕರ್ನಾಟಕದಲ್ಲಿರೋ ಈ ರವಿ ಪ್ರಸಾದ್ಗೆ ಬಿಹಾರಲ್ಲಿ ಎಲ್ಲೋ ಹುಟ್ಟು ಬೆಳೆದಿರೋ ಒಂದು ಹುಡುಗಿ ನನಗ್ಯಾಕೆ ಹೆಂಡತಿಯಾಗಿ ಬರಬೇಕು? ಇದೆಲ್ಲಾನು ದೇವರ ಸೃಷ್ಟಿ. ಇಷ್ಟಪಟ್ಟಿರೋರೇ ನಮ್ಮ ಬಾಳ್ಕೆನಲ್ಲಿ ಬರೋದು ಅನ್ನೋದು ಆ ಬಾಳೆ ಆ ಮನುಷ್ಯನಿಗೆ ಬರೋ ದೊಡ್ಡ ಭಾಗ್ಯ. ಹೌದು, ನಿನಗೊಂದು ದೊಡ್ಡ ಬಂಪರ್ ಹೊಡಿತಲ್ಲ, ಎಲ್ಲಿ ನನ್ನ ಕಮಿಷನು? ನಿಮಗ್ ಕಮಿಷನ್ ಇಲ್ದೇನಾ? ಈ ಜೀವ ನಿಮ್ದೇ ಅಂಕಲ್. ಹೋಗೋ ಹುಚ್ಚುಡ್ಗ. ಶಾಕಿಂಗ್ ನ್ಯೂಸ್. 1, 2, 3 ಇವಾಗ 4ನೇದಾಗಿ ಒಬ್ರು ಕಿಡ್ನಾಪ್ ಮಾಡಲ್ಪಟ್ಟಿದ್ದಾರೆ. ಇವಾಗ ನಾವು ನೋಡಿದ್ದು ನಿಜ ಅಲ್ಲ, ಚಿತ್ರೀಕರಣ ಮಾಡಿದ ದೃಶ್ಯ. ಕಿಡ್ನಾಪಿಂಗ್ ಸೀರೀಸ್ ಅಲ್ಲಿ 4ನೇದು. ಮೈಸೂರಿನಲ್ಲಿ ಜವಳಿ ಅಂಗಡಿ ಇಟ್ಟಿರುವ ಹರೀಶ್ ಅವರು ಇವತ್ತು ಇಲ್ಲಿ ಕಿಡ್ನಾಪ್ ಮಾಡಲ್ಪಟ್ಟಿದ್ದಾರೆ. ಆ ಘಟನೆನ ನೇರಾಗಿ ನೋಡಿದ್ದ ಸಾಕ್ಷಿ ಈ ಸೆಕ್ಯೂರಿಟಿ ಅವರು ಚಾನೆಲ್ 5ಗೆ ರೀಕ್ರಿಯೇಟ್ ಮಾಡಿದ ವಿಡಿಯೋ
ಇವತ್ತು ಬೆಳಗ್ಗೆ 7:15 ಈ ATM ಇಂದ ಹರೀಶ್ ಅವರನ್ನ ಕಿಡ್ನಾಪಿಂಗ್ ಗ್ರೂಪ್ ಕಿಡ್ನಾಪ್ ಮಾಡಿದ್ದಾರೆ. ತಾರಾ ಕೇಳಿಸ್ತಿದ್ಯಾ? ತಾರಾ, ಹೊಸ ವಿಷಯ ಏನಾದ್ರೂ ಇದೆಯಾ? ವೀಣಾ, ವಿಚಾರಣೆಗೆ ಸಂಬಂಧಪಟ್ಟಿದ್ದ ಪ್ರಶ್ನೆನು ಮೀಡಿಯಾ ಕೇಳುವ ಯಾವುದೇ ಪ್ರಶ್ನೆನೂ ಪಾಸಿಟಿವ್ ಆಗಿದ್ದ ಉತ್ತರವನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತಿಗೂ ಕೊಟ್ಟಿಲ್ಲ. ಒಂದು ಪಕ್ಕ ಇಡೀ ಕರ್ನಾಟಕವನ್ನು ನಡುಗಿಸುವ ಕಿಡ್ನಾಪಿಂಗ್ ಘಟನೆಗಳು ಕೊನೆ ಮೊದಲು ಇಲ್ಲದೆ ಮುಂದುವರಿತಾನೆ ಇದೆ. ಒಂದಾದ್ಮೇಲೊಂದು 4 ಕಿಡ್ನಾಪಿಂಗ್ ಘಟನೆಗಳು ನಡೆದ ಮೇಲೂ ಕಿಡ್ನಾಪಿಂಗ್ ಗ್ರೂಪ್ ಅನ್ನ ಪೊಲೀಸ್ ಕಂಡು ಹಿಡಿದಿಲ್ಲ. ಈ ಘಟನೆಗಳು ಇಡೀ ಕರ್ನಾಟಕವನ್ನು ನಡುಗಿಸುತ್ತಾ ಇದೆ. ಕೇಳಿದ್ರಾ? ಸರಿಯಿಲ್ಲ ಅಂತೆ, ನಾವು ಮಾಡೋ ಡ್ಯೂಟಿ ಸರಿಯಿಲ್ಲ ಅಂತ. ಇದಕ್ಕಿಂತ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ದೊಡ್ಡ ಅವಮಾನನೇ ಇಲ್ಲ. ಎಲ್ ತನಕ ಹೋಗಿದೆ ನಿಮ್ಮ ಇನ್ವೆಸ್ಟಿಗೇಷನ್? ಸರ್, ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್. ಪೊಲೀಸ್ ಎಲ್ಲಾ ಜಾಗದಲ್ಲಿ ಹುಡುಕ್ತಾ ಇದ್ದಾರೆ. ಏನ್ ಹುಡುಕ್ತಿದ್ದೀರೋ ನೋಡಿ. ಒಬ್ರು ಇಬ್ರು ಅಲ್ಲ, 4 ಜನ ಇಲ್ಲಿ ತನಕ ಕಾಣದೆ ಹೋಗಿದ್ದಾರೆ. ಅವ್ರ ಸ್ವಂತಗಳು ಊರ್ ಜನರು ಸೇರಿ ಆಕ್ಷನ್ ಕೌನ್ಸಿಲ್ ಮಾಡ್ತಾ ಇದ್ದಾರೆ. ನೋಡ್ತಿದ್ದೆಲ್ಲ, ಪತ್ರಿಕೆ ಅವರು, ಚಾನೆಲ್ ಅವರು ಪೊಲೀಸ್ ಮೇಲೆ ತಲೆ ಮೇಲೆ ಕೂತ್ಕೊಂಡಿದ್ದಾರೆ. ಸರ್, ಟ್ರೈ ಮಾಡ್ತಾ ಇದೀವಿ, ಆದ್ರೆ ಯಾವುದೇ ರೀತಿ ಕ್ಲೂ ಇಲ್ಲದೆ ಅವ್ರು ಬಹಳ ಬ್ರಿಲಿಯಂಟ್ ಆಗಿದ್ದಾರೆ. ಒಂದ್ ಕೆಲಸ ಮಾಡು, ನ್ಯೂಸ್ ಪೇಪರ್ ನಲ್ಲಿ ಒಂದು ನ್ಯೂಸ್ ಕೊಡಿ. ಪ್ರಿಯ ಕಿಡ್ನಾಪರ್ಸ್, ಇನ್ಮೇಲೆ ಕಿಡ್ನಾಪ್ ಮಾಡೋ ಹಾಗಿದ್ರೆ ನಮ್ಗೆ ಒಂದು ಕ್ಲೂ ಕೊಟ್ಬಿಟ್ಟು ಹೋಗಿ ಅಂತ ತಾಳ್ಮೆಯಿಂದ ಕೇಳ್ಕೊತೀವಿ ಅಂತ ಹೇಳಿ. ನಾನ್ಸೆನ್ಸ್. ಹಲೋ, ಸಾರಿ ಸರ್. ಸರ್ ಸರ್ 12 hours, ಜಸ್ಟ್ 12 hours. ಅಷ್ಟರೊಳಗೆ ನಿಮ್ಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಡೀಟೇಲ್ಸ್ ನನ್ನ ಟೇಬಲ್ನಲ್ಲಿ ಬಂದು ಸೇರಬೇಕು. ಗಾಟ್ ಇಟ್? ಓಕೆ, ಗೆಟ್ ಲಾಸ್ಟ್. ಓಕೆ ಸರ್. ಛೇ, ಅರಸೂರೆಲ್ಲ ಇಳಿರಿ, ಅರಸೂರೆಲ್ಲ ಇಳಿರಿ. ಬೇಗ ಹತ್ತಿ, ಬೇಗ ಹತ್ತಿ. ಬೇಗ ಸ್ವಲ್ಪ ಹತ್ರ ಇರು. ರೈಟ್ ರೈಟ್ ರೈಟ್. ಅಣ್ಣ 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 ಹತ್ತಪ್ಪ. ಅಣ್ಣ ನಿಲ್ಸಿ. ಏನ್ ಸರ್, ಮಕ್ಳು ಇನ್ನೂ ಹತ್ತೇ ಇಲ್ಲ, ಅಷ್ಟರೊಳಗೆ ಗಾಡಿ ಕೆಲಸ ನೋಡಿ ಸರ್, ತಗೊಂಡ್ಬಿಟ್ರಿ? ಅವ್ರು ಬೇರೆ ಬಸ್ಸಲ್ಲಿ ಬರ್ತಾರೆ. ನಿಲ್ಸಿ ನಿಲ್ಸಿ. ಹಲೋ, ಹಲೋ, ಹೌದಾ? ಯಾವಾಗ? 1 ಸೆಕೆಂಡ್. ಓಕೆ. ಸುದೀಪ್, ಹಾ? ಸೀರಿಯಲ್ ಕಿಡ್ನಾಪಿಂಗ್ ಕೇಸ್ನ ಕ್ರೈಮ್ ಬ್ರಾಂಚ್ಗೆ ಬದಲಾಯಿಸಿದ್ದಾರೆ. ಇನ್ವೆಸ್ಟಿಗೇಷನ್ ಆಫೀಸರ್ ಯಾರು? ಗಾಡಿ ಬಂತು, ಹೋಗಿದ್ ಬಸ್ ತಿರುಗಿ ಬರ್ತಿದೆ ಕಣೋ. ಪೊಲೀಸ್ ಜೀಪ್ ಯಾಕೆ ಬರ್ತಾ ಇದೆ? ಇಲ್ಲಾಂದ್ರೆ ನಡಿಬೇಕಾಗಿತ್ತು. ನಾನೇ ಫಸ್ಟ್ ಹತ್ತೀನಿ. ಹತ್ತೋ. ನನ್ ಸೀಟ್. ಜಾಗ ಬಿಡು, ನಾನೇ ಫಸ್ಟ್ ಹತ್ತೀನಿ. ಜಾಗ ಬಿಡು. ಇಲ್ಲೇ ನಿಂತ್ಕೊಳ್ಳೋಣ. ಗಿರೀಶ್ ಪಾರ್ಥಸಾರಥಿ, ಇವಾಗ ದಾವಣಗೆರೆ ಕ್ರೈಮ್ ಬ್ರಾಂಚ್ SP, ಸ್ವಂತ ಊರು ಹುಬ್ಳಿ. ಧರ್ಮತಾ ಪಟ್ಟಿ ಇಳಿ. ಧರ್ಮತಾ ಪಟ್ಟಿ ಇಳಿ. ಅಣ್ಣ ಒಂದು ಟೀ ಹಾಕಿ. ಸರಿ ಸರ್. ಒಂದು ಸ್ಟ್ರಾಂಗ್ ಟೀ ಹಾಕಿ.
ಓಕೆ ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಹದಿನಾರನೇ ತಾರೀಕು ನನ್ನ ಮಗಳು ಹಾರ್ಟ್ ಆಪ್ರೇಷನ್. ಅವಳು ಮಲ್ಕೊಂಡಿರೋದನ್ನ ನೋಡಿದ್ರಲ್ಲ ಸರ್, ನನಗೆ ಏನು ಮಾಡ್ಬೇಕನ್ನೋ ಗೊತ್ತಾಗ್ತಿಲ್ಲ ಸರ್. ಡೈಲಿ ಕೊಡ್ತಿರೋ ಔಷಧಿ ಹೆಸರು ಕೂಡ ನನಗೆ ಗೊತ್ತಿಲ್ಲ ಸರ್. ಎಲ್ಲ ಅವಳೇ ನೋಡ್ಕೊಂಡಿದ್ದು. ಶಾಜಿ ಕೇರ್ ಅಮ್ಮ ಸರ್. ಓ ಹೇಳಿ ಅಮ್ಮ. ಬೆಳಗ್ಗೆ ಅಪ್ಪನೂ ಮಗಳು ವಾಕಿಂಗ್ ಹೋಗಿದ್ರು. ಅವಾಗ ಒಂದು ಲಾರಿ ಬಂದು ಹೊಡೆದು ಬಿಟ್ಟಿದ್ದಾನೆ. ಹಾಗೆ ಅವನ್ನ ತಗೊಬಂದು ಹಾಸ್ಪಿಟಲ್ಗೆ ಸೇರಿಸ್ಬಿಟ್ಟಿದ್ದಾರೆ. ATM ಅಲ್ಲಿ ಹಣ ತೆಗಿಯಕ್ಕೆ ಹೋಗಿದ್ದ ನನ್ನ ಮಗ. ಅವನಿಗೆ ಹಿಂಗಾಗೋಯ್ತಲ್ಲ. ಮಗೇಶ್ ಸರ್. ಕಿಡ್ನಾಪ್ ಮಾಡಿದ್ದವನ್ನ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲರನ್ನೂ ತಿರ್ಗಾ ವಿಚಾರಣೆ ಮಾಡಬೇಕು. ಎಸ್ ಸರ್. ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ಇಟ್ ಸರ್. ಎಸ್ ಸರ್. ಸಲೀಂ. ಎಸ್ ಸರ್. ರಾಜ್ ಬಾಬು, ದೇ ವಿಲ್ ಅಸಿಸ್ಟ್ ಯು. ಸರಿ ಸರ್. ಟೇಕ್ ಯುವರ್ ವೆಹಿಕಲ್. ಗೋ. ಮಹೇಶ್, ಮೇಕ್ ಇಟ್ ಫಾಸ್ಟ್. ಓಕೆ ಸರ್. ಕಮ್ ಆನ್, ಲೆಟ್ಸ್ ಗೋ. ಏಬಿ ಗಾಡಿ ನಿಲ್ಸು. ನನ್ ಟ್ರೈನ್. ಏಬಿ ಗಾಡಿ ನಿಲ್ಸು. ನಾನು ಏನೇ ಬಿ. ಟ್ರೈನ್ ಹೋಯ್ತಲ್ಲ, ನೆಕ್ಸ್ಟ್ ಸ್ಟೇಷನಲ್ಲಿ ಹತ್ತನ. ಅದ್ಯಾಕೆ? ಅಲ್ಲಿ ತನಕ ಇಷ್ಟವಾದವ್ರ ಪಕ್ಕದಲ್ಲೇ ಕೂತ್ಕೊಂಡಿರ್ತಾರೆ ಅಂತ ಅಷ್ಟೇ. ಅಯ್ಯೋ, ಎಲ್ಸಾ ಕಾಲ್ ಮಾಡಿದ್ಲು. ಏನ್ ಹೇಳಿದ್ಲು ನನ್ನ ಪ್ರಿಯವಾದ ತಂಗಿ? ಏನ್ ಹೇಳಿದ್ಲು? ನಿಮ್ ಪಕ್ಕದ ಫ್ಲಾಟ್ ಅಲ್ಲಿ ಯಾವ್ದೋ ಒಂದ್ ಹುಡುಗಿನ ನೀವ್ ಲವ್ ಮಾಡಿದ್ರಂತೆ. ನಾನು ಯೋಚನೆ ಮಾಡಿದೆ, ಅದರಲ್ಲಿ ಅರ್ಧ ನಿಜ. ಲವ್ ಇತ್ತು, ಆದ್ರೆ ಅವಳಿಗೆ ನನ್ನ ಮೇಲೆ. ಅವಳ ತಾತಯಿಂದ ಪ್ರಪೋಸಲ್ ಬರುವಾಗ್ಲೇ ನನಗೆ ಗೊತ್ತಾಗಿದ್ದು. ಅಪ್ಪ ಅಮ್ಮ ತುಂಬಾ ಫೋರ್ಸ್ ಮಾಡಿದ್ರು. ಆಮೇಲೇನು, ಅವಾಗ್ಲೂ ನನ್ನ ಹೃದಯ ಬೇರೆ ಯಾರಿಗೋ ಕಾಯ್ತಾ ಇತ್ತು. ಯಾರಿಗೋಸ್ಕರ ಹೇಳಲ್ಲ, ಬೇಕಂದ್ರೆ ಕೊಡ್ತೀನಿ. ನೀನ್ ಬರ್ತೀಯಲ್ಲ, ಅವಾಗ ನೋಡ್ಕೋತೀನಿ. ಅವಾಗ ತಾನೇ? ಅವಾಗ ಮಾತ್ರ ಅವಾಗ ನಿಮ್ ಪರ್ಮಿಷನ್ ಕೇಳಲ್ಲ, ನಾನೇ ತಗೋತೀನಿ. ಎಬಿ ಟ್ರೈನ್ ಬಂದ್ಬಿಡ್ತು. ಓಕೆ ಬಾಯ್. ಬೇಗ ಓಡೋ. ಮಹೇಶ ಬಾರೋ. ಹತ್ತೆ. ಬೇಗ ಆತು. ನೋಡ್ತಾ ಇದ್ದೀರಾ? ಹತ್ತಿ. ಸೀಟ್ ಸಿಕ್ತು. ಎಬಿ ಬೇಜಾರಾಯ್ತಾ? ಹೌದು, ನೀನ್ ಟ್ರೈನ್ ಹತ್ತಕ್ ಮುಂಚೆ ನನ್ನ ನೋಡ್ತೀಯ ಅನ್ಕೊಂಡೆ. ಅಯ್ಯೋ, ಅಷ್ಟು ಆತ್ರ ಪಟ್ಟು ಬಂದು ಟ್ರೈನ್ ಹಿಡಿಯುವಾಗ ನಿಮ್ಮನ್ನ ಹೇಗ್ ನೋಡಕ್ಕಾಗುತ್ತೆ? ನಾನ್ ಕೇಳಿದ್ದಲ್ಲ. ತಳ್ಬಿಟ್ನಲ್ಲ, ಅದ್ ಬೇಜಾರಾಯ್ತಾ? ಸರಿ, ಹಾಗಾದ್ರೆ ಲೆಕ್ಕದಲ್ಲಿ ಇಟ್ಕೊಳ್ಳಿ. ಟೆಲ್ ಮಿ ಮಗೇಶ್, ಹೇಗೆ ನಡೀತಾ ಇದೆ? ಗೋಯಿಂಗ್ ವೆಲ್ ಸರ್. ಚಿಕ್ಕದಾಗಿ ಒಂದು ಕನ್ಫ್ಯೂಷನ್, ಆದರೆ ಅದನ್ನು ಕೇಳ್ಬೋದಾ? ಕಮ್ ಆನ್ ಮ್ಯಾನ್. ಮನೋಜ್ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಅವನು ಯಾವಾಗಲೂ ಕುಡಿತಾನೆ ಇರ್ತಾನೆ, ಮನೇಲಿ ಯಾವಾಗಲೂ ಜಗಳ ಮಾಡ್ತಾನೆ, ಆಮೇಲೆ ಭಾಳ ಸಾಲ ಕೂಡ ಮಾಡಿದ್ದಾನೆ. ಮನೇಲಿ ನಡೆಯುವಂಥ ಒಳ್ಳೇದು ಕೆಟ್ಟದ್ದು ಎಲ್ಲ ವಿಷಯದಲ್ಲಿ ಈ ರೀತಿ ದಿಢೀರಂತ ಕಾಣದೆ ಹೋಗ್ಬಿಡ್ತಾನೆ. ಭಾಳಷ್ಟು ಸರಿ ಈ ರೀತಿ ನಡೆದಿದೆ. ಸಿಸ್ಟರ್ ಮದುವೆಗೋಸ್ಕರ ಬ್ಯಾಂಕಲ್ಲಿ ದುಡ್ಡು ತೊಗೊಂಬರ್ತೀನಂತ ಹೋದವನು ಇದುವರೆಗೂ ಬರಲೇ ಇಲ್ಲ. ಯು ಮೀನ್? ಅದೇನಂದರೆ ಮನೋಜ್ ಕಾಣ್ತಾ ಇಲ್ಲ. ಅದು ಕಿಡ್ನಾಪೇ ಆಗಿರ್ಬೋದಲ್ವಾ? ನಿಜವಾಗ್ಲೂ ನಮ್ಮ ಕೇಸಲ್ಲಿ
ಡೌಟ್ ಪಡೋ ಥರ ಕಿಡ್ನಾಪ್ ಅನ್ನೋದು ಸಾಜಿ KR SA ಚಂದ್ರಶೇಖರ್, ಆಮೇಲೆ ಥಾಮಸ್ ಸರ್ ವೈಫ್ ನಿಶಾ, ಮಿಕ್ಕಿದ್ದೆಲ್ಲ ಮಿಸ್ಸಿಂಗ್ ತಾನೆ ಸರ್? ಅದು ಒಂದು ವೇಳೆ ಕಿಡ್ನಾಪೇ ಆಗಿರ್ಬೋದಂತ ನಮ್ಮ ಅನುಮಾನ ತಾನೆ ಸರ್? ಬ್ರಿಲಿಯಂಟ್ ಅಬ್ಸರ್ವೇಷನ್. ಓಕೆ ಸರ್. ಡೂ ಒನ್ ಥಿಂಗ್, ಮನೋಜ್ ಫ್ರೆಂಡ್ಸ್ ಮತ್ತು ಆಫೀಸ್ ಸ್ಟಾಫ್ ಹತ್ರ ಡೀಟೇಲ್ ಆಗಿ ವಿಚಾರಣೆ ಮಾಡಿ. ಐ ವಿಲ್ ಕಾಲ್ ಯು. ಓಕೆ ಸರ್. ಏನ್ರಿ, ಹಾ. ಫಸ್ಟ್ ನೀರ್ ಕೊಟ್ಬಿಟ್ಟು ಆಮೇಲೆ ಕೇಸ್ ನೋಡಿ. ಸೋಪು ಕಣ್ಣಲ್ಲಿ ಇಳಿತಿದೆ. ಹಾಂ 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 ಓಕೆ. ಹಾಂ ತಿಂಗಳು ಬಾಡಿಗೆ ಮಾತ್ರ ತಗೋತಾರೆ, ಆದ್ರೆ ಪೈಪು ಸರಿ ಮಾಡ್ತಿಲ್ಲ. ಏನ್ರಿ ಸ್ನಾನ ಮಾಡು ಹೋಗು. ಏನ್ರಿ ಹಾಗೆ ಮಗುನ ನೋಡಿ. ಹಾಂ ಸರ್. ಹಾಂ ರೇಚಲ್, ಕೇಳೋದಕ್ಕೆ ಕಷ್ಟವಾಗೇ ಇರುತ್ತೆ. ಫೆಮಿನಿಸ್ಟು, ಸ್ವಲ್ಪ ತಾಳ್ಮೆಯಿಂದಿರು. ಏನ್ ಸರ್? ನಮ್ಮ ವಿನಿತಾ ಟೀಚರ್ ಹಸ್ಬೆಂಡ್ ಶಿಪ್ನಲ್ಲಿದ್ದಾರಲ್ಲ, ಹೌದು ಸರ್. ಟೀಚರ್ನ ಮಾರಲ್ ಬ್ಯಾಕ್ಗ್ರೌಂಡ್ನ ಅನಲೈಸ್ ಮಾಡಿ ಅವ್ರ ಬಗ್ಗೆ ಸ್ವಲ್ಪ ರೂಮರ್ಸ್ ನ್ಯೂಸ್ ಪೇಪರಲ್ಲಿ ಬಂದಿತ್ತಲ್ವಾ, ಆ ರೂಟ್ನಲ್ಲೇ ವಿಚಾರಣೆ ಮಾಡಿ ಒಂದು ಚೇಂಜ್ಗೆ. ಸರಿ ಸರ್. ನಾವು ಕಿಡ್ನಾಪ್ ಅಂತ ಅನ್ಕೊಂಡಿದ್ವಿ, ಒಂದು ವೇಳೆ ಹೈಡಿಂಗ್ನಲ್ಲಿದ್ದಾರ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಓಕೆ ಓಕೆ ಸರ್. ರಾತ್ರಿ ಆದ್ರೂ ಆ ರೇಚ್ ಎಲ್ಲ ಮಲ್ಗಕ್ ಬಿಡಲ್ಲ ಅನ್ಸುತ್ತೆ. ಇವ್ರಾ ಆ ಟೀಚರ್? ವಿನಿತಾ ನೋಡಿದ್ರೇನೆ ಗೊತ್ತಾಗುತ್ತೆ, ಪಾಪ ಹೌಸ್ ವೈಫ್ ಅಂತ. ಹಾಗೇನು? ಹಾ ಹೌದು. ನೋಡಿ, ಕಿಚನ್ ನ ಕ್ಲೋಸ್ ಮಾಡ್ತೀನಿ, ಬೇಗ ಬಂದ್ರೆ ನಿಮ್ ಡಿನ್ನರ್ ಸಿಗುತ್ತೆ. ಸರ್, ಮ್ಯಾನೇಜರ್ ಇದ್ದಾರಾ? ಹಾಂ ಇದ್ದಾರೆ ಸರ್. ಕರೀರಿ. ಸರಿ, ಓಕೆ. ಹೇಳಿ ಸರ್. ಕ್ರೈಮ್ ಬ್ರಾಂಚ್ SP. ಸಾರಿ ಸರ್, ನಾನು ಎಕ್ಸ್ ಮಿಲಿಟರಿ ಮ್ಯಾನ್ ಸರ್. ಹೆಸರು ಅವಿಲ್ದಾರ್ ಕುಮರೇಶನ್ ಸರ್. ಕೂತ್ಕೊಳ್ಳಿ. ಬೇಡ ಸರ್. ಪುರುಷೋತ್ ಸರ್, ಎಷ್ಟು ವರ್ಷ ಇಲ್ಲಿದ್ದೀರಾ? 4 ವರ್ಷದಿಂದ ಇಲ್ಲಿ ಮ್ಯಾನೇಜರ್ ಆಗಿದ್ದೀನಿ ಸರ್. ಓಕೆ. ಈ ಕಾಂಪ್ಲೆಕ್ಸ್ನಲ್ಲಿ ಟೋಟಲ್ ಆಗಿ ಎಷ್ಟು ಶಾಪ್ಸ್ ಇದೆ? 7. ಹಾಂ, ಆ 7 ಶಾಪ್ನಲ್ಲಿರೋ ಸ್ಟಾಫ್ಸು, ಮ್ಯಾನೇಜರ್ಸ್ ಎಲ್ಲರನ್ನೂ ಇಲ್ಲಿ ತಕ್ಷಣ ಬರೋಕ್ಕೆ ಹೇಳಿ. ಎನಿ ಪ್ರಾಬ್ಲಮ್? ಇಲ್ಲ ಸರ್, ಇವಾಗ ಬರಕ್ಕೆ ಹೇಳ್ತೀನಿ ಸರ್. ಓಕೆ. ಸರ್, ಸೂಪರ್ ಮಾರ್ಕೆಟ್ನಲ್ಲಿ ಕಾರ್ ಕಳೆದೋಗಿರೋ ವಿಷಯ ನಿಮಗೆ ಮರ್ತಿರಲ್ಲ ಅನಿಸುತ್ತೆ. ಆಮ್ ರೈಟ್? ಆ ಯಪ್ಪ ಬಂದಿದ್ದು ರೋಡ್ ಕ್ರಾಸ್ ಮಾಡಿನೇ. ಇಲ್ಲಿ ನೋಡಿ, ಕಾರ್ನ ಈ ಕಡೆಯಿಂದ. ಸರಿ ತಾನೆ? ದಟ್ ಮೀನ್ಸ್ ಸೂಪರ್ ಮಾರ್ಕೆಟ್ ಯೂನಿಫಾರ್ಮ್ ಹಾಕಿರೋ ರೆಗ್ಯುಲರ್ ವ್ಯಕ್ತಿಯೊಬ್ಬ ಥಾಮಸ್ನ ಕಾರ್ ಬರೋಕ್ಕೆ ಮುಂಚೆನೇ ಇಲ್ಲೆಲ್ಲೋನೋ ವೇಟ್ ಮಾಡಿದ್ದಿರ್ತಾನೆ, ರೈಟ್? ಕಾಂಪ್ಲೆಕ್ಸ್ ಮುಂದೆ ಸೆಕ್ಯೂರಿಟಿ ಯೂನಿಫಾರ್ಮ್ ಹಾಕೊಂಡು ನಿಮ್ಮೆಲ್ಲರ ಮುಂದೆನೂ ಧೈರ್ಯವಾಗಿ ಒಬ್ಬ ನಿಂತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಅವನು ಶಾಪ್ ಒಳಗಡೆನೇ ಇದ್ದಿರ್ಬೋದು, ಇಲ್ಲಾಂದರೆ ಈ ಬಿಲ್ಡಿಂಗ್ ಮುಂದೆ ನಿಂತಿರೋ ಯಾವುದೋ ಒಂದು ಗಾಡಿ. ಕರೆಕ್ಟ್ ತಾನೇ? ಸರಿನೇ, ಆದರೆ ಅಂಗಡಿ ಒಳಗೆ ಬರೋಕೆ ಏನು ಚಾನ್ಸಸ್ ಇಲ್ಲ ಸರ್. ಆ ದಿನ ನಿಮ್ಗೇನಾದರೂ ಸಂದೇಹ ಬರೋ ಹಾಗೆ ಗಾಡಿ ಏನಾದರೂ ನೋಡಿದ್ರಾ? ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಯೋಚನೆ ಮಾಡಿ ಹೇಳಿ. ಈ ಕೇಸ್ನ ಸೀರಿಯಸ್ನೆಸ್ ನಿಮಗೆ ಗೊತ್ತಿದೆ. ಸಸ್ಪೆಕ್ಟ್ ಯಾರು ಅಂತ ಇಲ್ಲಿ ತನಕ ಗೊತ್ತೇ ಆಗಿಲ್ಲ. ಇನ್ಮೇಲೂ ಯಾವ ನಿಮಿಷದಲ್ಲೂ ಇದೇ ರೀತಿ ನಡೆಯೋ ಸಾಧ್ಯತೆ ಇದೆ. ಸೊ ಹೆಲ್ಪ್ ಮಾಡಿ. ನಿಮ್ಮ ಸುರಕ್ಷತೆಗೆ ನನ್ನ ರಿಕ್ವೆಸ್ಟ್ ಇದು.
ಸರ್ ಒಂದು ರೆಡ್ ಕಲರ್ ಗಾಡಿ ರೆಡ್ ಕಲರ್ ಓಮ್ನಿ ಟೆಲ್ ಮಿ. ಅಲ್ಲಿ ನನ್ನ ಅಂಗಡಿ ಮುಂದೆ ಎಲ್ಲಿ ಎಲ್ಲಿ ಕಮ್ ಶೋ ಮಿ. ಅವತ್ತು ಆ ಆಮ್ನಿ ಅಲ್ಲೇ ತುಂಬ ಹೊತ್ತು ನಿಲ್ತಿತ್ತು ಸರ್. ಅವತ್ತು ನಾನು ಜ್ಯೂಸ್ ಕುಡಿಯೋಣಂತ ಆಚೆ ಬಂದೆ ಸರ್. ಆ ಆಮ್ನಿ ಗಾಡಿಯಲ್ಲಿ ಹಿಂದ್ಗಡೆ ಇರೋ ಗ್ಲಾಸ್ ಸಿಕ್ಕೋರು ಸ್ವಲ್ಪ ವಿಚಿತ್ರವಾಗಿತ್ತು ಸರ್. ಒಂದು ಫೋಟೋ ತೆಗೆಯೋಣ ಅಂತ ಟ್ರೈ ಮಾಡುತ್ತೆ ಸರ್. 1 ನಿಮಿಷದಲ್ಲಿ ಗಾಡಿ ಬೇಗ ಹೊಟ್ಬಿಡ್ತು. ಆ ಸ್ಟಿಲ್ ನಿಮ್ಮ ಮೊಬೈಲ್ನಲ್ಲಿ ಇದೆಯಾ? ಡಿಸೈನ್ ಚೆನ್ನಾಗಿದೆ ಅಂತ ನಾನು ತೆಗೆದೆ, ಆದರೆ ಅದು ಇದೆಯೋ ಚೆಕ್ ಇಲ್ವೋ ಮಾಡಿ ನೋಡಿ. ಹಾಂ ಇದೆ ಸರ್. ಶೋ ಮಿ. ರೆಡ್ ಕಲರ್ ಓಮ್ನಿ ಕಾರ್ಗಿಂದೆ ಮೈ ಫಾದರ್ ಈಸ್ ಅ ಜೂಯಿಷ್ ಆಪ್ಷನ್ ಅಂದ್ರೆ ಆಪ್ಷನ್. ಸಿಟಿ ಫುಲ್ಲು ಹುಡುಕ್ರಿ, ಡಿಸ್ಟಿಕ್ ಫುಲ್ಲು ಮೆಸೇಜ್ನ ಪಾಸ್ ಮಾಡಿ ಫಾಸ್ಟ್. ಮೈ ಫಾದರ್ ಇಸ್ ಎ ಜೂಯಿಸ್ ಕಾರ್ಪೆಂಟರ್. ನೆಕ್ಸ್ಟ್ ಬರೋರು 6ನೇ ಕ್ಲಾಸ್ ಅವರು ಸಂಗೀತ ವಿಶೇಷಗಳು. ಎಷ್ಟು ಸುಂದರವಾಗಿ ಆಡಿದ್ರು. ಅದು ಸಾಂಗ್ ಅವ್ರಿಗೆ ಕೇಳಿಸ್ಲಿಲ್ಲ ಅಂದ್ರು. ಅವ್ರಿಗೆ ಕೇಳ್ಸಲ್ಲ ಅಂತ ಯಾರು ಹೇಳಿದ್ದೆ ಬಿ? ಅವರಿಗೆ ಕೇಳ್ಸತ್ತೆ. ಅವರ ಶಬ್ದ ಮಾತು ಎಲ್ಲ ನಾನೇ. ಆಕಾಶ ನೋಡ್ದೆ ಬಿ, ಎಷ್ಟು ನಕ್ಷತ್ರ ಇದೆ ಅಲ್ವಾ? ನಕ್ಷತ್ರ ನೋಡಕ್ಕೆ ಆಕಾಶ ನೋಡ್ಬೇಕಂತ ಏನು ಇಲ್ವಲ್ಲ. ಇದೋ ಇಲ್ಲಿ ನೋಡಿದ್ರೆ ಸಾಕಾಗಲ್ವಾ? ಎಲ್ಲಿ? ಇಲ್ಲಿ. ಇದೋ ನಕ್ಷತ್ರಗಳು. ಮಹೇಶ್. ಎಸ್ ಸರ್. ಏನಾಯ್ತು ಆ ಮನೋಜ್ನ ಕೇಸು? ಇದು ಮನೋಜ್ ಸಾಧಾರಣವಾಗಿ ತಪ್ಸ್ಕೊಂಡಿರೋ ಥರ ಕಾಣ್ತಾ ಇಲ್ಲ ಸರ್. ಆಮೇಲೆ ಯಾವಾಗಲೂ ಮೊಬೈಲ್ ಅವ್ರ ಕೈಯಲ್ಲೇ ಇರುತ್ತೆ ಸರ್. ಕಾಣಲಿಲ್ಲ ಅಂದರೆ ಗಾಡಿಯಲ್ಲೇ ಫೋನ್ ಇಡ್ತಾ ಇದ್ರಲ್ವ ಸರ್. ಎನಿವೆ ವಿಲ್ ಮೀಟ್ ಅಟ್ 9:30 AM. ಓಕೆ ಓಕೆ ಸರ್, ಶೂರ್. ಕೇಸ್ನ CBCID ಮಾಡಿಸ್ಬೇಕು. 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 ಕೊಡಬೇಕು. 5 ಮಿಸ್ಸಿಂಗ್ ಕೇಸು ಕನ್ಫರ್ಮ್ಡ್ ಆಗಿ ಕಿಡ್ನಾಪ್ ಮಾಡಿದಾರ ಅಂತ ನಮಗೆ ಗೊತ್ತಾಗಬೇಕಂದ್ರೆ ಇವರೆಲ್ಲರನ್ನು ಕನೆಕ್ಟ್ ಮಾಡೋ ಹಾಗೆ ನಮಗೊಂದು ಕ್ಲೂ ಸಿಗಬೇಕು. ಅದೇನು ಅಂತ ಕಂಡುಹಿಡಬೇಕು ಅಂತಾನೆ ನಾನು ನಿಮ್ಗೆ ಆ ಟಾಸ್ಕ್ನ ಕೊಟ್ಟಿದ್ದೆ. ಓಕೆ. ಇದರಲ್ಲಿ ಮಹೇಶ್ನ ಮೊದಲ ಅಸೈನ್ಮೆಂಟ್ ಇದೇನೆ. ಕಿಡ್ನಾಪ್ ಮಾಡಲ್ಪಟ್ಟ 5 ಮಂದಿನೂ ಪಕ್ಕದಲ್ಲಿರೋ ಪೋಸ್ಟ್ ಆಫೀಸ್ ಲಿಮಿಟ್ನಲ್ಲಿರೋರೆ. ಅದರಲ್ಲಿ ನಂಬರ್ 1 ತಿರ್ಚಂಗೋಡ್ ಮಾರ್ಕೆಟ್, ನಂಬರ್ 2 ಪುದುನಗರ್. ಇವರೇನೆ ಕಿಡ್ನಾಪ್ ಮಾಡಲ್ಪಟ್ಟ ಪುದುನಗರ್ನ 3 ಮಂದಿ. ನಂಬರ್ 1 ವಿನಿತಾ ಟೀಚರ್, ಮನೋಜ್ ಪುದುನಗರ್ ಆ್ಯಂಡ್ SI ಚಂದ್ರಶೇಖರ್. ರೈಟ್. ಇದರಲ್ಲಿ ಏನಂದರೆ ಮಣ್ಕಳ್ತನ ಮಾಡಲ್ಪಟ್ಟ ಪುದುಪಾರೆ ರಿವರ್ ಪುದುನಗರ್ ಏರಿಯಾದಲ್ಲಿದೆ. ಈ ಎಲ್ಲ ಸಮಸ್ಯೆಗಳಿಗೂ ಮಧ್ಯೆನೇ SI ಚಂದ್ರಶೇಖರ್ ಇಂಜೂರ್ ಆಗಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ, ಕಿಡ್ನಾಪ್ ಮಾಡಲ್ಪಟ್ಟಿದ್ದಾರೆ. ಇನ್ ಬ್ರೀಫ್, ಪುದುಪಾರೆ ರಿವರ್ ಅಲ್ಲಾಂದರೆ ಪುದುನಗರ್. ಕಿಡ್ನಾಪ್ ಮಾಡಲ್ಪಟ್ಟ 5ರಲ್ಲಿ 3 ಮಂದಿ ಇದ್ರ ಮೂಲಕ ಏನಾದರೂ ಕನೆಕ್ಷನ್ ಇದೆಯಾ ಅಂತ ವಿಚಾರಣೆ ಮಾಡಿದ್ಮೇಲೆ ನಿರ್ಧಾರಕ್ಕೆ ಬರೋಣ. ಓಕೆ ಮಹೇಶ್? ಎಸ್ ಸರ್. ಟೆಲ್ ಮಿ. ಈ ರೂಟಲ್ಲಿ ಲೋಕಲ್ ಪೊಲೀಸ್ನ ವಿಚಾರಣೆ ಮಾಡಿದ್ದಾರೆ. ಮಣ್ಣು ತೆಗೆಯೋ ಕಾಂಟ್ರಾಕ್ಟರ್ ಬಗ್ಗೆ ಇದಕ್ಕೆ ಮುಂಚೆ ಭಾಳ ಅಲಯನ್ಸ್ ಇದೆ. ಆದರೆ ಅವ್ರ ಹತ್ರ ಪೊಲಿಟಿಷಿಯನ್ ಸಪೋರ್ಟ್ ಇದೆ ಅಂತ ಅವ್ರ ಹತ್ರ ಹೋಗೋಕ್ಕಾಗ್ತಿಲ್ಲ. ಸಲೀಂ ಸರ್. ಬಾಬು ಸರ್. ನಾವು ಇಟ್ಸ್ ಯುವರ್ ಟರ್ನ್. ಬಿಡ್ರ ನನ್ನ ಜೊತೆ ಆಟ ಆಡಿದ್ರೆ ನಿಮ್ ತಲೆಗಳಲ್ಲಿ ಏನು ಇರೋದಿಲ್ಲ. ನಿಮ್ ತಲೆ ತೊಪ್ಪಿ ತೆಗೆದ್ಬಿಡ್ತೀನಿ. ಬಿಡ್ರ ನನ್ನ ಶೋಧನೆ ಮಾಡ್ಬೇಡ್ರೋ, ಬೇಡ, ನನ್ನ ಬಿಟ್ಬಿಡ್ರೋ. ನನ್ನ ನಿಮ್ ಕೆಲ್ಸಗಳೆಲ್ಲ ಹೊಟ್ಟೋಗ್ಬಿಡುತ್ತೆ. ಬಿಟ್ಬಿಡ್ರಿ, ನಾನು ಯಾರು ಅಂತ ಗೊತ್ತಿಲ್ಲ ನಿಮ್ಗೆ. ನಿಮ್ಮನ್ನೆಲ್ಲ ಕೊಂದು ಬಿಡ್ತೀನಿ. ನೀವ್ ಯಾರಾದ್ರೂ ನಮ್ಗೇನ್ ಚಿಂತೆ ಇಲ್ಲ. ಬಿಡ್ರೋ ನನ್ನ, ಬಿಡ್ರೋ ನನ್ನ. ಟೇಕ್ ಹಿಮ್. ಬಾ. ಹೋಗು. ಬಾ. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಎಸ್ ರೇಚಲ್. ಸರ್, ಎಲ್ಲರ ಕಾಲ್ ಲಿಸ್ಟಲ್ಲಿರೋ ಡೀಟೇಲ್ಸ್ನು ಚೆಕ್ ಮಾಡಾಯ್ತು.
ಆದ್ರೆ ಏನು ನೋಟಬಲ್ ಆಗಿ ಏನೂ ಸಿಕ್ಕಿಲ್ಲ ಸರ್. ಆದ್ರೆ ಆಶ್ಚರ್ಯವಾದ ವಿಷಯ ಏನಂದ್ರೆ ಎಸ್ ಐ ಚಂದ್ರಶೇಖರ್ ಅವ್ರ ಕಾಲ್ ಲಿಸ್ಟ್ ಅಲ್ಲಿ ಇನ್ಕಮಿಂಗ್ ಮಾತ್ರ ಇದೆ. ಅದು ಒಂದೊಂದು 10 ಗಂಟೆಯಿಂದ 11 ಗಂಟೆವರೆಗೂ ಕರೆಕ್ಟ್ ಆಗಿ ಒಂದೇ ನಂಬರ್ ಇಂದ ಕಾಲ್ ಬಂದಿದೆ. ಆ ನಂಬರ್ ನ ಟ್ರೇಸ್ ಮಾಡಕ್ ಹೇಳಿದೀನಿ ಸರ್. ಬ್ಯಾಗು ಪರ್ಸಲ್ಲಿ ಏನು ಸಿಕ್ಕಿಲ್ಲ ಸರ್. ಶಾಜಿ ಕಿಯಾರ್ ಒಂದು ಶುಗರ್ ಪೇಷಂಟ್, ಅವರು ಪ್ರಿಸ್ಕ್ರಿಪ್ಷನ್ಸ್ ಇದು. ಮಮ್ಮೂಟಿ ಆರ್ಟ್ ಫೌಂಡೇಶನ್ಗೆ ಲಿಸಾ ಥಾಮಸ್ ಬರ್ದಿರೋದಿದು. ತೋರಿಸಿ. ಇದು ಸಾಜಿ ಕೈಯರ್ ಪರ್ಸಲ್ ಇತ್ತು, ತಗೊಳ್ಳಿ ಸರ್. ಮಹೇಶ್ ಟೆಲ್ ಮಿ. ಸರ್, ಆ ಕಾಂಟ್ರಾಕ್ಟರ್ ಬಗ್ಗೆ ವಿಚಾರ ಮಾಡಿದ್ಕೆ ಒಂದು ಮುಖ್ಯವಾದ ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್. ಹೇಳಿ. ಶಾಜಿ ಕೆಆರ್ ಒಂದು ಟ್ರಸ್ಟ್ ನಡೆಸ್ತಾ ಇದ್ದಾರೆ ಸರ್. ಆ ಹೋರಾಟದ ಬಗ್ಗೆ ಇವರೇ ಮಾಡಿರೋದು ಸರ್. ಕಾಂಟ್ರಾಕ್ಟರ್ ಶಾಜಿ ಕೆಆರ್ ದುಡ್ಡು ಕೊಟ್ಟು ಅವ್ರ ಹತ್ರ ಸೆಳೆಯೋಕ್ಕೆ ಬೇಜಾನ್ ಪ್ರಯತ್ನ ಮಾಡಿದ್ದಾರೆ ಸರ್. ಈ ರೂಟಲ್ಲಿ ವಿಚಾರಣೆ ಸ್ಟಾರ್ಟ್ ಮಾಡಲಾ ಸರ್? ವಿನೀತಾ, ಮನೋಜ್, ಚಂದ್ರಶೇಖರ್, ಈಗ ಶಾಜಿ ಕೆಆರ್, ಈಗ ನಮಗೆ ಸ್ವಲ್ಪ ಕ್ಲೂಸ್ ಎಲ್ಲ ಸಿಗ್ತಾನೆ ಇದೆ ಅಲ್ವಾ ಮಹೇಶ್? ಯು ಪ್ರೊಸೀಡ್. ಬಾಯ್ ಸರ್. ಇದು ಮರ್ತೋದೆ, ಸೀಸನ್ ಟಿಕೆಟ್ ಲಿಸಾ ಥಾಮಸ್ ಬ್ಯಾಗಲ್ಲಿತ್ತು. ಹೀಟಿಗೆ ಸಾಜಿಕರ್ ಪರ್ಸಲ್ ಇತ್ತು. ನಾನು ಆ ನಂಬರ್ಗೆ ಟ್ರೈ ಮಾಡಿದೆ, ಆದರೆ ಸ್ವಿಚ್ ಆಫ್ ಆಗಿತ್ತು. ಕರೆಕ್ಟಾಗಿ ಬರೀಯೇ, ಹೇಳ್ಕೊಂಡೆ ಬರೀ. ಹೇಳು. ರೇಚಲ್. ಸರ್. ನಿಸಾ ಥಾಮಸ್, ವಿನಿತಾ ಟೀಚರ್, ಪುದುನಗರ್ ಮನೋಜ್, ಶಾಜಿ ಕೆಆರ್, ಎಸ್ ಎ ಚಂದ್ರಶೇಖರ್, ಇವ್ರ 5 ಜನನು ಫೆಬ್ರವರಿ 2 ಸೇಲಂ ಪ್ಯಾಸೆಂಜರ್ ನಲ್ಲಿ ಟ್ರಾವೆಲ್ ಮಾಡಿದಾರ ಅಂತ ನಾವು ಕಂಡುಹಿಡಿಬೇಕು. ಇವ್ರ 5 ಜನ ಆಫೀಸ್, ಮನೆ ಎಲ್ಲ ಕಡೆ ವಿಚಾರಣೆ ಮಾಡಿ. ಐ ವಾಂಟ್ ಫುಲ್ ಡೀಟೇಲ್ಸ್. ನೀಡ್ ಇಟ್ ಟುಮಾರೋ. ಶೋರ್ ಸರ್. ಕರ್ತರಿಗೆ ಮಹಿಮೆ ಆಗಲಿ ಸಿಸ್ಟರ್. ಇವಾಗ್ಲೂ ಯಾವಾಗ್ಲೂ ಒಳ್ಳೇದಾಗ್ಲಿ. ಮಕ್ಕಳೆಲ್ಲ ಬಂದ್ರಾ? ಬರ್ತಾ ಇದ್ದಾರೆ. ಸಾರಾ ಎಲ್ಲಿ? ಅಲ್ಲಿ ಬರ್ತಾ ಇದ್ದಾರೆ. ಸಾರಾ. ಹೇಳಿ ಮದರ್. ಎಲ್ಲ ರೆಡಿ ತಾನೆ? ರೆಡಿ ಮದರ್. ಹುಷಾರಾಗಿರು. ನೀರು, ಊಟ ಏನಾದ್ರೂ ಬೇಕಂದ್ರೆ ಪಾಲ್ ಹತ್ರ ಹೇಳಿದ್ರೆ ಸಾಕು. ದಾರಿನಲ್ಲಿ ಏನು ತಗೋಬೇಡಿ, ಸರಿನಾ? ಹಾಗೂ ಬೇಕಂದ್ರೆ ಪಾಲ್ ಹತ್ರ ಹೇಳಿ ಒಳ್ಳೆ ಹೋಟ್ಲಲ್ಲಿ ನಿಲ್ಸಕ್ಕಿಲು. ಸರಿ ಮದರ್. ಆಮೇಲೆ ಮೇರಿ ಸಿಸ್ಟರ್ನ ದಾರಿನಲ್ಲಿ ಕರ್ಕೋ, ಸರಿನಾ? ನೀನ್ ಫೋನ್ ಮಾಡಿ ತಿಳ್ಕೊ. ಸರಿ, ಹೊಡ್ತೀವಿ. ಹಲೋ ಸಲೀಂ, ಕ್ಯಾನ್ ಯು ಹಿಯರ್ ಮಿ? ಯಾ ಸಲೀಂ. ಡೂ ಒನ್ ಥಿಂಗ್. ಎಸ್ ಎ ಚಂದ್ರಶೇಖರ್, ವಿನಿತಾ ಟೀಚರ್, ಇವರಿಬ್ಬರು ಫೆಬ್ರವರಿ 2 ಸೇಲಂ ಪ್ಯಾಸೆಂಜರ್ನಲ್ಲಿ ಟ್ರಾವೆಲ್ ಮಾಡಿದಾರ ಅಂತ ನನಗೆ ಗೊತ್ತಾಗಬೇಕು. ಹೌದು, ಅವರಿಬ್ಬರು ಮನೆಗೂ ಹೋಗಿ ಕ್ಲಿಯರಾಗಿ ವಿಚಾರಣೆ ಮಾಡಿ. ಆ ಡೀಟೇಲ್ಸ್ನ ನನ್ನ ಟೇಬಲ್ ತೊಗೊಂಬನ್ನಿ ಟುಮಾರೋ ಇಟ್ ಸೆಲ್ಫ್. ಓಕೆ? ಏನಾಯ್ತು ಸರ್? 5ರಲ್ಲಿ 3 ಜನ ಆ ಡೇಟ್ನಲ್ಲಿ ಆ ಟ್ರೈನ್ನಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಓಕೆ ಸರ್. ಎಸ್ ಎ ಚಂದ್ರಶೇಖರ್, ವಿನಿತಾ ಟೀಚರ್, ಇವ್ರ ಬಗ್ಗೆನೂ ನಮಗೆ ತಿಳಿದ್ರೆ ಗೊತ್ತಾದ್ರೆ
ಕಿಡ್ನಾಪ್ ಮಾಡಿರೋ 5 ಜನನು ಒಂದೇ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ರು ನಮ್ಗೇನು ಗೊತ್ತಾಗುತ್ತೆ ಸರ್? ಯಾವ್ದು ಸತ್ಯ ಅಂತ ಯಾರು ಗೊತ್ತು. ಲೆಟ್ಸ್ ಟ್ರೈ. ಓಕೆ ಸರ್. ಅಯ್ಯೋ ಸರ್, ನಾನು ನಿಜಾನೇ ಹೇಳ್ತಾ ಇದ್ದೀನಿ ಸರ್. ಇದು ರಾಧಾಕೃಷ್ಣ ಟೆಕ್ಸ್ಟೈಲಲ್ಲಿ ಕೆಲಸ ಮಾಡೋ ಮುರುಗನ್ ಗಾಡಿ ಸರ್. ಅವ್ರ ಸ್ವಂತ ಊರು ಪಲ್ಲಡ. ಯಾವಾಗೆಲ್ಲ ಊರಿಗೆ ಹೋಗ್ತಾರೆ ಗಾಡಿ ತಗೊಂಬಂದು ಇಲ್ಲಿಗೆ ಬಿಡ್ತಾರೆ ಸರ್. ಯಾವಾಗ ಹೋದ್ರು 2-3 ದಿನದಲ್ಲಿ ತಿರ್ಗಾ ಬಂದ್ಬಿಡ್ತಾರೆ. ಈಗ 1 ವಾರ ಆದ್ರೂ ತಿರ್ಗಾ ಬಂದಿಲ್ಲ. ತಗೊಳ್ಳಿ, ಇದರಲ್ಲಿ ಮುರುಗನ್ ನಂಬರ್ ಇದೆ, ನೀವು ಬೇಕಾದ್ರೆ ಕಾಲ್ ಮಾಡಿ. ಓಕೆ. ಗಾಡಿ ಕೀ ನಿಮ್ಮ ಹತ್ರ ಇದೆಯಾ? ಹೌದು ಸರ್, ಬರಕ್ಕೆ 1 ದಿನ ಆಗುತ್ತಂದ್ರೆ ಕೀ ನನ್ನ ಹತ್ರನೇ ಇರುತ್ತೆ ಸರ್. ನಮ್ಮ ಗಾಡಿನ ಹೊರಗೆ ತೆಗೋಕ್ಕೆ ಶ್ರಮ ಆದರೆ ಈ ಕಾರ್ನ ಅಲ್ಲೆಲ್ಲಿ ಚೇಂಜ್ ಮಾಡ್ತಾ ಇರ್ತೀವಿ, ಆದರೆ ಗೇಟಿಂದ ಹೊರಗಡೆ ಹೋಗೋಕ್ಕೆ ಚಾನ್ಸೇ ಇಲ್ಲ ಸರ್. ಈಗ ಇವ್ರನ್ನ ಬಿಟ್ಬಿಡಿ. ಸರ್. ಮಫ್ಟಿನಲ್ಲಿ 2 ಪೊಲೀಸ್ನ ಕಾವಲ್ಗೆ Yes, ಹಾಕಿ. sir. 24 hours. ಓಕೆ ಸರ್. ಎವಿ ಮೇತಿ ವಯನಿ, ದೇವರ ಆಶೀರ್ವಾದದಿಂದ ದೇವರ ಸನ್ನಿಧಿಯಲ್ಲಿ ನಿಂತ್ಕೊಂಡು ಸಾರಾ ಮರಿಯಂ ಜಾನೆ ನಿನ್ನ ಹೆಂಡತಿಯಾಗಿ ಸ್ವೀಕರಿಸಕ್ಕೆ ಸಮ್ಮತಿಸುತ್ತೆಯಾ? ಒಪ್ಕೋತೀನಿ. ಸಾರಾ ಮರಿಯಂ ಜಾನ್ ಆಗಿಯೇ ನೀನು ದೇವರ ಆಶೀರ್ವಾದದ ಮುಖಾಂತರ ಅವರ ಸನ್ನಿಧಿಯಲ್ಲಿ ಹೆವಿ ಮೇತಿವರನ್ನು ನಿನ್ನ ಗಂಡನಾಗಿ ಸ್ವೀಕರಿಸಲು ನೀನು ಖಂಡಿತ ಸಮ್ಮತಿಸುತ್ತೆಯಾ? ಒಪ್ಕೋತೀನಿ. ತಂದೆ ಮಗನು ಕುಟುಂಬದ ಹೆಸರಲ್ಲಿ ದೇವರ ಸನ್ನಿಧಿಯಲ್ಲಿ ನಿಮ್ಮ ಜೀವನಕ್ಕೆಲ್ಲ ಒಳ್ಳೇದಾಗ್ಲಿ ಅಂತ ನಾನು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ಯಾವಾಗಲೂ ನಿಮಗೆ ಆಯುಷು ಆರೋಗ್ಯ ಚೆನ್ನಾಗಿರ್ಲಿ. ಏಯ್, ಎಂಗೇಜ್ಮೆಂಟ್ ಆದ್ಮೇಲೆ ಈ ತರ ಹುಡುಗನು ಹುಡುಗಿನೂ ಪಕ್ಕದಲ್ಲಿ ಕುತ್ಕೋಬಾರ್ದು ಹೇಳಿ ಬೈಬಲಲ್ಲಿ ಬರ್ದಿದೆ. ಯಾವ ಬೈಬಲಲ್ಲಿ? ಹಾ, ನನ್ನ ಮನೇಲಿರೋ ಬೈಬಲಲ್ಲಿ ಬರ್ದಿದೆ. ರವಿ ಅಂಕಲ್, ನನಗೆ ಸ್ಕೂಲ್ಗೆ ಹೋಗಕ್ಕೆ ಟೈಮ್ ಆಯ್ತು. ಹಾ, ಇವಾಗ ಹೋಗ್ಬಿಡಣ. ಬನ್ನಿ ಬನ್ನಿ. ಇಲ್ಲಿ ಯಾರನ್ನ ನೋಡ್ಬೇಕು? ಒಳಗ್ ಬಾ. ಇದು ನನ್ನ ಮಗನ ಆದಿದು. ನಿನ್ನ ಮದುವೆ ಗಿಫ್ಟಾಗಿ ಕೊಡ್ತಾ ಇದ್ದೀನಿ. ಇಲ್ಲಿ ತನಕ ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ಬಂದಿರೋದು ಇಲ್ಲಿ ತನಕನೇ. ಈ ಜಂಕ್ಷನ್ಗೆ ಟ್ರೈನ್ ಅಲ್ಲ ಪುದುಪಾರೆ ರಿವರ್.
ಪುದುಪಾರೆ ರಿವರ್ ವಿಷಯದಲ್ಲಿ ಇಲ್ಲಿ ತನಕ ಯಾವುದೇ ಹೊಸ ಡೆವಲಪ್ಮೆಂಟು ನಡೆದಿಲ್ಲ. ಇಲ್ಲಿ ಪಾರ್ಕಿಂಗ್ನಲ್ಲಿ ಒಂದು ರೆಡ್ ಕಲರ್ ಆಮ್ನಿ. ಆದರೆ ಮಹೇಶ್ ಸರ್. ಹಲೋ ಹಲೋ ಸಲೀಂ, ಇಮಿಡಿಯೇಟ್ ಆಗಿ ಮಹೇಶ್ನ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ತಗೊಂಬನ್ನಿ. ರೇಚಲ್ ಕಮ್. ಓಕೆ. ನಿಮ್ಮನ್ನೆಲ್ಲ ಕೊಂದಾಕ್ಬಿಡ್ತೀನಿ ನಾನು. ಒಂದು ಸೆಕೆಂಡ್ ಸರ್. ಮಗೇಶ್. ಮಹೇಶ್, ಸುನೀತಾ ಟೀಚರು ಅದೇ ಟ್ರೈನಲ್ಲಿ ಅದೇ ದಿವಸ ಟ್ರಾವೆಲ್ ಮಾಡಿದ್ದಾರೆ. ಇದು ಆ ಟೀಚರ್ ಹಸ್ಬೆಂಡ್ ಕೂಡ ಗೊತ್ತಾಗ್ಲಿಲ್ಲ. ಅದು ಏನಕ್ಕಂದ್ರೆ ಸುನೀತಾ ಟೀಚರ್ ಅಕ್ಕನ ಮಗಳ ಅಡ್ಮಿಷನ್ಗೋಸ್ಕರ ಟೀಚರ್ ಸೇಲಂಗೆ ಹೋಗಿದಾರಂತೆ. ಟೀಚರ್ ಕುಟುಂಬದಲ್ಲಿ ಅವ್ರ ಗಂಡನ ಜೊತೆ ಏನೋ ಜಗಳ ಅಂತೆ, ಅದಕ್ಕೆ ಹೇಳಾರ್ದ ಹೋಗಿದಾರಂತೆ. ವಾಟ್ ಅಬೌಟ್ ಚಂದ್ರಶೇಖರ್? ಅವ್ರ ಮನೆಗೆ ವಿಚಾರಿಸಕ್ ಹೋದ್ರೆ ಅವ್ರ ಹೆಂಡತಿ ಬಹಳ ಆಶಾಗಿ ಮಾತಾಡ್ತಾ ಇದಾರೆ ಸರ್. ಓ, ಚಂದ್ರಶೇಖರ್ ಹೆಂಡತಿ ನನ್ಗೆ ಎಷ್ಟು ಡಿಮಾಂಡ್ ಆಗಿದೆ. ದೊಡ್ಡ ದೊಡ್ಡ ಅಧಿಕಾರಿ ಎಲ್ಲ ಮನೆಗೆ ಬರ್ತಾ ಇದ್ದಾರೆ. ಅವ್ರು ಅಲ್ಲಿಗೆ ಯಾವಾಗ ಹೋದ್ರು, ಅವ್ರು ಇಲ್ಲಿಗೆ ಯಾವಾಗ ಬಂದ್ರು, ಬೇಕಂದ್ರೆ ಒಂದು ಚಾಪೆ ಹಾಕೊಂಡು ಇಲ್ಲಿ ಕೂತ್ಕೊಂಡು ನಿಮ್ಮ ಥರನೇ ಪೊಲೀಸ್ ಥರನೇ ವಿಚಾರಿಸ್ತೀನಿ, ಆಯ್ತಾ? ಇಲ್ಲಿರೋ ಮಕ್ಕಳಿಗೆಲ್ಲ ನೀವು ಅಡುಗೆ ಬಿಡಿಸಿ ಹಾಕ್ತೀರಾ ಹೇಳಿ? ನನ್ನ ಟೈಮ್ನ ವೇಸ್ಟ್ ಮಾಡಿದೆ. ಇಲ್ಲಿಂದ ಫಸ್ಟ್ ಹೊರಟೋಗಿ, ಆಯ್ತಾ? ನೋಡು, ಇನ್ನೂ ಸ್ವಲ್ಪ ನೀನು ಬೆಳೆದು ಕೂಡ ಇಲ್ಲ, ಅಷ್ಟರೊಳಗೆ ಮೀಸೆ ತಿರುಗಿಸ್ತಾ ಇದ್ದಾನೆ. ಆದ್ರೆ ನನ್ನನ್ನು ಹಿಡಿ. ಆದ್ರೆ ನನ್ನನ್ನು ಹಿಡಿದ್ರೆ ನಾನು ನಿನ್ಗೆ ಈ ಬೊಂಬೆ ಕೊಡ್ತೀನಿ. ನಿನ್ನ ಹೆಸರೇನಪ್ಪ? ಪುಷ್ಪರಾಜ್. ನೀವು ಅವಳು ಹಿಂದ್ಗಡೆ ಹೋಗೋದ್ರಿಂದ ಒಂದು ಕ್ಲೂನು ಸಿಗಲ್ಲ ಸರ್. ಒಂದು 100 ರೂಪಾಯಿ ಸಿಗುತ್ತಾ? ಅವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಕಲಾಶಿಪಾಲ್ಯ ಹೋಗಿ ವಿಚಾರಿಸಿ. ತೋಪುಪಾಳ್ಯನ? ಅಲ್ಲಿ ಆ ಅಪ್ಪನ್ಗೆ ಹೊಸ ಸೆಟಪ್ ಇದೆ, ಒಂದು ನರ್ಸು ಅಂತ ಹೇಳ್ತಾರೆ. ಅವಾಗ ಅಲ್ಲಿಗೆ ಹೋಗ್ತಾರೆ. ರೇಚಲ್ ಸರ್. ಕಮ್. ಹೋಗ. ಇಲ್ಲಿ ಪಕ್ಕದಲ್ಲಿ ಯಾರು ನರ್ಸ್ ಇದ್ದಾರಾ? ನರ್ಸು? ಓ, ಮಾಲಿ ಸಿಸ್ಟರಾ? ಆ ನರ್ಸಿಗೆ ಎಲ್ಲಿದ್ದಾರೆ? ಯಾರು ಗೊತ್ತು ಸರ್. ಈ ಮನೇಲಿ ಏನು ನಡೀತಾ ಇದೆ ಅಂತ ಕೇಳೋ ಥರನ ಆ ಎಮ್ಮೆಲ್ಲ ನಡ್ಕೋತಾ ಇದೆ. ಯಾವಾಗಾದರೂ ಬರ್ತಾರೆ, ಸ್ವಲ್ಪ ದಿವಸ ಇರ್ತಾರೆ, ಯಾವಾಗ ಹೋಗ್ತಾರಂತಾನೆ ಯಾರಿಗೂ ಗೊತ್ತಾಗೋದಿಲ್ಲ. ಸರಿ, ಇಲ್ಲಿ ಯಾರೇ ಬಂದರೂ ಈ ನಂಬರ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸರಿ ಸರ್. ಗೆಟ್ ಇನ್. ಓಕೆ ಸರ್. ಏಬಿ, ಸರಿಯಾದ ಟೈಮಿಗೆ ಸ್ಟೇಷನ್ ಅಲ್ಲಿ ಬಿಟ್ಬಿಡು. ಆಂಟಿಗೆ ನೀನು ನೋಡಿದ್ರೆ ಮಾತ್ರ ಸಾಕು. ಇದೇ ಆಂಟಿ ಅವ್ರ ಮನೆ. ಕೀನಾ ಬಿ ಟೀಚರ್ ಅಮ್ಮ ಬ್ಯಾಂಕ್ಗೆ ಹೋಗಿದ್ದಾರೆ, ಕುತ್ಕೊಳಕ್ ಹೇಳಿದ್ರು. ಏಬಿ, ನೀನ್ ಯಾವ್ದಕ್ಕೂ ಟೆನ್ಷನ್ ಆಗ್ಬೇಡ ಬಾ. ಹೇಗಿದೆ ಈ ಮನೆ ಬೆಲೆ ಎಷ್ಟಂತ ಕೇಳಿದ್ರೆ ನೀನೇ ಶಾಕ್ ಆಗ್ತೀಯ. ಇವರೇ ಅಂಕಲ್, ಜೈನ್ ಜೋಸಫ್. ಪೇಂಟಿಂಗ್ ಅಲ್ಲಿ ಜೋಸಫ್ ಅಂತ ಇರುತ್ತೆ. ನಿತ್ಯಾಲಯ ಸ್ಕೂಲಲ್ಲಿ ಟೀಚರ್ ಆಗಿದ್ರು. ಆಂಟಿ ಯಾವುದೋ ಚಿತ್ರಕಲಾ ಪರೀಕ್ಷೆಗೆ ಡ್ಯಾನ್ಸ್ ಟೀಚರ್ ಆಗಿ ಹೋಗಿದ್ದಾರೆ. ಕೊನೆಗೆ ಆ ಪ್ರೋಗ್ರಾಮ್ ರಿಜಿಸ್ಟರ್ಡ್ ಮ್ಯಾರೇಜ್ ಅಲ್ಲಿ ಮುಗೀತು. ಮದುವೆ ಆಗಿ 3 ವರ್ಷದಲ್ಲಿ ಒಂದು ಕಾರ್ ಆಕ್ಸಿಡೆಂಟ್ ಅಲ್ಲಿ ಅಂಕಲ್ ತೀರೋದ್ರು. ಆಂಟಿ ಆಮೇಲೆ ಇನ್ನೊಂದ್ ಮದ್ವೆ ಮಾಡ್ಕೊಳ್ಳಿಲ್ವಾ? ಎಲ್ಲಿ, ಅಂಕಲ್ ಬಿಡ್ಸಿರೋ ಈ ಪೇಂಟಿಂಗ್ಸ್ ನ ಬಿಟ್ಬಿಟ್ಟು ಇವ್ರು ಒಂದಿನಾನು ಆಚೆ ಬರಲ್ಲ. ನಿಜ ಹೇಳ್ಬೇಕಂದ್ರೆ ಟ್ರೂ ಲವ್ಗೆ ಎಕ್ಸಾಂಪಲ್ ಶಾಜಹಾನ್ ಅಲ್ಲ, ನನ್ನ ಆಂಟಿನೇ. ಒಳ್ಳೆ ವಾಸನೆ.
ಆಚೆ ಫ್ಲಾಸ್ ತುಂಬಾ ಜಾಸ್ತಿ ಇತ್ತು. ಅದ್ರ ಬಗ್ಗೆ ಅಲ್ಲ, ನಿನ್ ಕೂದ್ಲು ಬಗ್ಗೆ. ಓ ಹೌದಾ? ಆಂಟಿ ಈ ಮನೆಗ್ ಬಂದು ಎಷ್ಟು ವರ್ಷ ಆಗ್ಬೋದು? ಹಾ, ಒಂದ್ 7-8 ವರ್ಷ ಇರುತ್ತೆ. ಏನು ಇಷ್ಟ ಆಯ್ತಾ? ಈ ಜಾಗ ನನಗ್ ತುಂಬಾ ಇಷ್ಟ ಆಯ್ತು. ನಾವು ಇದೇ ತರ ಒಂದ್ ಮನೆ ಕಟ್ಬೇಕೆ ಬಿ. ಇದೇ ತರ ಸುತ್ತ ಬೆಟ್ಟ ಇರ್ಬೇಕು. ಇಲ್ಲಿರುವಾಗ ಭೂಮಿಗೂ ಆಕಾಶಕ್ಕೂ ಮಧ್ಯದಲ್ಲಿರೋ ತರ ಇದೆ. ನನ್ಗೂ. ಏನು? ಇಲ್ಲ, ಬಾಗಿಲು. ಈ ತರ ಬಾಗ್ಲು ನೀವ್ ನೋಡಿ ಇಲ್ವಾ? ನೋಡಿದೀನಿ, ಆದ್ರೆ ಇಷ್ಟು ಚೆನ್ನಾಗಿರೋದ್ ನೋಡಿಲ್ಲ. ಎಬಿ ಬೇಡ. ನಾನು ಒಂದ್ಸತಿ ನೋಡಿದೀನಿ. ಒಂದ್ಸತಿ ನೋಡಿದೆ. ಏ, ಹೋಗು. ಏಯ್ ಎಬಿ, ಸರ್ ಪ್ಯಾಸೆಂಜರ್ ಟ್ರೈನ್ ಬಂದಾಯ್ತು. ಇವನ್ನೇ ನಾವು ಹುಡ್ಕೊಂಡ್ ಬಂದಿದ್ದು. ಇರೋ, ನಾನು ಯಾರಂತ ತೋರಿಸ್ತೀನಿ. ನೀನ್ ಏನ್ ಕಿತ್ತಾಕ್ತೆ ಅಂತ ನಾನು ನೋಡ್ತೀನಿ. ತುಂಬಾ ವರ್ಷದಿಂದ ಇಲ್ಲೇ ನಾನು ವ್ಯಾಪಾರ ಮಾಡ್ತಾ ಇರೋದು. ನಿನ್ ಕೈಲಿ ಆಗಿದ್ ನೋಡು. ಈ ರೈಲ್ವೆ ರೋಡ್ನ ನಾನು ತುಂಬಾ ದಿವಸ ನೋಡ್ತಾ ಇದ್ದೀನಿ. ರೈಲ್ವೆ ಪೊಲೀಸ್ನಲ್ಲಿ ಇಟ್ಕೊಡ್ತಾನಂತೆ. ನೀನ್ ಪೊಲೀಸ್ನ ಕರ್ಕೊಂಡ್ ಬಂದ್ರೆ ನಾನು ಆರ್ಮಿನ ಕರ್ಕೊಂಡ್ ಬರ್ತೀನ. ಬೋಳಿ ಮಗನೇ. ಬಡವರ ಆಸ್ಕಲ್, ಇಲ್ಲಿ ಬಾ. ಯಾಕೋ ಹೊಡ್ದೆ? ಹೇಳೋ. ನಿಮ್ಮನ್ನೆಲ್ಲ ನೋಡಿ ಭಯಪಟ್ಟು ಓಡ್ಬಿಟ್ಟೆ ಸರ್. ಭಯನಾ? ಯಾಕೆ? ಹಾಗಾದ್ರೆ ನೀವೆಲ್ಲ ರೈಲ್ವೆ ಪೊಲೀಸ್ ಅಲ್ವಾ? ಸ್ವಲ್ಪ ಹೊತ್ತು ನನಗೆ ಭಯ ಬಿಟ್ಟು ಸರ್. ಈ ಟ್ರೈನಲ್ಲೇ ನೀನು ದಿನ ವ್ಯಾಪಾರ ಮುಗಿಸ್ಕೊಂಡ್ ಬರ್ತೀಯ ಅಲ್ವಾ? ಹೌದು ಸರ್. ಫೆಬ್ರವರಿ 2 ಸೇಲಂ ಪ್ಯಾಸೆಂಜರ್ ಟ್ರೈನ್ ನಲ್ಲಿ ನೀನೇನಾದ್ರೂ ಟ್ರಾವೆಲ್ ಮಾಡಿದ್ಯಾ? ಅಯ್ಯೋ, ರೈಲ್ವೆ ಪೊಲೀಸ್ ಹಿಡ್ದಿಲ್ಲ ಅಂದ್ರೆ ನಾನು ಇಲ್ಲೇ ಸುತ್ತಾಡ್ತಾ ಇದ್ದೆ ಸರ್. ಯಾಕಂದ್ರೆ ನನ್ನ ಕುಟುಂಬದ ಕಷ್ಟ ಹಂಗೆ. ಆ ದಿನ ನೀನ್ ಟ್ರಾವೆಲ್ ಮಾಡಿದಾಗ ಇವ್ರು ಯಾರನ್ನಾರು ನೀನ್ ನೋಡಿದ್ಯಾ? ಅಯ್ಯೋ, ಇವನ್ ಚಂದ್ರಶೇಖರ್ ಅಲ್ವಾ? ನಿನಗೆ ಇವನೇನಾದ್ರೂ ಗೊತ್ತಾ? ಏನು ಗೊತ್ತಾ, ಚಂದ್ರಶೇಖರ್ ಸರ್ ತುಂಬಾ ವರ್ಷ ನಮ್ಮ ಮನೆ ಪಕ್ಕದಲ್ಲೇ ಇದ್ರು. ಇವಾಗ ಮಾರಿ ಸಿಸ್ಟರ್ ಜೊತೆ ಒಂದು ಕನೆಕ್ಷನ್ ಇದೆ. ಚಂದ್ರಶೇಖರ್ ಸರ್ ಕಾಣೆ ಆದ್ಮೇಲೆ ನಾನು ಅವ್ರನ್ನ ನೋಡೇ ಇಲ್ಲ. ಇದು ಸತ್ಯವಾದ ಮಾತು. ಸರಿ, ಆದ್ರೆ ನಾಪತ್ತೆ ಆಗಿದ್ದಿನ ಅಂದ್ರೆ ಫೆಬ್ರವರಿ 2 ಈ ಪ್ಯಾಸೆಂಜರ್ ಟ್ರೈನ್ ಕೊನೆ ಟ್ರಿಪ್ ನಲ್ಲಿ ನೀನು ಚಂದ್ರಶೇಖರ್ನ ನೋಡಿದ್ಯಾ ಅಲ್ವಾ? ಅದು ಆ ಡೇಟು ಚೆನ್ನಾಗಿ ಯೋಚನೆ ಮಾಡ್ಬಿಟ್ಟು ಹೇಳು. ನೋಡ್ದಾ? ನೋಡಿದೆ ಸರ್. ಅವತ್ತು ಚಂದ್ರಶೇಖರ್ ಸಾರು ಆ ಟ್ರೈನಲ್ಲಿ ಇದ್ದರು ಸರ್. ನೀವು ಟಕ್ಕನ್ನು ಕೇಳಿದಾಗ ನನಗದು ಸರಿಯಾಗಿ ನೆನಪಿಗೆ ಬಂದಿಲ್ಲ ಸರ್. ನನಗೆ ನೆನಪಿದೆ ಸರ್. ನನಗೆ ನೆನಪಿರೋದಕ್ಕೂ ಒಂದು ಕಾರಣ ಇದೆ ಸರ್. ಅವತ್ತು ಮೈಸೂರು ದಾಟಿದ ತಕ್ಷಣ ರೈಲ್ವೆ ಸ್ಕ್ವಾಡ್ ನನ್ನ ಹಿಡಿದ್ಬಿಟ್ರು ಸರ್. ವ್ಯಾಪಾರ ಮಾಡಿದ್ದು 1500 ನನ್ನ ಪ್ಯಾಕೆಟಲ್ಲಿ ಇತ್ತು ಸರ್. ಅವರು ಯಾಕೆ ನೀನು ಟ್ರೈನಲ್ಲಿ ಮಾಡಿದೆ ಅಂತೇಳಿ ನನ್ನ ಹಿಡಿದ್ಬಿಟ್ರು ಸರ್. ಟ್ರೈನು ಹಾಸನ್ ಬಂದಿದ ತಕ್ಷಣ ಚಂದ್ರಶೇಖರ್ ಸಾರ್ ಬಂದರು. ಅವರೇ ನನ್ನ ಕಾಪಾಡಿದ್ದು. ರೈಲ್ವೆ ಪೊಲೀಸ್ ಹತ್ರ ಮಾತಾಡಿ ನನ್ನ ಕಾಪಾಡಿದ್ರು. ಯಾವ ಕಂಪಾರ್ಟ್ಮೆಂಟ್ನಲ್ಲಿ ಆಗ ನೀನಿದ್ದೆ? ಲಾಸ್ಟ್ ಕಂಪಾರ್ಟ್ಮೆಂಟ್ನಲ್ಲಿ. ಲಾಸ್ಟ್? ಅದೇ ಸರ್, ಲೇಡೀಸ್ ಕಂಪಾರ್ಟ್ಮೆಂಟ್ ಮುಂದೆ ಇರೋ ಕಂಪಾರ್ಟ್ಮೆಂಟ್ನಲ್ಲಿ ಸರ್. ಕೆಳಗೆ ಇಳಿದು ಬರೋದಕ್ಕೆ ಅದೇ ಈಸಿ ಅನ್ನೋ ದಾರಿ ಸರ್. ಯಾವಾಗಲೂ ಬರೋ ಥರ ಅದೇ ಲಾಸ್ಟ್ ಕಂಪಾರ್ಟ್ಮೆಂಟ್ನಲ್ಲಿ ಬಂದೆ. ಕಿಡ್ನಾಪ್ ಮಾಡಲ್ಪಟ್ಟ 5 ಜನನು ಫೆಬ್ರವರಿ 2 ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಅಂತ ಕನ್ಫರ್ಮ್ ಆಗೋಯ್ತು. ಇನ್ಮೇಲೆ ನಾವು ತಿಳ್ಕೊಬೇಕಾಗಿರೋ ವಿಷಯ, ಆ 5 ಜನನು ಒಂದೇ ಕಂಪಾರ್ಟ್ಮೆಂಟಲ್ಲಿ ಟ್ರಾವೆಲ್ ಮಾಡಿದ್ರಾ ಅಂತ. ಕಿಡ್ನಾಪ್ ಮಾಡಿರೋ 5 ಜನನು ಫೆಬ್ರವರಿ 2ನೇ ತಾರೀಕು ಲಾಲ್ಬಾಗ್ ಪ್ಯಾಸೆಂಜರ್ ಅಲ್ಲಿ ಒಂದೇ ಕಂಪಾರ್ಟ್ಮೆಂಟ್ ಅಲ್ಲಿ 5 ಜನನು ಟ್ರಾವೆಲ್ ಮಾಡಿದಾರೆ ಅಂತ ಗೊತ್ತಾಯ್ತು. ಆಮೇಲೆ ಏನ್ ಸರ್? ಇವನ್ನ ಗೊತ್ತಾ ನಿಮಗೆ? ನಾನು ಮನೋಜು ಒಂದಿನ ಟೀ ಕುಡಿತಿರ್ಬೇಕಾರೆ ಇವರು ಅಲ್ಲಿಗೆ ಬಂದರು. ಹೌದಾ? ಮನೋಜಿಗೂ ತುಂಬ ಗೊತ್ತಿರೋರೆ. ಆಮೇಲೆ ಒಂದೇ ಕಂಪಾರ್ಟ್ಮೆಂಟಲ್ಲೇ ಟ್ರಾವೆಲ್ ಮಾಡಿದ್ವಿ ಸರ್. ಹುಬ್ಳಿ ಕ್ರಾಸ್ ಆದಮೇಲೆ ಜನಗಳು ಕಮ್ಮಿನೇ ಇರೋ ಸರ್. ತುಂಬ ಜನ ಟೈಮ್ ಪಾಸ್ ಮಾಡೋಕ್ಕೆ ಇಸ್ಪೀಟ್ ಆಡ್ತಾರೆ ಸರ್. ಅವತ್ತು ಈ ಮನೋಜ್ ಜೊತೆ 3 ಜನನೂ ಇದ್ರು ಸರ್. ಹೆಸರು ನನಗೆ ಗೊತ್ತಿಲ್ಲ. ಆ SI ಮಾತ್ರ ನಾನು ಅವಾಗ ನೋಡ್ತಾ ಇರ್ತೀನಿ ಸರ್. ಲಿಸಾನು ನಾನು ಒಂದಾಗೆ ಟ್ರೈನಲ್ಲಿ ಬರ್ತಾ ಇರ್ತೀವಿ. ಫೆಬ್ರವರಿ 2ನೇ ತಾರೀಕು ಟ್ರಾವೆಲಲ್ಲಿ ನಿಮ್ಮ ಕಂಪಾರ್ಟ್ಮೆಂಟಲ್ಲಿ ಇವ್ರು ಯಾರಾದರೂ ಇದ್ರಾ? ಈ ಹುಡುಗಿ ಇದ್ಲು, ಅದೇ ದಾಡಿ ಇಟ್ಕೊಂಡವ್ರು ಇದ್ರಾ ಇಲ್ವಾ ಅಂತ ಗೊತ್ತಿಲ್ಲ. ನೀವ್ ಎಲ್ಲಿ ಇಲ್ಲಿದ್ರಿ? ಹುಬ್ಳಿ. ಹಾಗಂದ್ರೆ ಈ 4 ಜನನು ಸೀಟಲ್ಲಿ ಇದ್ರಾ? ಇದ್ರು, ಅವ್ರು ಇಸ್ಪೀಟ್ ಆಡ್ತಿದ್ರು. ನಾನು ಮಡಿಕೇರಿಯಲ್ಲಿ ಇಳಿಯುವಾಗ ಅವರೆಲ್ಲ ಕುತ್ಕೊಂಡೇ ಇದ್ರು. ಟೆಲ್ ಮಿ ಮಹೇಶ್. ಸರ್, ಲಿಸಾ ಥಾಮಸ್ ಜೊತೆಗೆ ಟ್ರಾವೆಲ್ ಮಾಡಿರೋ ಒಂದು ಲೇಡಿ ಹೊಸಪಾಳ್ಯ ಮನೋಜು ಮತ್ತೆ ವನಿತಾ ಟೀಚರ್ನ ನೋಡಿದಾರಂತೆ. ವರೆಗೂ ಇಬ್ರು ಜೊತೆಗೆ ಹೋಗಿದ್ದಾರೆ. ಆಮೇಲೆ ಇನ್ನೊಂದು ವಿಷಯ, ಪುಸ್ತಕ ಪೇಪರ್ ಮಾರೋ ಒಬ್ಬ ಮನುಷ್ಯ ಆ ಕಂಪಾರ್ಟ್ಮೆಂಟ್ ಅಲ್ಲೇ ಇದ್ನಂತೆ. ಅವನ ಟ್ರೇಸ್ ಔಟ್ ಮಾಡಾಯ್ತು ಸರ್. ವೆರಿ ಗುಡ್ ಮಹೇಶ್, ಬ್ರಿಂಗ್ ಹಿಮ್.
ಒಂದೊಂದು ಹೂವನು ಸೇರಿ ನಿನ್ಗೆ ತೋಟ ತರನೇ ಇದೆಯಲ್ವಾ? ಬಾ. ನೋಡಿದ್ರ ಹೇಬಿ, ಈ ಮಕ್ಕಳೆಲ್ಲ ಸಾರಾ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಂತ. ಮ್ಯಾರೇಜ್ ಮುಗ್ದಿದ ತಕ್ಷಣ ಜಾಯಿನ್ ಮಾಡ್ಕೋತಾರೆ ಅಂತ ಸಾರಾ ಹೇಳಿದ್ಲು. ಆದ್ರೆ ಮನ್ಸಲ್ಲಿ ಚಿಕ್ಕ ಸಂಕಟ ಇದೆ. ಬೇಜಾರಾಗ್ಬಿಡಿ ಸಿಸ್ಟರ್. ಮ್ಯಾರೇಜ್ ಆಗಿ ನೆಕ್ಸ್ಟ್ ದಿನಾನೇ ಸಾರಾ ಇಲ್ಲಿ ಇರ್ತಾಳೆ, ಇವ್ರಿಗೆ ಟೀಚರ್ ಆಗಿ. ಅದಿಲ್ದೆ ಎಬಿಗೂ ದೇವ್ರ ಭಕ್ತಿ ಇದೆ. ನಿಮ್ನ ನೋಡ್ದಾಗ್ಲೇ ನಿಮ್ಗೂ ಹಾ ಅದು ಸರಿ. ಅದಕ್ಕೆ ನನ್ನ ಹತ್ರ ಬಂದು ಯು ಬೆಸ್ಟ್ ಕನ್ಸಲ್ಟ್ ಸೈಕ್ಯಾಟ್ರಿಸ್ಟ್ ಅಂತ ನನ್ನ ಮುಖ ನೋಡಿ ಹೇಳಿದ್ರ. ನಾನಾ? ಮದರ್ ಇಲ್ಲ, ಅವತ್ತು ನೀವು ನಡ್ಕೊಂಡಿದ್ದೋ ಹಾಗಿತ್ತು. ಯಾರಾಗಿದ್ರೋ ಹಾಗೆ ಹೇಳ್ತಾರಲ್ವಾ, ಅದು ಸಾರಾ ಅರ್ಥ ಮಾಡ್ಕೋತಾಳೆ. ಸಮಯ ಆಯ್ತು. ಪೀಟರ್ ಪಾಲ್. ಮದರ್, ಸಾರಾ ಮೇಡಮ್, ಈವ್ನಿಂಗ್ ಟ್ರೈನಲ್ಲಿ ಜನ ಸ್ವಲ್ಪ ಜಾಸ್ತಿ ಇರುತ್ತೆ, ಬೇಗ ಹೊರಡಿ, ಲೇಟ್ ಆಗುತ್ತೆ. ಟಿಕೆಟ್ ಎಲ್ಲ ತಗೊಂಡಮ್ಮ? ಇದೇ ಮದರ್, ಸೀಸನ್ ಟಿಕೆಟೇ ಅಲ್ವಾ? ಹಾಗಂದ್ರೆ ಪ್ರಾಬ್ಲಮ್ ಇಲ್ಲ. ಪಾಲ್ ಅದೆಲ್ಲಿ? ಸಿಸ್ಟರ್, ಅಯ್ಯೋ ಅದನ್ನ ಮರ್ತೋದ, ಇರಿ ಎತ್ಕೊಂಡ್ಬರ್ತೀನಿ. ಏನಕ್ಕಿದು? ನಿಮ್ಮ ಮದ್ವೆಕಾಗೆ ನಿಮ್ಗೆ ಎಲ್ಲರೂ ರೆಡಿ ಮಾಡಿರೋ ಗಿಫ್ಟು. ನಾನು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಪಾಲ್ ಅಣ್ಣಗೆ ಮನೆ ಗೊತ್ತು. ಒಂದ್ ದಿವಸ ಮಕ್ಕಳನ್ನೆಲ್ಲ ಕರ್ಕೊಂಡು ನೀವ್ ಅಲ್ಲಿಗೆ ಬರ್ಬೇಕು. ಅದ್ರಲ್ಲಿ ಏನ್ ಸಂದೇಹ? ಬೆಳಗ್ಗೆ ನಾವೆಲ್ಲರೂ ಅಲ್ಲಿರ್ತೀವಿ. ಕಿಡ್ನಾಪ್ ಮಾಡಿರೋ 5 ಜನನು ಫೆಬ್ರವರಿ 2ನೇ ತಾರೀಕು ಲಾಲ್ಬಾಗ್ ಪ್ಯಾಸೆಂಜರ್ ಅಲ್ಲಿ ಒಂದೇ ಕಂಪಾರ್ಟ್ಮೆಂಟ್ ಅಲ್ಲಿ 5 ಜನನು ಟ್ರಾವೆಲ್ ಮಾಡಿದಾರೆ ಅಂತ ಗೊತ್ತಾಯ್ತು. ಆಮೇಲೆ ಏನ್ ಸರ್? ಕೊಯಂಬತ್ತೂರಿನಿಂದ ಸಂಗಗಿರಿ ತನಕ ಆ ಟ್ರೈನ್ ಟ್ರಾವೆಲ್ನಲ್ಲಿ, ಆ ಕಂಪಾರ್ಟ್ಮೆಂಟ್ನಲ್ಲಿ ಯಾವ ರೀತಿಯಾದ ಅನಾಹುತನೂ ನಡೆದಿಲ್ಲ. ಅಂದರೆ ಕಿಡ್ನಾಪ್ ಮಾಡಲ್ಪಟ್ಟ ಈ 5 ಜನನು ಇನ್ವಾಲ್ವ್ ಆಗೋ ರೀತಿಯಾಗಿ ಯಾವುದಾದ್ರೂ ಇಶ್ಯೂಸ್, ಕ್ಲಾಶಸ್ ಏನೂ ನಡೆದಿಲ್ಲ. ನಮಗೆ ಇನ್ಫಾರ್ಮ್ ಮಾಡಿರೋ ಸ್ಟೇಟ್ಮೆಂಟ್ ಪ್ರಕಾರ ಅದು ಕ್ಲಿಯರ್ ಆಗಿದೆ. ಆಮ್ ರೈಟ್? ಬಟ್ ವಾಟ್ ಅಬೌಟ್ ಸಂಗಗಿರಿ ಟು ಸೇಲಂ? ಆ ಸ್ವಲ್ಪ ದೂರದಲ್ಲೇ ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಏನೋ ಇನ್ಸಿಡೆಂಟ್ ನಡೆದಿದೆ. ರೇಚಲ್ ಸರ್, ಕ್ರೈಮ್ ರೆಕಾರ್ಡ್ಸ್ನಿಂದ ಈ ಕೇಸ್ನ ಫುಲ್ ಡೀಟೇಲ್ಸ್ ತೆಗಿರಿ. ಸರ್ ಇದು ಬೇಕು. ಗೋ ಅಂಡ್ ಕಲೆಕ್ಟ್. ಓಕೆ. ಅಯ್ಯೋ ಎಬಿ, ಆ ಗಿಫ್ಟ್ ಪ್ಯಾಕ್ ತಗೊಂಡ್ಲೇ ಇಲ್ವಲ್ಲ? ಏನಕ್ಕೆ ತಗೊಂಡು ಹೋಗ್ಬೇಕು? ಹಿಂಗೂ ಸ್ವಲ್ಪ ದಿನ ಆದ್ಮೇಲೆ ನೀನ್ ಇಲ್ಲೇ ಬರ್ತೀಯ ಅಲ್ವಾ? ಅಲ್ಲಿ ತನಕ ನೀನ್ ಬೆಡ್ರೂಮ್ ಅಲ್ಲಿ ಸೇಫ್ ಆಗಿಟ್ಟಿರ್ತೀನಿ. ಸರಿ, ಹೋಗ್ಬಾ. ಜನ ತುಂಬಾ ಜಾಸ್ತಿ ಇದಾರೆ, ನಿಂತ್ಕೊಂಡೇ ಹೋಗ್ಬೇಕನ್ಸತ್ತೆ. ನಾನ್ ಬಿಡ್ಲಾ? ಎಲ್ಲಿಗೆ? ನನ್ ಮಾವನ್ ಮನೆವರೆಗೂ. ಓ ಹೌದಾ? ಆಮೇಲೆ ಬರೋ 18ನೇ ತಾರೀಕು ನನ್ ಮದ್ವೆ, ಮರೀದೇ ಬಂದ್ಬಿಡಿ. ಹೌದಾ? ಅವತ್ ನನ್ಗೂ ಮದ್ವೆ ಇದೆ. ಎನಿವೇ ಐ ವಿಲ್ ಟ್ರೈ. ಸರ್, ಇವನು ಅಜಿತ್ ಕುಮಾರ್. ಫೆಬ್ರವರಿ 2 ಸೇಲಂ ಪ್ಯಾಸೆಂಜರಲ್ಲಿ ಆ ಕಂಪಾರ್ಟ್ಮೆಂಟಲ್ಲಿ ಇವನು ಕೂಡ ಇದ್ದ. ಕಿಡ್ನಾಪ್ ಮಾಡಿರೋ 5 ಜನರನ್ನು ಇವನು ಚೆನ್ನಾಗಿ ನೋಡಿದಾನಂತೆ. ಅದು ಮಾತ್ರ ಅಲ್ಲದೆ ಇವನ ಹತ್ರ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಏನದು? ಫೋಟೋದಲ್ಲಿರೋ 5 ಜನ ಬಿಟ್ಟು ಇನ್ನೂ 2 ಆ ಕಂಪಾರ್ಟ್ಮೆಂಟಲ್ಲಿ ಇದ್ರಂತೆ ಸರ್. ಯಾರವರು? ಸೋಮಣ್ಣ ರೈಲ್ವೆ ಸ್ಟೇಷನ್ ಹಿಂದ್ಗಡೆ ಬೇಕರಿ ಇಟ್ಕೊಂಡಿರೋ ರವಿಯನ್ನ. ಫುಲ್ ಹೆಸರು ರವಿ ಪ್ರಸಾದ್. ಹಲೋ, ವಾಟ್? ಯಾವಾಗ? ಒಂದು 10 ನಿಮಿಷ ಇರ್ಬೋದು ಸರ್, ಅಷ್ಟೊತ್ತೇ ಇರ್ಬೋದು. ಆ ಡ್ಯೂಟಿನಲ್ಲಿ ಆಳಿದ್ರಾ ಇಲ್ವಾ? 2 ಕಾನ್ಸ್ಟೇಬಲ್ ಡ್ಯೂಟಿಲಿ ಇದ್ರು ಸರ್. ಅವರಿಬ್ರು ಊಟಕ್ಕೆ ಹೋಗಿರೋವಾಗ್ಲೇನೆ ಆಮ್ನಿ ವ್ಯಾನ್ ಕಾಣೆ ಹೋಗಿದೆ ಸರ್. VHF ಮೆಸೇಜ್ ಎಲ್ಲರಿಗೂ ಕಳಿಸಿದ್ದೀವಿ ಸರ್. ಗಾಡಿ ಸಿಟಿ ಬಿಟ್ಟು ಆಚೆ ಹೋಗಕ್ಕೆ ಚಾನ್ಸೇ ಇಲ್ಲ ಸರ್. ಸೊ ನೆಕ್ಸ್ಟ್, ಆ ಇಬ್ಬರಿನಲ್ಲಿ ಒಬ್ರು ಎಕ್ಸ್ಕ್ಯೂಸ್ ಮೀ. ಯಾರು? ಏನ್ ಬೇಕು? ಮಿಸ್ಟರ್ ರವಿ ಪ್ರಸಾದ್, ಹೌದು. ಕಮ್.
ಐ ಆಮ್ ಫ್ರಮ್ CBCID. ಪ್ಲೀಸ್ ಕೋಆಪರೇಟ್. ನಿಮ್ಮನ್ನ ಕಿಡ್ನಾಪ್ ಮಾಡೋ ಚಾನ್ಸಸ್ ಇದೆ. ಕಿಡ್ನಾಪ್ ನನ್ನ ಯಾಕೆ ಪ್ಲೀಸ್ ಏನು ಕಮ್. ನನ್ನ ಯಾಕೆ ಸರ್ ಕಿಡ್ನಾಪ್ ಕಮ್ ಮಾಡಬೇಕು? ಫಾಸ್ಟ್. என்ன சொல்றாங்க? ಗೋ ರೆಡಿ ಫಾಸ್ಟ್. ಸೀಟ್ ಸಿಕ್ತಾ? ಇಲ್ಲ, ಇಲ್ಲಿ ಸೀಟೇ ಇಲ್ಲ. ಕಾಲಿಟ್ಟು ನಿಂತ್ಕೊಳ್ಳಕ್ಕೂ ಜಾಗ ಇಲ್ಲ. ಇಲ್ಲಿ ಜನ ಜಾಸ್ತಿ ಇದ್ದಾರೆ. ಬಿ ಕೂತ್ಕೊಳ್ಳಕ್ಕೆ ಜಾಗ ಸಿಕ್ಕದ್ಮೇಲೆ ನಾನು ನಿನ್ಗೆ ಕಾಲ್ ಮಾಡ್ತೀನಿ, ಆಯ್ತಾ? ಏನ್ ಸರ್ ಸಮಸ್ಯೆ? ನನ್ಗೇನು ಅರ್ಥ ಆಗ್ತಾ ಇಲ್ಲ. ನಾನು ಯಾಕೆ ಇಲ್ಲಿ ಕರ್ಕೊಂಡು ವಾಟ್ ಬಂದ್ರಿ? ಅಬೌಟ್ ಆಮ್ನಿ? ನೋ ಐ ವಾಂಟ್ ಫೈನಲ್ ವರ್ಡ್. ಸಿ ಮಿಸ್ಟರ್ ರವಿಪ್ರಸಾದ್, ನೀವು ಯಾವ ತಪ್ಪು ಮಾಡಿಲ್ಲ. ಐ ನೋ ದಟ್. ಆದರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ. February 2nd ಸೇಲಂ ಪ್ಯಾಸೆಂಜರ್ನಲ್ಲಿ ನಿಮ್ಮ ಜೊತೆ ಟ್ರಾವೆಲ್ ಮಾಡಿದ 5 ಜನ ಕಿಡ್ನಾಪ್ ಮಾಡಿದ್ದಾರೆ. ಬಾಕಿ ಇರೋದು ನೀವು, ಒಂದು ಬುಕ್ ಸೆಲ್ಲರ್, ಮತ್ತೆ ಇನ್ನೊಬ್ಬ. ಯಾರದು? ಹಲೋ ನೀವು ಮನ್ಸಿಟ್ರೆ ಒಂದು ಜೀವನ ಕಾಪಾಡ್ಬೋದು. ಯಾರು ಅಂತ ಹೇಳಿ ಪ್ಲೀಸ್. ಸರ್, ಆ ಇನ್ನೊಬ್ಬನ ಕಿಡ್ನಾಪ್ ಮಾಡಿದ್ರಂತೆ. ವಾಟ್? ಹೇ, ಟಿವಿ ಆನ್ ಮಾಡು. ಓಕೆ. 5 ಜನರು ಸಾಧುವಾಗಿದ್ದ ಸಾಮಾನ್ಯವಾಗಿದ್ದ 5 ಜನರು ಕಿಡ್ನಾಪ್ ಮಾಡಲ್ಪಟ್ಟಿದ್ದ ಕೇಸ್ ಕೊನೆಯೇ ಇಲ್ಲದೆ ಶುರು ಮಾಡಿದ ಜಾಗಕ್ಕೆ ತಿರುಗಿ ಬಂದಿದೆ. ಇವಾಗ ಆನ್ಲೈನ್ದಾಗಿ ಒಬ್ನ ಕಿಡ್ನಾಪ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ರಹಮಾನ್ ಚಿಕನ್ ಸ್ಟಾಲ್ ನಡೆಸುವ ರಫೀಕನ ಡ್ರೈವಿಂಗ್ ಲೈಸೆನ್ಸ್, 3,000 ರೂಪಾಯಿ ಇದ್ದಿದ್ದ ಪರ್ಸ್, ಗಾಡಿಯಿಂದ ಪೊಲೀಸ್ ಕಂಡು ಹಿಡಿದಿದ್ದಾರೆ. ಸ್ವಿಚ್ ಆಫ್ ಆಲ್ ಫೋನ್ಸ್. ಎವ್ರಿವನ್. Hey, this one, that one. Mr. Ravi Prasad. ಸರ್ Come. ಸೊ ಇವನು ಎಲ್ಲೋಗಿರ್ತಾನೆ? ಇಷ್ಟೊತ್ತಾಯ್ತು. ಓಕೆ ಗೈಸ್, ನಾವು ಸ್ಟಾರ್ಟ್ ನಾವು ಮಾಡೋಣ. ಸ್ಟಾರ್ಟ್ ಮಾಡೋಣ. ಹಾ ಸರಿ, ಸ್ಟಾರ್ಟ್ ಮಾಡೋಣ. ಹಾ, ಸೀಟ್ ಎಲ್ಲ ಸಿಕ್ತು. ಥ್ಯಾಂಕ್ ಗಾಡ್. ನೀವೆಲ್ಲಿದ್ದೀರಾ ಈಗ? ಫ್ಲಾಟಿಗೆ ಬಂದಿದ್ದೀನಿ. ಟೆರೆಸ್ಗೆ ಹೋಗ್ತಾ ಇದ್ದೀನಿ. ಏನ್ ನಡೀತಿದೆ ಅಲ್ಲಿ? ಇಷ್ಟೊಂದು ಸೌಂಡ್ ಕೇಳಿಸ್ತಿದೆ. ಇಲ್ಲಿ ಫ್ರೆಂಡ್ಸ್ ಬಂದಿದ್ದಾರೆ. ಅದೇ ಶಿಷ್ಯ ಬಂದ್ಬಿಟ್ಟ ಕಣೋ. ಏ ಬೇಗ ತಗೊಳ್ಳೋ. ಹೇಯ್, ಶಿಷ್ಯ ಮಗ ಬಂದ್ಬಿಟ್ಟ ಕಣೋ. ಬಂದಾಯ್ತು. ಬರೋ. ಕೇಳಿಸ್ತಿಲ್ಲ. ಇವರೆಲ್ಲ ಯಾರು ಅಂತ ಗೊತ್ತಾ? ಟೆಲ್ ಮಿ, ಡು ಯು ನೋ ದೆಮ್? ಗೊತ್ತಿಲ್ಲ. ಓಕೆ. ಕೊಯಂಬತ್ತೂರಿನಿಂದ ಈವ್ನಿಂಗ್ 6:30ಗೆ ಹೊರಡೋ ಸೇಲಂ ಪ್ಯಾಸೆಂಜರ್ನಲ್ಲಿ February 2nd ನೀವು ಟ್ರಾವೆಲ್ ಮಾಡಿದ್ರಾ? ಟ್ರಾವೆಲ್ ಮಾಡಿದೆ. ಅವತ್ತು ನಿಮ್ಮ ಜೊತೆ ಯಾರೆಲ್ಲ ಟ್ರಾವೆಲ್ ಮಾಡಿದ್ರು? ಟೆಲ್ ಮಿ. ನಾನು ಒಂಟಿಯಾಗೇ ಬಂದೆ. ನಿಲ್ಲಿಸು. ಸಾಕು. ಬಲೆಗೆ ಸಿಕ್ಕಿರೋ ಮೀನ್ ತರ ಬಾಳಕ್ ಹೋಗ್ತೀಯ. ನನ್ ಮಚ್ಚನಿಗೋಸ್ಕರ ಈ ಸಾಂಗ್ ನಾನು ಡೆಡಿಕೇಟ್ ಸಂಗಗಿರಿ ದಾಟಿ ಸೇಲಂ ಹೋಗೋ ತನಕ ಕಂಪಾರ್ಟ್ಮೆಂಟ್ ನಲ್ಲಿ ಎಷ್ಟು ಜನ ಇದ್ರು? ನಾನು ಎಣಿಸಿ ನೋಡಿಲ್ಲ. ಬಿಲೋ 10? ಅಬೌಟ್ 10? ಹೇಳಿದ್ನಲ್ಲ ಗೊತ್ತಿಲ್ಲ ಅಂತ. ನೀವು ಯಾವ ಸ್ಟೇಷನ್ ಅಲ್ಲಿ ಇಳ್ಕೊಂಡ್ರಿ? ಮೈಸೂರು ಸ್ಟೇಷನ್. ಇಳಿಬೇಕಾದ್ರೆ ನೀವು ಒಬ್ರು ಹೇಳಿದ್ರಾ? ಇಲ್ಲ. ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್. ಅಪ್ರಾಕ್ಸಿಮೇಟ್ಲಿ ಆ ಕಂಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನ ಇದ್ರು? ಟೆಲ್ ಮಿ ದ ಟ್ರೂತ್. ನಿಮಗೆ ಕಾರ್ಡ್ಸ್ ಆಡಕ್ ಬರುತ್ತಾ? ಗೊತ್ತು. ಆಡ್ತೀರಾ? ಟ್ರೈನ್ ಟ್ರಾವೆಲ್ ನಲ್ಲಿ ಕಾರ್ಡ್ಸ್ ಆಡ್ತೀರಾ? ಇಲ್ಲ. February 2ನೇ ತಾರೀಕು ನೀವು ಟ್ರಾವೆಲ್ ಮಾಡಿದ ಕಂಪಾರ್ಟ್ಮೆಂಟ್ ನಲ್ಲಿ ಒಂದು ಗ್ರೂಪ್ ಕಾರ್ಡ್ಸ್ ಆಡ್ತಾ ಇದ್ರು, ಹೌದು ತಾನೆ? ಹೇಳಿ. ನೆನಪಿಲ್ಲ. ಇಲ್ಲಿ ತುಂಬಾ ಜನ ಕಾರ್ಡ್ಸ್ ಆಡ್ತಿದ್ದಾರೆ, ಹಾಕೊಂಡು ಆಟ ಆಡ್ತಿದ್ದಾರೆ. ನಿಮ್ ಸೀಟ್ ನಂಬರ್ ಯಾವ್ದು ಅಂತ ಹೇಳಿ. ಪ್ಯಾಸೆಂಜರ್ ಟ್ರೈನಲ್ಲಿ ಯಾರು ಸರ್ ಸೀಟ್ ನೋಡಿ ಕೂತ್ಕೊಳ್ಳೋದು? ನೀವು ಎಲ್ಲಿ ಕೂತಿದ್ರಿ? ಸರಿಯಾಗಿ ನೆನಪಿಲ್ಲ. ಓಕೆ. ಕೊಯಂಬತ್ತೂರಿನಿಂದ ಸಂಗಗಿರಿ ಬರೋ ಈ ಟ್ರಾವೆಲ್ ಟೈಮ್ನಲ್ಲಿ ಈ ಫೋಟೋನಲ್ಲಿರೋ ಯಾರಾದರೂ ಆ ಕಂಪಾರ್ಟ್ನಲ್ಲಿ ಇದ್ದಿದ್ದು ಜ್ಞಾಪಕ ಇದೆಯಾ? ಇಲ್ಲ. ಇವರಲ್ಲದೆ ಬೇರೆ ಯಾರ್ದಾದ್ರೂ ಮುಖ ಜ್ಞಾಪಕ ಇದೆಯಾ? ಇಲ್ಲ. ಬ್ರಿಂಗ್ ಹಿಮ್. ಸರ್. Do you know him? ಇಲ್ಲ.
ಸರ್ ಗೆಟಪ್ ಗೆಟಪ್ ಐಸೆ. ಇಲ್ಲ, ಗೊತ್ತಿಲ್ಲ, ನೋಡಿಲ್ಲ, ಕೇಳಿಲ್ಲ, ಇದಲ್ದೆ ಬೇರೆ ಏನು ಹೇಳೋದಿಲ್ಲ ನೀನು. ಮಿಸ್ಟರ್ ರವಿ ಪ್ರಸಾದ್, ಇನ್ಮೇಲೆ ನಾನು ಕೇಳೋ ಪ್ರಶ್ನೆಗೆ ನಿಜ ಹೇಳಿ. ನೀವು ನಿಜ ಮಾತ್ರನೇ ಹೇಳೋದು. ಏ ಮಹೇಶ್, ಕ್ಲೋಸ್ ದ ಡೋರ್. ಸರ್, ಫೆಬ್ರವರಿ 2 ಕೊಯಂಬತ್ತೂರಿನಿಂದ ಸೇಲಂ ಪ್ಯಾಸೆಂಜರ್ನಲ್ಲಿ ಸಂಗಗಿರಿಯಿಂದ ಸೇಲಂಗೆ ಹೋಗೋ ದಾರಿ ಮಧ್ಯದಲ್ಲಿ ನಿಮ್ಮ ಕಂಪಾರ್ಟ್ಮೆಂಟ್ನಲ್ಲಿ ಅಸಾಧಾರಣವಾದ ಏನೋ ಒಂದು ಸಂಭವ ನಡೆದಿದೆ. ಏನದು? ಮೂವತ್ತು ನಿಮಿಷ ದೂರ, ಯಾರು ಇಲ್ದಿರೋ ಕಂಪಾರ್ಟ್ಮೆಂಟ್, ನಡಿಲೇಬೇಕಾದ ಒಂದು ಇನ್ಸಿಡೆಂಟ್. ಎಲ್ಲೋಗ್ತಿದ್ಯಾ? ಆದ್ರೆ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ತುಂಬಾ ಹತ್ರ ಬಂದಿದ್ದೀನಿ ಅಂತ ಅನ್ನಿಸ್ತಿದೆ. ತುಂಬಾ ಕಮ್ಮಿ ಆದ ಡಿಸ್ಟೆನ್ಸ್, ತುಂಬಾ ಕಮ್ಮಿ ಆದ ಪ್ಯಾಸೆಂಜರ್ಸ್, ನೆನ್ಸ್ಕೊಂಡ್ರೇನೆ ಹೃದಯನೇ ಬಡ್ದು ಹೋಗೋ ತರ ಒಂದು ಇನ್ಸಿಡೆಂಟ್ ನಡೆದಿದೆ. ಅದೇನಂತ ಹೇಳಿ. Tell me, Ravi. Tell me the truth. Tell me. Tell me, Ravi. ಹೊಸ ಅಳಿಯನಿಗೆ ಇದು ಒಳ್ಳೆ ಸಮಯ ಇದು. ಹೊಸ ಅಳಿಯನಿಗೆ ಇದು ಒಳ್ಳೆ ಸಮಯ ಇದು. ಹೊಸ ಅಳಿಯನಿಗೆ ಇದು ಒಳ್ಳೆ ಸಮಯ ಇದು. ಹೊಸ ಅಳಿಯನಿಗೆ ಇದು ಸಮಯ ಇದು. ಹಲೋ, ಯಾಕೇನು ಮಾತಾಡ್ತಿಲ್ಲ? SI ಚಂದ್ರಶೇಖರ್, ಶಾಜಿ KR, ಮನೋಜ್ ಪುದುನಗರ್, ವಿನಿತಾ ಟೀಚರ್, ಲೀಸಾ ಥಾಮಸ್, ರಫೀಕ್, ಈ 6 ಜನ ಈಗ ಎಲ್ಲಿದ್ದಾರೆ? ಸಲೀಂ, ಒಂದು ಸಿಗರೇಟ್. ಇನ್ನೂ ಸೆತ್ತೋಗಿಲ್ಲ. 6 ಜನ ಇನ್ನೂ ಜೀವತಾನೇ ಇದ್ದಾರೆ. ನಾಳೆ 11:15ಗೆ ಸಾರೆಯವರಿಗೆ ಮದುವೆ. ಅವಳು ಪ್ರಾಣ ಸಮೇತ ಇದ್ದರೆ ಅದುವರೆಗೂ 6 ಜನಕ್ಕೆ ಏನೂ ಆಗೋದಿಲ್ಲ. 11:15 ಮುಗ್ದಿದ ತಕ್ಷಣ ಒಂದೊಂದು ತಕ್ಷಣನೂ ಒಬ್ಬೊಬ್ರಾಗಿ ಸೆತ್ತೋಗ್ತಾರೆ, ಸ್ಟ್ರೈಟಾಗಿ ನರಗಕ್ಕೆ. ಅದರಿಂದ ನಿಮ್ಗೇನಾಯ್ತು? ಯಾತಕ್ಕಾಕಿ ನೀವು ಅವ್ರನ್ನ ಸಾರಾವಿನ ಸಾವಿಗೆ ಕಾರಣ ಅಂದ್ರೆ ಪ್ರದೀಪ್ನ ಹಿಡ್ಬಿಟ್ರಲ್ಲ. ಅಕ್ಯೂಸ್ಟಾ? ಯಾರು ಅಕ್ಯೂಸ್ಟು? ಒಬ್ರೇನಾ? ಇವರೇ ಸಾರಾನ ಸಾಯಿಸಿದ್ದು. ಇವರೇ ನಾನು ಸಾರಾನ ಸಾಯಿಸಿದ್ದು. ಇವರೇನೆ. ಯೋ, ಪೊಲೀಸವ್ರು ಅಂದ್ರೆ ಅದೇ ರೀತಿ ಮಾಡೋದಯ್ಯ. ಇರೋ ಬರ್ತೀನಿ. ಆಡು ರಾಜ, ಆಡು. ಏ, ಇವಾಗ ನೋಡು ನನ್ನ ಜೋಕರ್ನ. ಇಲ್ಲೇ ಬಂದೆ. ಎಲ್ಲಿಗೆ ಹೋಗ್ತಾ ಇದೆಯಾ? ಬಾರಪ್ಪ. ಕಾಫಿ ಬೇಗ ಹಾಕಿ ಸರ್. ಕಾಫಿ. ನಿಮಗೆ ಟೀ ಬೇಕಾ? ಕಾಫಿ. ಏನ್ ಚಂದ್ರಶೇಖರ್ ಸರ್, ಒಂದ್ ಕಾಡು ಸರಿ ಇಲ್ಲ. ಈ ಜೋಕರ್ ಎಲ್ಲ ಯಾರ ಹತ್ರ ಇದೆ? ಅದಕ್ಕೆಲ್ಲ ಒಂದು ರಾಶಿ ಬೇಕಪ್ಪ. ನಮ್ಮಿಬ್ರಿಗೆ ಲಕ್ಕಿರೋದು. ಸಾರ್ ನೋಡಿದ್ರ ಕಾಡು ಸರಿಯಾಗಿ ಆಗ್ತಾ ಇದಾರೆ. ತಗೊಳ್ಳಿ, ಇಟ್ಕೊಳ್ಳಿ. ನಾನು ಹಾಕಿದ್ಮೇಲೆ ತಾನೇ ನೀವು ಹಾಕ್ಬೇಕು. ಲಾಸ್ಟ್ ಬಸ್ಸೇ ಹೋಗಿರುತ್ತೆ. ಅದೇ ಕಾಡಲ್ಲಿ ಗೆಲ್ತಾ ಇದೆಯಲ್ವಾ? ಅದೇ ಸೀಟಲ್ಲಿ ಎಲ್ಲ ಗೆದ್ದಿರ್ತೀರಲ್ಲ, ಒಂದು ಆಟ ನಿಡ್ಕೊಂಡು ಹೋಗೋದಲ್ವಾ? ಎಲ್ಲಿ ಗೆದ್ದೆ? ಏನ್ರಿ ಈ ಎಲೆಕ್ಟ್ರಾನಿಕ್ ಸ್ಟೇಷನ್ ಯಾವಾಗ ಬರುತ್ತೆ? 10 ನಿಮಿಷದಲ್ಲಿ ಹೋಗೋ ದೂರನೇ. ಆದರೆ ಸ್ಲೋ ಆಗಿ ಹೋಗ್ತಾ ಇದ್ದಾನೆ.
ಲಕ್ಕು ನನ್ನ ಕಡೆನೆ. ಸರ್ ಬೇಗ ಚೈನ್ ಹಿಡಿದಿರಿ. ಸುಮ್ನೆ ಇರಿ. ಟ್ರೈನ್ ಇಂದ ಒಬ್ಬ ಹುಡುಗನ ಹುಡುಗಿರಿ ಕೆಳಗೆ ಬಿದ್ಬಿಟ್ಟು. ನೀನ್ ಸೀಟ್ ಹಾಕಯ್ಯ. ಏನ್ರಿ ಅವರೆಲ್ಲ ಹಿಂದಿ ಅವರು ಟಿಟಿಗೆ ಎದ್ರುಕೊಂಡು ಜಂಪ್ ಮಾಡಿರ್ತಾರೆ. ಇಲ್ಲ ಸರ್, ನನ್ನ ಕಣ್ಣಿಂದ ನಾನು ನೇರ ನೋಡಿದೆ ಸರ್. ಇಲ್ಲಿಂದ ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ನಿನಗೆ ಬೇರೆ ಕೆಲಸ ಏನಿಲ್ವಾ? ಟ್ರೈನ್ ಲೇಟು, ಇದ್ರಲ್ಲಿ ಲೀವ್ ಬೇರೆನಾ? ನಾನೊಂದು ಪ್ರಾಣದ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಟೈಮ್ ಆಯ್ತು ಅಂತ ಅವಾಗಿಂದ ಹೇಳ್ತಾ ಹೇಳ್ತಾ ಇದ್ದೀರಾ? ಇದೀನಿ, ಕೈ ಕೇಳಲ್ವಾ ಎತ್ತಿರಿ. ಏನು? ಏನ್ ನೀನ್ ನನ್ನ ಮೇಲೆ ಕೈ ಮಾಡ್ತಾ ಇದೀಯಾ? ಪೊಲೀಸ್ ಮೇಲೆ ಕೈ ಮಾಡ್ತೀಯಾ? ಯಾರಾದ್ರೂ ನಿನ್ನ- ಏನು? ನೀನ್ ಪೊಲೀಸ್ ಆದ್ರೆ ಏನು? ನಾನ್ ಮಿಲಿಟರಿ, ಗೊತ್ತಾ ನಿನ್ಗೆ? ಬೇಗ ನಾನು ಹೋಗಿ ಟ್ರೈನ್ ಯೋ, ನಾನ್ ಹೇಳ್ತಾ ಇದ್ದೀನಿ, ನೀನ್ ಕೇಳಲ್ವಾ ಏನು? ಬಿಡ್ಬಿಡ ಅವ್ನ. ನೀನ್ ಹೇಳು. ಹಿಡೀರಿ, ಟ್ರೈನ್ ಹೋಗಿ ಇಳೀರಿ ಬೇಗ. ಏನ್ ಮಾಡ್ತಾ ಇದ್ದೀಯ? ಚೈನ್ ಎಳೆದ್ರೆ ಗಾಡಿ ನಿಲ್ಲುತ್ತೆ. ನಾವೆಲ್ಲ ಯಾವ ಮನೆಗೆ ಹೋಗ್ತಿರೋದು? ಟ್ರೈನ್ ಅಲ್ಲಿ ಭಿಕ್ಷೆ ಬೇಡ ಒಂದ್ಸರಿ. ಇವನು ರೈಲ್ವೆ ಪೊಲೀಸ್ನವನ್ನ ನೋಡಿ ಕೆಳಗಡೆ ಜಂಪ್ ಮಾಡಿರ್ತಾನೆ ಸರ್. ಭಿಕ್ಷಿದವನು ಅವನು ಮನುಷ್ಯ ತಾನೆ. ಏಯ್, ಏ, ಮತ್ತೆ ತಂಗಿ, ಬಾರ್ಕೊಂತೀನಿ, ಚೂಡಿದಾರ ನಿನ್ನ ಬಿಡಲ್ಲ, ಹಾಕೊಂಡು ಖಂಡಿತ. ನಿಂತಿದ್ಲಲ್ಲ, ನಿನ್ನ- ಅವ್ಳು ಏನ್ ಮಾಡಿ? ಬಿಟ್ಬಿಟ್ಲು. ಇಷ್ಟು ದೂರ ಬಂದ್ಬಿಡ್ತಿಲ್ಲ, ಚೈನ್ ಇಲ್ದೆ ಏನ್ ಪ್ರಯೋಜನ? ಅವ್ರು ಕಾಡು ಒಳಗೆ ಬಿದ್ಬಿಟ್ಟಿದ್ದಾರೆ. ಯಾರಿಗೂ ಹೇಳಿಲ್ಲ ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲಮ್ಮ. ಅಯ್ಯಮ್ಮ, ಒಡ ಹುಟ್ಟಿದವಳು ಈ ತರ ಬಿದ್ಬಿಟ್ಲು ಅಂದ್ರೆ ನೀನ್ ಬಿಟ್ಟು ಹೊಟ್ಟೋಗ್ತೀಯಾ? ಆ ಮಾವ ಅಮ್ಮ ಜರ್ಕೊಲಿ. ಆ ಮಾವ, ಏನಮ್ಮ? ನಾನು ಟಿಕೆಟ್ ಕೌಂಟರ್ ಹತ್ರ ನಿಂತ್ಕೊಂಡಿದ್ದೀನಿ. ಬನ್ನಿ ಬನ್ನಿ ನೀವು ಅಲ್ಲಿ. ಆರು ಜನ, ಅದ್ರಲ್ಲಿ ಇಬ್ರು ಹೆಂಗಸರು ಬೇರೆ. ಟ್ರೈನಿಂದ ಒಂದು ಹುಡುಗಿ ಕೆಳಗೆ ಬಿದ್ಬಿಟ್ಲು ಅಂತ ಹೇಳಿದ ತಕ್ಷಣ ಯಾರಿಗೂ ಯಾವ ಕರ್ಣಿನೂ ಇಲ್ಲ. ನಾನು ಕಾಲು ಹಿಡ್ಕೊಂಡು ಅಳೆದು ಕೂಡ ನೋಡ್ಬಿಟ್ಟೆ, ಯಾರು ಕೇಳಿಲ್ಲ. ಆ ಜಾಗದಲ್ಲಿ ಒಬ್ಬರು ನನ್ನ ಜೊತೆ ಇದ್ದಿದ್ರೆ ಒಂದು ರಿಟೈರ್ಡ್ ಆರ್ಮಿ ಮ್ಯಾನ್ ನಾನು. ಈ ಮಯದಲ್ಲೂ ಬಿಸಿಲಿನಲ್ಲೂ ತುಪ್ಪಾಕಿ ನಿಟ್ಕೊಂಡು ವ್ಯಕ್ತಿ ನಾನು. ಒಂದು 4-5 ನಾಯಿ ನನ್ನ ನೋಡಿ ಬಗಲ್ದಾಗ ನನ್ನ ಕೈಲಿ ಏನೂ ಮಾಡೋಕ್ಕಾಗಿಲ್ಲ. ಎಡ ನಾನು ನನಗೆ ನನ್ನದು ಈ ಸ್ವಾರ್ಥಿಯಾಗಿರೋ ಜನಗಳಿಗೆ ಒಂದು ಮಿಲಿಟರಿ ಮ್ಯಾನಿನ ಬಲಿ ಈ 6 ಜನ. ನಾನು ಒಳಗಡೆ ಇದ್ರೂ ನಡಿಬೇಕಾಗಿರೋದು ಆಚೆ ಕಡೆ, ಅದು ನಡೆಯುತ್ತೆ. ನಾಳೆ ಬೆಳಗ್ಗೆ ಜಂಕ್ಷನಲ್ಲಿ ತೋರಣೆ ಆಗಿರುತ್ತೆ. 6 ಜನ ತಲೆನು ಸಾಯಕ್ ಮುಂಚೆ ಊಟ ಮಾಡ್ರಿ. ನಮ್ಮ ಅಪ್ಪನ ಇಷ್ಟೊತ್ತಿಗೆ ಹಾಸ್ಪಿಟಲ್ ಸೇರಿಸಿರ್ಬೇಕು. ಅವ್ರ ಜೀವಂತವಾಗಿದ್ರೆ ಈ ಪರ್ಸನ್ ಕೊಟ್ಬಿಡು. ನಾಳೆ ನನ್ನ ಮಗಳಿಗೆ ಹಾರ್ಟ್ ಆಪರೇಷನ್, ಟ್ರೀಟ್ಮೆಂಟ್ ಮಾಡೋ ಪೇಪರ್ಸ್ ಎಲ್ಲ ನನ್ನ ಹತ್ರ ಇದೆ. ನಾನು ತಾನೇ ತಪ್ಪು ಮಾಡಿದೆ, ನನ್ನನ್ನು ಸಾಯಿಸು. ನನ್ನ ಮಗಳ ಪ್ರಾಣನ
ನನ್ನ ಮಗಳು ಮದುವೆ ನಿಂತೋಗಿರುತ್ತೆ. ನನ್ನ ಹೆಂಡತಿಗೆ ಎಲ್ಲದಕ್ಕೂ ಕೋಪ ಬರುತ್ತೆ. ಅವಳು ಏನಾದರೂ ತಪ್ಪಾಗಿ ನಿರ್ಧಾರ ತಗೊಂಡ್ಬಿಡ್ತಾರ ಅಂತ ನಂಗೆ ಭಯ ಆಗ್ತಾ ಇದೆ. ನಮ್ಮ ಮನೆಗೆ ಒಂದೇ ಒಂದು ಫೋನ್ ಮಾಡಿ ಪ್ಲೀಸ್. ಬೇಕಾದ್ರೆ ನೀವೇ ಮಾತಾಡಿ, ನಾನು ಮಾತಾಡಬೇಕಾಗಿಲ್ಲ. ಪ್ಲೀಸ್ ನನ್ನ ದಯವಿಟ್ಟು ಬಿಟ್ಬಿಡಿ. ಪ್ಲೀಸ್ ಪ್ಲೀಸ್. ಹಲೋ, ಯಾ ಐ ಗಾಟ್ ಇಟ್. ಸ್ವಾರ್ಥ ಅಂದ್ರೆ ಏನಂತ ಗೊತ್ತಿಲ್ದಿರ ನನ್ನ ಸಾರಾಗು ನೀವೊಬ್ಬೊಬ್ರು ಸ್ವಾರ್ಥಿ ಆಗಿದ್ರಿಂದ ತಾನೇ ನನ್ನ ಸಾರ ಸತ್ತೋದ್ಲು. ಅವಳ ಕೆಳಗೆ ಬಿದ್ದಿದ ತಕ್ಷಣ ನಿಮ್ ಸ್ವಾರ್ಥದಿಂದ ಯಾರೂ ಕೇಳಲಿಲ್ಲ. ಸ್ವಲ್ಪ ಮನುಷ್ಯತ್ವ ಇದ್ದಿದ್ರು ನೀವು ಕೇಳ್ತಿದ್ರಿ ಇಲ್ಲ. ಹ ಸರ ಹಶು ಆಗ್ತಿದೆ ಅಲ್ಲ ನಿಮ್ಗಲ್ಲ, ಹೊಟ್ಟೆಯಲ್ಲಿ ಬೆಳೀತಿರೋ ಮಗುಗೆ. ಇಪ್ಪತ್ತೆರಡು ವರ್ಷ ನೋಡ್ಕೊಂಡಿರೋ ಅಮ್ಮ ಕಣ್ಣೀರ್ ಬಿಡ್ತಾರಂತ ಗೊತ್ತಾಗಿಲ್ಲ ಅಲ್ಲ? ಇಲ್ಲ ಅಲ್ಲ? ಇನ್ನು ಉಡ್ದೇ ಇರೋ ಮಗುಗೆ ಕಣ್ಣೀರ್ ಬಿಡ್ತಿದ್ದೀರಾ? ಎಲ್ಲ ಮುಗಿಸ್ಬಿಡ್ತೀನಿ. ಯಾರಿಗಾಗಿ ಇದೆಲ್ಲ ಮಾಡ್ತಾ ಇದ್ದಾನೆ? ಇನ್ನೂ ಬಾಳ್ತಾರ ಹೆಣ್ಣುಡಿಯರಿಗೋಸ್ಕರ, ಮಡಿನಲ್ಲಿ ಬೆಂಕಿ ಇಟ್ಕೊಂಡಿರೋ ಅಮ್ಮಂದಿರಿಗೋಸ್ಕರ. ಬೇಡ ಬೇಡ. Hey! Hey! Please open the door! Hey! ರೌಂಡ್ ಅಪ್ ಮಾಡಿ. ಓಕೆ. ಹೇ ತಡಿ ತಡಿ. ಎಬಿ ಎಬಿ ಎಬಿ, ಬಾಕಲ್ ತೆಗಿಯೋ ಮಗನೇ, ಬಾಕಲ್ ತೆಗಿಯೋ ಎಬಿ. ನಿಂತ್ಕೊಳ್ಳು. ನಿಂತ್ಕೊಳ್ಳ. ಹೆದರಬೇಡಿ, ನಾನು ಗಿರೀಶ್ ಪಾರ್ಥಸಾರಥಿ, SP. ಇವಾಗ ನಿಜ ಗೊತ್ತಾಯ್ತಾ ಯಾರಿಗೂ ಏನೂ ಆಗಿಲ್ಲ ಅಂತ? ಇಲ್ಲ ಸರ್, ನನಗಿನ್ನೂ ಮನಸ್ಸಾರಿಲ್ಲ. ಇವ್ರನ್ನ ಸಾಯಿಸೋ ಕರ್ತವ್ಯ ನನ್ನದು. ಅಲಕ್ಷ್ಯವಾಗಿ ನಡೆದಿರೋ ಇವ್ರನ್ನ ನಾನ್ ಮುಂದೆನೆ ಕೊಲ್ಲಿರ್ಬೇಕಾಗಿತ್ತು. ಆದ್ರೆ ಹಂಗ್ ಮಾಡಿದ್ರೆ ಅದು ಸಾರನ ಮರಣಕ್ಕೆ ಈಡಾಗೋದಿಲ್ಲ. ಇವ್ರು ಮಾಡಿದ ತಪ್ಪೇನಂತ ಇವ್ರ ಮನಸ್ಸಿಗೆ ಗೊತ್ತಾಗ್ಬೇಕು. ಒಂದ್ ಪ್ರಾಣದ ಬೆಲೆ ಏನಂತ ಈ ಪ್ರಾಣಿಗಳಿಗೆ ಗೊತ್ತಾಗ್ಬೇಕು. ಇವರಿಗೆ ಶಿಕ್ಷೆ ಕೊಡೋದಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ಅರೆಸ್ಟ್ ಹಿಮ್. ಬೇಡ ಸರ್, ಅವ್ರನ್ನ ಅರೆಸ್ಟ್ ಮಾಡಬೇಡಿ. ನಾವು ಯಾರು ಕಂಪ್ಲೇಂಟ್ ಕೊಡೋಕೆ ಹೋಗಲ್ಲ ಸರ್. ತಪ್ಪು ನಮ್ಮ ಮೇಲೂ ಇದೆ ಸರ್. ಅವತ್ತು ಚೈನ್ ಟ್ರೈನಲ್ಲಿ 1 ನಿಮಿಷ ಎಳೆದಿದ್ದಿದ್ರೆ ಇವತ್ತು ಸಾರಾ ಜೀವಂತವಾಗಿದ್ದಿರೋಳು. ಆದರೆ ನಾವು ಅದನ್ನು ಮಾಡಿಲ್ಲ. ಹೌದು ಸರ್, ತಪ್ಪೆಲ್ಲ ನಮ್ದೇ.
ನ್ಯಾಯಕ್ಕೆ ಒಂದು ಹೆಜ್ಜೆ ಮೇಲೇನೆ ಹ್ಯುಮ್ಯಾನಿಟಿ. ಅದ್ರ ಮೇಲೆ ನನಗೆ ನಂಬಿಕೆ ಇದೆ ರವಿಪ್ರಸಾದ್. ಸಾರಾಗ್ ನಡೆದ ಹಾಗೆ ಬೇರೆ ಯಾವ ಹೆಣ್ಣಿಗೂ ನಡೀದೇ ಇರಲಿ. ಒಂದು ದೊಡ್ಡ ಪಡೆಯ ಕರ್ಕೊಂಡ್ಬಂದಿದ್ದ ಪೊಲೀಸ್ ಡಿಪಾರ್ಟ್ಮೆಂಟ್ ಇವಾಗ ಮಲ್ಲೇಶ್ವರಂಗೆ ಬಂದಿದ್ದಾರೆ. ಏನು ಸಮಸ್ಯೆ ಇಲ್ಲದೆ 6 ಜನರನ್ನು FCI ಗೋಡೌನ್ನಲ್ಲಿ ಕಂಡು ಹಿಡಿದಿದ್ದಾರೆ. ಕಿಡ್ನಾಪರ್ಗೆ ಸಂಬಂಧವಾಗಿದ್ದ ಯಾವುದೇ ವಿಷಯವನ್ನು ಪೊಲೀಸರಿಗೋ ಮೀಡಿಯಾಗೋ ಹೇಳಕ್ಕೆ ಈ 6 ಜನ ತಯಾರಾಗಿಲ್ಲ. ಯಾರು ಆ ಕಿಡ್ನಾಪರ್? ಯಾಕೆ ಕಿಡ್ನಾಪ್ ಮಾಡಿದ್ದಾರೆ? ಈ ಪ್ರಶ್ನೆಗಳಿಗೆ ಇನ್ನೂ ಸರಿಯಾದ ಉತ್ತರ ಸಿಕ್ಕಿಲ್ಲ. ಚಾನೆಲ್ 5ಗೆ ರಿಪೋರ್ಟರ್ ತಾರಾ ವಿಶ್ವನಾಥ್.